ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಐ ಆಮ್ ಬಸವಲಿಂಗಯ್ಯ. ಇವತ್ತು ನಾವು ಎಸ್ ಎ ಪೇಪರ್ಗೆ ನಾಡಿದ್ದಿದೆಯಲ್ಲ ಕೆ ಎಸ್ ಮೆನ್ಸ್ಗೆ ಎಸ್ ಎ ಪೇಪರ್ಗೆ ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ನ ಲಿಸ್ಟ್ ಡೌನ್ ಮಾಡಿದ್ದೀವಿ. ಆ ಟಾಪಿಕ್ಸ್ನ ಕಂಪಲ್ಸರಿ ನೋಡ್ಕೊಂಡು ಹೋಗಿ. ಬಿಕಾಸ್ ಎಸ್ ಎ ಅನ್ನೋದು ಈ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ 60ರಿಂದ 70 ಮಾರ್ಕ್ಸು ನೀವೇನಾದ್ರು ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡಿಲ್ಲ ಅಂದರೆ ಕಳ್ಕೊಂಡ್ಬಿಡ್ತೀರಾ. 60-70 ಮಾರ್ಕ್ಸ್ ಕಳ್ಕೊಂಡ್ರೆ ಯು ವಿಲ್ ಬಿ ಔಟ್ ಆಫ್ ದ ಲಿಸ್ಟ್ ಅಲ್ವಾ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಎಸ್ ಎ ಪೇಪರು. ನೀವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕೂಡ ಇಂಪಾರ್ಟೆಂಟ್ ಇದಾವೆ. ಎಲ್ಲನೂ ಒಂದು ರೌಂಡ್ ನೋಡ್ಕೊಂಡು ಒಂದು ರೌಂಡ್ ಅದನ್ನ ಚಾರ್ಟ್ ಜಿಪಿಟಿಗೆ ಹಾಕೊಂಡು ಒಂದು ರೌಂಡು ನೀವು ಪ್ರಿಪೇರ್ ಆಗ್ಬಿಟ್ಟೆ ಹೋಗ್ಬೇಕು, ಸರಿನಾ? ಇಲ್ಲಿ ನೋಡಿ, ಫಸ್ಟ್ ಕರ್ನಾಟಕ ಇಶ್ಯೂಸ್ ಯಾವ ಇದಾವೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ನ್ಯಾಷನಲ್ ಇಶ್ಯೂಸ್, ಓಕೆನಾ? ಫಸ್ಟ್ ಕರ್ನಾಟಕ ಇಶ್ಯೂಸ್ ಅಲ್ಲಿ ಫಸ್ಟ್ ಯಾವ್ದಿದೆ, ನಮ್ದು ಆರ್ಟಿಕಲ್ 371J ಇದೆ ಅಲ್ವಾ. ಇದು ರೀಜನಲ್ ಡಿಸ್ಪ್ಯಾರಿಟಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ರೀಸೆಂಟ್ ಆಗಿ ಎಸಿ ಸಾದ್ ಎಕ್ಸಾಮ್ ಅಲ್ಲಿ ಕೂಡ ಇದು ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಇದನ್ನ ಕಂಪಲ್ಸರಿ ಪ್ರಿಪೇರ್ ಆಗಿ ಹೋಗ್ಲೇಬೇಕು, ನಿಮ್ಗೆ ಗೊತ್ತಿದೆ ಅಲ್ವಾ. ನೆಕ್ಸ್ಟ್ ಫ್ರೆಶ್ ವಾಟರ್ ಶಾರ್ಟೇಜ್ ಇನ್ ಕರ್ನಾಟಕ, ಎಸ್ಪೆಷಲಿ ಇನ್ ಬೆಂಗಳೂರು ಅಲ್ವಾ. ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇದು ಕೂಡ ಪ್ರಿಪೇರ್ ಆಗಿ ಹೋಗ್ಬೇಕು. ಇಲ್ಲಿ ಯಾವ್ದಾದ್ರು ರೆಡ್ಡಿಂಗ್ ಅಲ್ಲಿ ಹೈಲೈಟ್ ಆಗಿದೆ ಅದೆಲ್ಲನೂ ಕೂಡ ನೀವು ಕಂಪಲ್ಸರಿ ಪ್ರಿಪೇರ್ ಆಗಿ ಹೋಗ್ಲೇಬೇಕು, ಸರಿನಾ? ನೆಕ್ಸ್ಟ್ ನೋಡಿ, ಅಗ್ರೇರಿಯನ್ ಕ್ರೈಸಿಸ್ ಇನ್ ಕರ್ನಾಟಕ, ಫಾರ್ಮರ್ ಸೂಸೈಡು ಇದೆಲ್ಲ ಬರುತ್ತಲ್ಲ, ಈ ಟಾಪಿಕ್ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇದನ್ನು ಕೂಡ ಪ್ರಿಪೇರ್ ಆಗೋಬೇಕು. ನೆಕ್ಸ್ಟ್ ನೋಡಿ, ಟೂರಿಸಂ ಇನ್ ಕರ್ನಾಟಕ ಇನ್ ದ ಬ್ಯಾಕ್ ಡ್ರಾಪ್ ಆಫ್ ಟೂರಿಸಂ ಪಾಲಿಸಿ 2024 to 29 ಅಲ್ವಾ. ಈ ಎಸಿ ಸಾದ್ ಎಕ್ಸಾಮ್ ಅಲ್ಲಿ ಹಳೆಯದು ಟೂರಿಸಂ ಪಾಲಿಸಿ ಇತ್ತಲ್ಲ ಅದು ಕೇಳಿದ್ದಾರೆ. 2020 to 2025 ಅದು ಈ ಇದರಲ್ಲಿ ಏನ್ ಮಾಡ್ತಾರೆ ನಿಮಗೆ 2024 to 29 ಇದನ್ನ ಕೇಳ್ತಾರೆ, ಅಥವಾ ಅದನ್ನೇ ರಿಪೀಟ್ ಮಾಡ್ಬೋದು. ಎರಡು ಚಾನ್ಸ್ ಇದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇದು ಆಲ್ಮೋಸ್ಟ್ ಕಂಪಲ್ಸರಿ ಕ್ವಶನ್ ಅನ್ಕೊಂಬಿಡಿ, ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು ಟೂರಿಸಂ ಇನ್ ಕರ್ನಾಟಕ ಈ ಸಲ, ಎಸ್ಪೆಷಲಿ ಟೂರಿಸಂ ಪಾಲಿಸಿ ಅಲ್ವಾ. ನೆಕ್ಸ್ಟ್ ಇದಷ್ಟು ಟಾಪಿಕ್ಸ್ ಇದಾವಲ್ಲ, ಸಣ್ಣ ಸಣ್ಣ ಟಾಪಿಕ್ಸ್ ಇದಾವೆ. ಇದಷ್ಟು ಕ್ಲಬ್ ಮಾಡ್ಬಿಟ್ಟು ಕೇಳ್ತಾರೆ. ಕ್ವಿನ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು, ಎವಿಜಿಸಿ ಪಾಲಿಸಿ, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ, ಇನ್ವೆಸ್ಟ್ ಕರ್ನಾಟಕ, ಇದಷ್ಟು ಸೇರ್ಬಿಟ್ಟು ಕ್ಲಬ್ ಮಾಡಿ ಒಂದು ಕ್ವಶನ್ ಕೇಳ್ಬೋದು. ಅಥವಾ ಇದರಲ್ಲಿ ಯಾವ್ದಾದ್ರು ಒಂದು 2-3 ಡೈಮೆನ್ಷನ್ ಕೇಳ್ಬೋದು. ಇದು ಅವ್ರು ಯಾವ ರೀತಿ ಕೇಳಿದ್ರು ಕೂಡ ನೀವು ಈ ಅಷ್ಟು ಡೈಮೆನ್ಷನ್ ಕವರ್ ಮಾಡಬೇಕಾಗುತ್ತೆ. ಇದು ಅಷ್ಟು ಒಟ್ಟಿಗೆ ಓದ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಟಾಪಿಕ್ ನೋಡ್ಕೊಳ್ಳಿ, ಮೈಕ್ರೋ ಫೈನಾನ್ಸ್ ಇನ್ ಕರ್ನಾಟಕ. ನೆಕ್ಸ್ಟ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ಸ್ ಮತ್ತೆ ಫಿಸಿಕಲ್ ಸ್ಟೆಬಿಲಿಟಿ, ಈ ಟಾಪಿಕ್ ಇದೆ. ಇದು ಇಲ್ಲಿ ಬ್ಲೂ ಇಂಕ್ ಅಲ್ಲಿ ಇದಾವಲ್ಲ, ಇವು ಸ್ವಲ್ಪ ಲೆಸ್ ಇಂಪಾರ್ಟೆಂಟ್, ಬಟ್ ರೆಡ್ ಇಂಕ್ ಅಲ್ಲಿ ಕಂಪಲ್ಸರಿ ಓದ್ಕೊಂಡು ಹೋಗ್ಲೇಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, ಕರ್ನಾಟಕ ಡ್ರೀಮ್ ಆಫ್ 1 ಟ್ರಿಲಿಯನ್ ಎಕಾನಮಿ ಅಲ್ವಾ. ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇದನ್ನ ಇದ್ರ ಜೊತೆ ಕ್ಲಬ್ ಮಾಡೋ ಚಾನ್ಸ್ ಇದೆ. ಇದೆಯಲ್ಲ ಇದು ಕ್ವಿನ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು ಇದೆಯಲ್ಲ, ಎವಿಜಿಸಿ, ಇನ್ವೆಸ್ಟ್ ಕರ್ನಾಟಕ, ಇವೆರಡು ಕ್ಲಬ್ ಮಾಡೋ ಚಾನ್ಸ್ ಇದೆ, ಓಕೆನಾ? ಇದು ನೋಡ್ಕೊಳ್ಳಿ ಒಂದ್ಸಲ ಟಾಪಿಕ್. ಇದಷ್ಟು PDF ನ ನಾವು ಮತ್ತೆ ಶೇರ್ ಮಾಡ್ತೀವಿ ನಮ್ಮ ಚಾನಲ್ ಅಲ್ಲಿ, ಓಕೆನಾ? ನೆಕ್ಸ್ಟ್ ಗಿಗ್ ವರ್ಕರ್ಸ್ ಇನ್ ಕರ್ನಾಟಕ, ಇದು ಕೂಡ ಇಂಪಾರ್ಟೆಂಟ್ ಇದೆ, ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ದ ಬೆಳಗಾವಿ ಬಾರ್ಡರ್ ಡಿಸ್ಪ್ಯೂಟ್ ಇದೆಲ್ಲ, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ ಇದೆ ನಿಮಗೆ. ನೆಕ್ಸ್ಟ್ NEP ಅಂಡ್ ಕರ್ನಾಟಕ, ಆಲ್ರೆಡಿ ಇದು ಮೇನ್ಸ್ POQ ಅಲ್ವಾ. ಮತ್ತೆ ರಿಪೀಟ್ ಮಾಡೋ ಚಾನ್ಸ್ ಕಡಿಮೆ ಇದೆ, ಬಟ್ ಯಾವುದಕ್ಕೂ ನೀವು ಪ್ರಿಪೇರ್ ಆಗಲೇಬೇಕು, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಲ್ವಾ. ನೆಕ್ಸ್ಟ್ ನೋಡಿ, ಇಂಪ್ಲಿಮೆಂಟೇಷನ್ ಆಫ್ ರಿಸರ್ವೇಷನ್ ಪಾಲಿಸೀಸ್ ಫಾರ್ ಲೋಕಲ್ ರೆಸಿಡೆಂಟ್ಸ್ ಇನ್ ದ ಪ್ರೈವೇಟ್ ಸೆಕ್ಟರ್ ಅಂಡ್ ಅನಾಲಿಸಿಸ್ ಆಫ್ ಇಟ್ಸ್ ಎಕನಾಮಿಕ್, ಸೋಷಿಯಲ್ ಅಂಡ್ ಲೀಗಲ್ ಇಂಪ್ಲಿಕೇಶನ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದು ಆಲ್ರೆಡಿ ರೀಸೆಂಟ್ ಬಿಲ್ ನ ಏನ್ ಮಾಡಿದ್ರು, ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತೆ ಆ ಬಿಲ್ ಏನ್ ಮಾಡಿದ್ದಾರೆ ಇವಾಗ ರೀಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ. ಇದು ಕೇಳೋ ಚಾನ್ಸ್ ಸ್ವಲ್ಪ ಹೈ ಇದೆ, ಓಕೆನಾ, ಕರ್ನಾಟಕದ್ದು. ನೆಕ್ಸ್ಟ್ ಇಶ್ಯೂ ಆಫ್ ರ್ಯಾಪಿಡ್ ಅರ್ಬನೇಷನ್ ಕರ್ನಾಟಕನು ಕೇಳ್ತಾರೆ, ಮತ್ತೆ ಇಂಡಿಯಾನು ಕೇಳ್ತಾರೆ. ರ್ಯಾಪಿಡ್ ಅರ್ಬನೇಷನ್ ಪ್ರಾಬ್ಲಮ್ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ಓಕೆನಾ? ಈ ಎರಡನ್ನೂ ಕೂಡ ಕಂಪಲ್ಸರಿ ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿ. ಡಾಟಾ ಫ್ಯಾಕ್ಟ್ಸ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮೆಮರೈಸ್ ಮಾಡ್ಕೊಂಡು ಹೋಗಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ಅರ್ಬನೈಸೇಷನ್. ನೆಕ್ಸ್ಟ್ ಇಂಟರ್ನಲ್ ರಿಸರ್ವೇಷನ್ ಇನ್ ಕರ್ನಾಟಕ, ತುಂಬಾ ಡಿಬೇಟಬಲ್ ಟಾಪಿಕ್. ಕೇಳಿದ್ರೆ ಕೇಳ್ಬೋದು, ಕೇಳ್ದಾನೆ ಇರ್ಬೋದು, ಓಕೆನಾ? ಕೇಳೋ ಚಾನ್ಸ್ ಸ್ವಲ್ಪ ಕಮ್ಮಿನೇ ಇದೆ, ಓಕೆನಾ? ನೆಕ್ಸ್ಟ್ ಥ್ರೆಟ್ ಟು ಕನ್ನಡ ಲ್ಯಾಂಗ್ವೇಜ್, ಮತ್ತೆ ಯಾವ್ದಾದ್ರು ಪಾಲಿಸಿ ಮೆಜರ್ಸ್ ಇದ್ರೆ ಸಜೆಸ್ಟ್ ಮಾಡಿ ಅಂತ ಕೇಳ್ಬೋದು ನಿಮಗೆ. ಇದನ್ನ ಆಲ್ರೆಡಿ ಎಸಿ ಸಾದ್ ಮೇನ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಕನ್ನಡ ಲ್ಯಾಂಗ್ವೇಜ್ಗೆ ಯಾವ ರೀತಿ ಥ್ರೆಟ್ ಇದೆ ಅಂತ ಹೇಳ್ಬಿಟ್ಟು, ಓಕೆನಾ? ಅಥವಾ ಲಿಂಗ್ವಿಸ್ಟಿಕ್ ರೀಜನಲಿಸಮ್ ಇದೆಯಲ್ಲ, ಅದಕ್ಕೆ ಏನಾದ್ರು ಲಿಂಕ್ ಮಾಡಿ ಕೇಳೋ ಚಾನ್ಸ್ ಕೂಡ ಇದೆ, ಓಕೆನಾ, ಕನ್ನಡ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ಯಾಶ್ ಸೆನ್ಸಸ್ ಇನ್ ಕರ್ನಾಟಕ, ನೆಸೆಸಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಓಕೆನಾ? ನೆಕ್ಸ್ಟ್ ಸೆಂಟರ್ ಸ್ಟೇಟ್ ಇಶ್ಯೂಸ್, ಎಸ್ಪೆಷಲಿ ಕರ್ನಾಟಕದ್ದು, ಓಕೆನಾ? ಯಾವ ರೀತಿ ಇದೆ ಸೆಂಟರ್ ಸ್ಟೇಟ್ ಇಶ್ಯೂಸ್, ಎಸ್ಪೆಷಲಿ ಎಕನಾಮಿಕ್ ರಿಲೇಷನ್ಸ್ ಹೆಂಗಿದೆ, ಓಕೆನಾ? ಇದು ಕೇಳ್ತಾರೆ. ನೆಕ್ಸ್ಟ್ ಕರ್ನಾಟಕದ್ದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ ಇರ್ದು ಏನ್ ಕೇಳ್ತಾರೆ, ಅಚೀವ್ಮೆಂಟ್ಸ್ ಕೇಳ್ತಾರೆ ಅಲ್ವಾ. ಮತ್ತೆ ಅದ್ರದ್ದು ಏನಾದ್ರು ಡ್ರಾಬ್ಯಾಕ್ಸ್ ಇದ್ರೆ ಅದನ್ನು ಕೇಳ್ತಾರೆ. ಮೋಸ್ಟ್ಲಿ ಡ್ರಾಬ್ಯಾಕ್ಸ್ ಕೇಳ್ತಾರೆ. ಎಸ್ ಎ ಪೇಪರ್ ಎಸ್ಪೆಷಲಿ ಇಶ್ಯೂ ಬೇಸ್ ಬರುತ್ತೆ, ಅಂದ್ರೆ ಏನ್ ಇಶ್ಯೂಸ್ ಇದೆಯಲ್ಲ ಅದೇ ಬರುತ್ತೆ. ಅಂದ್ರೆ ನೀವೇನ್ ಮಾಡ್ಬೇಕು, ಜಾಸ್ತಿ ಡಿಮೆರಿಟ್ಸ್, ಇಶ್ಯೂಸ್, ಚಾಲೆಂಜಸ್ ಏನಿದೆ ಅದನ್ನ ಜಾಸ್ತಿ ಎಲಾಬರೇಟ್ ಮಾಡಿ ಬರೀಬೇಕಾಗುತ್ತೆ ಇಲ್ಲಿ, ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ರಿನ್ಯೂಯಬಲ್ ಎನರ್ಜಿ ಪಾಲಿಸಿ ಆಫ್ ಕರ್ನಾಟಕ 2022 to 27, ಇದು ಸಪರೇಟ್ ಎಸ್ ಎ ಟಾಪಿಕ್ ಆಗಿ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಇದು ಇಂಪಾರ್ಟೆಂಟ್. ಇದು ನೋಡ್ಕೊಂಡು ಹೋಗಿರಿ ನೀವು. ಅದು ಬಿಟ್ಟು ಬೇರೆ ಏನಾದ್ರು ಕೇಳಿದಾಗ, ಬೇರೆ ಇಶ್ಯೂಸ್ ಕೇಳಿದಾಗ ಇದನ್ನೆಲ್ಲ ಮೆನ್ಷನ್ ಮಾಡಬಹುದು ಈ ಟಾಪಿಕ್ಸ್ ನ. ನೆಕ್ಸ್ಟ್ 3% ಜಾಬ್ ರಿಸರ್ವೇಷನ್ ಇನ್ ಕರ್ನಾಟಕ, ಸ್ಪೋರ್ಟ್ಸ್ ಕೋಟಾ ಅಲ್ವಾ. ಇದು ಕೇಳೋ ಚಾನ್ಸ್ ತುಂಬಾ ಕಡಿಮೆ ಇದೆ, ಓಕೆನಾ? ಇದೇನು ಪ್ರಿಪೇರ್ ಆಗೋದು ಬೇಡ. ಇವು ಎರಡು ಲಾಸ್ಟ್ ಟಾಪಿಕ್ಸ್ ಕೂಡ ಪ್ರಿಪೇರ್ ಆಗೋದೇನು ಬೇಡ ಇವು. ನೆಕ್ಸ್ಟ್ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಇಶ್ಯೂಸ್, ಓಕೆನಾ? ಇದರಲ್ಲಿ ಫಸ್ಟ್ ಟಾಪಿಕ್ ನಮಗೆ ಯಾವ್ದಿದೆ, ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್ ಇದೆ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್ ಅಲ್ವಾ. ಆಲ್ಮೋಸ್ಟ್ ಕಂಪಲ್ಸರಿ ಕ್ವಶನ್ ಇದು. ಟೂರಿಸಂ ಪಾಲಿಸಿ ಇತ್ತಲ್ಲ ಆಗ್ಲೇ, ಆ ತರನೇ ತುಂಬಾ ಅರ್ಬನೈಸೇಷನ್, ಟೂರಿಸಂ ಪಾಲಿಸಿ ಎಷ್ಟು ಇಂಪಾರ್ಟೆಂಟು ಇಲ್ಲಿ ಈ ಹೆಡ್ಡಿಂಗ್ ಅಲ್ಲಿ
ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್ ಇದೆಯಲ್ಲ, UN ರಿಫಾರ್ಮ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಸೊಸೈಟಿ, ಸ್ವಲ್ಪ ಕಮ್ಮಿ ಚಾನ್ಸ್ ಇದೆ. ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಇನ್ ಇಂಡಿಯಾ, ಓಕೆನಾ, ವಿತ್ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ, ಇದು ಕೂಡ ಸ್ವಲ್ಪ ಕಮ್ಮಿ ಚಾನ್ಸ್ ಇದೆ. ನೆಕ್ಸ್ಟ್ ಸೋಷಿಯೋ ಕಲ್ಚರಲ್ ಡೈವರ್ಸಿಟಿ ಅಂಡ್ ದ ಸ್ಲೋ ಡೆವಲಪ್ಮೆಂಟ್ ಆಫ್ ಇಂಡಿಯಾ, ಇದು ಕೇಳಿದ್ರೆ ಕೇಳ್ಬೋದು. ನೆಕ್ಸ್ಟ್ ಅಗ್ರೇರಿಯನ್ ಕ್ರೈಸಿಸ್ ಅಂಡ್ ಅಗ್ರಿಕಲ್ಚರ್ ಇನ್ ಇಂಡಿಯಾ, ಇದು ಕೇಳೋ ಚಾನ್ಸ್ ಇದೆ, ಸ್ವಲ್ಪ ರೆಡ್ಡಿಂಗ್ ಕಲ್ ಇದೆ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟೂರಿಸಂ ಇನ್ ಇಂಡಿಯಾ ಜನರಲ್ ಕೇಳ್ಬೋದು, ಓಕೆನಾ. ನೆಕ್ಸ್ಟ್ ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ಕ್ರೈಸಿಸ್, ಕ್ಲೈಮೇಟ್ ಚೇಂಜ್ ಇದೆಯಲ್ಲ ಇದನ್ನ ಅವ್ರು ಯಾವ ರೀತಿ ಬೇಕಾದ್ರೂ ಲಿಂಕ್ ಮಾಡಿ ಕೇಳ್ತಾರೆ ನಿಮಗೆ. ಎಕ್ಸ್ಟ್ರೀಮ್ ವೆದರ್ ಈವೆಂಟ್ಸ್ ಅಂತ ಕೇಳ್ತಾರೆ ಅಲ್ವಾ, ಇದು ಯಾವ ಇಂಪಾರ್ಟೆಂಟ್ COP29 ಬೇಕಾದ್ರೆ ಲಿಂಕ್ ಮಾಡಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು ಕ್ಲೈಮೇಟ್ ಚೇಂಜ್. ನೆಕ್ಸ್ಟ್ ಗ್ಲೋಬಲೈಸೇಷನ್ ಯಾವ ರೀತಿ ಬೇಕಾದ್ರೂ ಕೇಳ್ತಾರೆ. ಗ್ಲೋಬಲೈಸೇಷನ್ ಇಂಪ್ಯಾಕ್ಟ್ ಆನ್ ಇಂಡಿಯನ್ ಸೊಸೈಟಿ ಅಂತ ಕೇಳ್ಬೋದು, ಇಂಪ್ಯಾಕ್ಟ್ ಆನ್ ಯೂತ್ ವುಮೆನ್, ಯಾವ ರೀತಿ ಬೇಕಾದ್ರೂ ಕೇಳ್ಬೋದು, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದ್ರ ಜೊತೆ ಬೇಕಾದ್ರೆ ರಿವರ್ಸ್ ಗ್ಲೋಬಲೈಸೇಷನ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಕ್ಲಬ್ ಮಾಡ್ಬಿಟ್ಟು ಕೇಳೋ ಚಾನ್ಸ್ ಕೂಡ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ ಅಂಡ್ ಕರ್ನಾಟಕ, ಇದನ್ನು ಕೇಳೋ ಚಾನ್ಸ್ ಇದೆ. ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ ನಿಮಗೆ. ಇದು ನಿಮಗೆ ಎಕನಾಮಿಕ್ ಸರ್ವೆದಲ್ಲಿ ಇದ್ರ ಬಗ್ಗೆ ಡಾಟಾ ಸಿಗುತ್ತೆ, ಓಕೆನಾ. ಕರ್ನಾಟಕದ ಎಕನಾಮಿಕ್ ಸರ್ವೆ ಇದೆಯಲ್ಲ ರೀಸೆಂಟ್ ಅಂತ ನೋಡ್ಕೊಳ್ಬೇಕು. ಕ್ರಿಮಿನಲ್ ಲಾ ರಿಫಾರ್ಮ್ಸ್, ಇದಂತೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಹೋದ ವರ್ಷ ತುಂಬಾ ಹಾಟ್ ಟಾಪಿಕ್ ಆಗಿತ್ತು, ತುಂಬಾ ಇಂಪಾರ್ಟೆಂಟ್. BNS ಇದಕ್ಕೆ ನೀಟಾಗಿ ಓದ್ಕೊಂಡೋಗಿ, ಸರಿನಾ. ಎವಿಡೆನ್ಸ್ ಆಕ್ಟ್ ಎಲ್ಲ ನೀಟಾಗಿ ಓದ್ಕೊಂಡೋಗಿ, ಭಾರತೀಯ ಸಾಕ್ಷ್ಯಾಧಿನಿಯಮ ಬರುತ್ತಲ್ಲ ಅದೊಂದು, ಈ ಮೂರು ಓದ್ಕೊಂಡು ಹೋಗ್ಬೇಕು. BNSS ಮತ್ತೆ ಭಾರತೀಯ ಸಾಕ್ಷ್ಯಾಧಿನಿಯಮ ಮೂರು ಓದ್ಕೊಂಡೋಗಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ನೆಕ್ಸ್ಟ್ ಇಂಡಿಯಾ 75 ಅಂಡ್ ದ ಅಮೃತ್ ಕಾಲ್ ವಿಷನ್, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ಅದಕ್ಕೆ ರೆಡ್ಡಿಂಗ್ ಕಲಿದೆ ನೋಡ್ಬೋದು. ನೆಕ್ಸ್ಟ್ ಗವರ್ನೆನ್ಸ್ ರೋಲ್ ಇಂದ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಕೇಳಿದ್ರೆ ಕೇಳ್ಬೋದು. ಯೂನಿಫಾರ್ಮ್ ಸಿವಿಲ್ ಕೋಡ್ ತುಂಬಾ ಕ್ಲಾಸಿಕಲ್ ಓಲ್ಡ್ ಟಾಪಿಕ್, ಕೇಳೋ ಚಾನ್ಸ್ ತುಂಬಾ ಕಡಿಮೆ ಇದೆ. ನೆಕ್ಸ್ಟ್ ಡಿಜಿಟಲೈಸೇಷನ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಗವರ್ನೆನ್ಸ್ ಇನ್ ಇಂಡಿಯಾ, ತುಂಬಾ ಜನರಲ್ ಟಾಪಿಕ್, ಕೇಳಿದ್ರೆ ಕೇಳ್ಬೋದು, ಕೇಳೋ ಚಾನ್ಸ್ ಸ್ವಲ್ಪ ಕಡಿಮೆ ಇದೆ. ನೆಕ್ಸ್ಟ್ ಇಂಡಿಯಾ ಬಿಕಮಿಂಗ್ ಎ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂಡ್ ಕರ್ನಾಟಕಸ್ ಕ್ರೂಷಿಯಲ್ ರೋಲ್ ಇನ್ ಇಟ್, ಓಕೆನಾ. ಇದು ಸೆಮಿಕಂಡಕ್ಟರ್ ಸ್ವಲ್ಪ ಇತ್ತೀಚೆಗೆ ಡಿಬೇಟೇಬಲ್, ಅಂದ್ರೆ ಸ್ವಲ್ಪ ಜಾಸ್ತಿ ನ್ಯೂಸ್ ಅಲ್ಲಿ ಇದೆ, ಕೇಳೋ ಚಾನ್ಸ್ ಸ್ವಲ್ಪ ಇದೆ, ಪ್ರಿಪೇರ್ ಆಗ್ಬಿಟ್ಟು ಹೋಗಿ, ಓಕೆನಾ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ಸ್ ಎಸ್ಪೆಷಲಿ ಆನ್ ಇಂಡಿಯಾ, ಇದು ಅನ್ಎಂಪ್ಲಾಯ್ಮೆಂಟ್ ಗೆ ಅದಕ್ಕೆ ಲಿಂಕ್ ಮಾಡ್ತಾರೆ. ಎಥಿಕಲ್ ಇಶ್ಯೂಸ್ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಇದನ್ನ ಕೇಳ್ತಾರೆ. ಎಲ್ಲ ಟೆಕ್ನಾಲಜೀಸ್ ಮೇಲೆ ಯಾವ ರೀತಿ ಟೇಕ್ ಓವರ್ ಮಾಡ್ತಾ ಇದೆ, ಇದ್ರ ಮುಂದೆ ಏನಾಗುತ್ತೆ, ಫ್ಯೂಚರ್ ಏನಿದೆ, ಈ ರೀತಿ ಕೇಳ್ತಾರೆ. ತುಂಬಾ 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 ಇಂಪಾರ್ಟೆಂಟ್ ಟಾಪಿಕ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಯುನೈಟೆಡ್ ನೇಷನ್ಸ್ ರಿಫಾರ್ಮ್ಸ್ ಇತ್ತಲ್ಲ, ಅದು ಬಿಟ್ರೆ ಇದು ಸೆಕೆಂಡ್ ಹೈಯೆಸ್ಟ್ ಚಾನ್ಸ್ ಇದೆ ನಿಮಗೆ ನಾಳೆಗೆ ಎಸ್ಸೆ ಬರೋದು, ಓಕೆನಾ. ನೆಕ್ಸ್ಟ್ ಡೆಮೋಗ್ರಫಿಕ್ ಡಿವಿಡೆಂಡ್ ಇನ್ ಇಂಡಿಯಾ ಅಂಡ್ ಇನ್ ಕರ್ನಾಟಕ, ಇದನ್ನು ಕೂಡ ನೋಡ್ಕೊಂಡೋಗಿ. ಪಾಪ್ಯುಲೇಷನ್ ತುಂಬಾ ನಾವು ನಂಬರ್ 1 ಇದೀವಲ್ಲ, ಅದಕ್ಕೆ ಲಿಂಕ್ ಮಾಡ್ಬಿಟ್ಟು ಕೇಳೋ ಚಾನ್ಸ್ ಇದೆ ಇದನ್ನ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಲೋಕಾಯುಕ್ತ ಇನ್ ಇಂಡಿಯಾ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಕರ್ನಾಟಕ ಲೋಕಾಯುಕ್ತ ಅಲ್ವಾ, ಇದು ಕೇಳೋ ಚಾನ್ಸ್ ಇದೆ. ಇದ್ರದ್ದು ಸ್ವಲ್ಪ ಲೋಕಾಯುಕ್ತದ ಏನೇನು ನಮ್ದು ಅಚೀವ್ಮೆಂಟ್ಸ್ ಇದೆ ಅದು ಸ್ವಲ್ಪ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಮೆರಿಟ್ ಬೇಸ್ಡ್ ಪಬ್ಲಿಕ್ ಎಕ್ಸಾಮ್ಸ್ ಇನ್ ದ ಲೈಟ್ ಆಫ್ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್, ಸೆಂಟ್ರಲ್ ಅಲ್ಲಿ ಬಂದಿದೆ. ಸಾಕಷ್ಟು ಸ್ಟೇಟ್ಗಳು ಕೂಡ ಈ ಆಕ್ಟ್ ಅನ್ನ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದಾವೆ, ಹಂಗಾಗ್ಬಿಟ್ಟು ಇದು ಕೂಡ ಒಂದು ಪ್ರಾಬಬಲ್ ಟಾಪಿಕ್ ಇದೆ ನಿಮಗೆ ಎಸ್ಸೆಗೆ ಅಲ್ವಾ. ನೆಕ್ಸ್ಟ್ ರೀಜನಲಿಸಮ್ ಇನ್ ಇಂಡಿಯಾ ಎಸ್ಪೆಷಲಿ ಲಿಂಗ್ವಿಸ್ಟಿಕ್ ರೀಜನಲಿಸಮ್ ಬಗ್ಗೆ ಕೇಳ್ತಾರೆ. ಎಸ್ಪೆಷಲಿ ಸೌತ್ ಸ್ಟೇಟ್ ಇದಾವಲ್ಲ, ತಮಿಳುನಾಡು ಕರ್ನಾಟಕದಲ್ಲಿ ಇದು ತುಂಬಾ ಹೈ ಇದೆ, ಇದು ಕೇಳೋ ಚಾನ್ಸ್ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ ಇಸ್ರೋ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಇಸ್ರೋ ರೀಸೆಂಟ್ ಯಾವ್ದಾದ್ರು ಏನು ಅಚೀವ್ಮೆಂಟ್ಸ್ ಅದನ್ನ ಕೇಳ್ತಾರೆ. ಯಾವ ರೀತಿ 4 ಇದೆ ಇಸ್ರೋ ಅದನ್ನ ಕೇಳ್ತಾರೆ, ಓಕೆನಾ. ನೆಕ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಲ್ವಾ. ಏನಂದ್ರೆ ಇಂಡಿಯನ್ ಇಶ್ಯೂಸ್ ಇದಾವಲ್ಲ ಬಾಳ ಬರ್ತವೆ, ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಇಶ್ಯೂಸ್ ಇದಾವಲ್ಲ, ಇಲ್ಲಿ ಟಾಪಿಕ್ಸ್ ಸ್ವಲ್ಪ ಬಾಳ ಬರ್ತವೆ, ನೀವು ಸ್ವಲ್ಪ ಪ್ರಿಪೇರ್ ಆಗಿ ಹೋಗ್ಬೇಕಾಗುತ್ತೆ. ಕರ್ನಾಟಕ ಟಾಪಿಕ್ಸ್ ತುಂಬಾ ಕಡಿಮೆ ಇದೆ, ನೋಡಿದ್ರಲ್ಲ, ಒಂದು 10 ಟಾಪಿಕ್ ಪ್ರಿಪೇರ್ ಆಗ್ಬಿಟ್ರೆ ಕರ್ನಾಟಕ ಮುಗ್ದೋಗ್ಬಿಡುತ್ತೆ. ಬಟ್ ಇಂಡಿಯಾ ಹಂಗಲ್ಲ, ಬಾಳ ಟಾಪಿಕ್ ಇರ್ತವೆ. ಒನ್ ನೇಷನ್ ಒನ್ ಎಲೆಕ್ಷನ್, ಇದು ರಾಮನಾಥ್ ಕೋವಿಂದ್ ರಿಪೋರ್ಟ್ಸ್ ಅಲ್ಲಿ ಏನ್ ನೀಟಾಗಿ ಓದ್ಕೊಂಡು ಅದನ್ನ ಚಾಟ್ ಜಿಪಿಟಿಗೆಲ್ಲ ಹಾಕೊಂಡು ಸಮರಿ ಮಾಡ್ಕೊಂಡು ನೀಟಾಗಿ ಓದ್ಕೊಂಡು ಹೋಗಿ. ಮೆರಿಟ್ಸ್ ಡಿಮೆರಿಟ್ಸ್ ಅವರೇ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಬರೀಬೇಕು, ನಿಮ್ದೆ ಓನ್ ಆಗಿ ಏನೇನೋ ಬರಿಬೇಡಿ, ಅಲ್ಲೇನ್ ಕೊಟ್ಟಿದಾರಲ್ಲ ಅದನ್ನೇ ಬರೀಬೇಕು. ನೆಕ್ಸ್ಟ್ ನಕ್ಸಲಿಸಮ್ ಟೆರರಿಸಮ್, ಇದು ಇಂಟರ್ನಲ್ ಸೆಕ್ಯೂರಿಟಿ, ಇದು ಓವರ್ ಆಲ್ ಆಗಿ ಇದು ಕ್ಲಬ್ ಮಾಡಿ ಕೇಳಬಹುದು. ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಒಂದು ಕ್ವಶನ್ ಬರೋ ಚಾನ್ಸ್ ಇದೆ, ಓಕೆನಾ. ನೆಕ್ಸ್ಟ್ ನಾನು ಹೇಳಿದೆ ರ್ಯಾಪಿಡ್ ಅರ್ಬನೈಸೇಷನ್ ಇನ್ ಇಂಡಿಯಾ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿದ್ದನ್ನ ಆಲ್ರೆಡಿ. ಮತ್ತೆ ವುಮೆನ್ ಎಂಪವರ್ಮೆಂಟ್, ಇದು ಕೂಡ ವುಮೆನ್ ಎಂಪವರ್ಮೆಂಟ್ ಇದೆಯಲ್ಲ ಎಸ್ಸೆದಲ್ಲಿ ಯೂಶುವಲಿ ಕೇಳ್ತಾರೆ. ಈ ಸಲ ನಾರಿ ಶಕ್ತಿ ಆಕ್ಟ್ ಇದೆಯಲ್ಲ 106th ಅಮೆಂಡ್ಮೆಂಟ್, ಹಂಗಾಗ್ಬಿಟ್ಟು ಇದು ಕೇಳೋ ಚಾನ್ಸ್ ತುಂಬಾ ಹೈ ಇದೆ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಥವಾ ಡೈರೆಕ್ಟ್ ಆಗಿ ಇದನ್ನೇ ಕೊಡ್ದೇನೆ, ಅವರು ಇದನ್ನ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಯಾವ್ದಾದ್ರು ಒಂದು ಕೋಡ್ ಕೊಟ್ಬಿಟ್ಟು ಅದನ್ನ UPSC ಕೇಳ್ತಾರಲ್ಲ, ಒಂದು ರೀತಿ ಸಿಂಪಲ್ ಆಗಿ ಒಂದು ಕೋಡ್ ಕೊಟ್ಬಿಟ್ಟು ವುಮೆನ್ ಬಗ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳ್ತಾರೆ. ನೀವು ಅವಾಗ ಇದು ಲಿಂಕ್ ಮಾಡಿ ಬರಬೇಕಾಗುತ್ತೆ ನಾರಿ ಶಕ್ತಿ ಆಕ್ಟ್ ನ ಅಲ್ವಾ. ನೆಕ್ಸ್ಟ್ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್, ಇದು ಕೇಳೋ ಚಾನ್ಸ್ ಇದೆ. ಜೆನೆಟಿಕ್ ಇಂಜಿನಿಯರಿಂಗ್ ಅಂಡ್ ಎಥಿಕಲ್ ಇಶ್ಯೂಸ್ ಏನೇ ಬರುತ್ತೆ ಅದನ್ನ ಕೇಳೋ ಚಾನ್ಸ್ ಇದೆ. ಡಾಟಾ ಪ್ರೈವಸಿ, ಸೈಬರ್ ಸೆಕ್ಯೂರಿಟಿ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಸೈಬರ್ ಸೆಕ್ಯೂರಿಟಿ. ನೆಕ್ಸ್ಟ್ ಮಣಿಪುರ್ ಕ್ರೈಸಿಸ್ ಕೇಳೋ ಚಾನ್ಸ್ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಜಲ್ ಜೀವನ್ ಮಿಷನ್ ರೂರಲ್ ಡೆವಲಪ್ಮೆಂಟ್, ಇದು ಕೇಳ್ತಾರೆ. ಜಲ್ ಜೀವನ್ ಮಿಷನ್ ಹೆಂಗೆ ರೂರಲ್ ಡೆವಲಪ್ಮೆಂಟ್ ಸಹಕಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು SSAದಲ್ಲಿ ಆಲ್ರೆಡಿ ಕೇಳಿದ್ರೆ. ನೆಕ್ಸ್ಟ್ ನೋಡ್ಕೊಳ್ಳಿ ಕೆನಡಾ ಖಲಿಸ್ತಾನು, ಇದೇನು ಕೇಳೋ ಚಾನ್ಸ್ ಕಮ್ಮಿ ಇದೆ ಸ್ವಲ್ಪ. COP20 ನಾನು ಹೇಳಿದೆ, ಇದು ಎನ್ವೈರ್ಮೆಂಟ್ ಇದೆಲ್ಲ ಕ್ಲೈಮೇಟ್ ಚೇಂಜ್ಗೆ ಲಿಂಕ್ ಮಾಡಿ ಕೇಳೋ ಚಾನ್ಸ್ ಇದೆ. ಲ್ಯಾಂಡ್ ರಿಫಾರ್ಮ್ಸ್ ತುಂಬಾ ಕ್ಲಾಸಿಕಲ್ ಟಾಪಿಕ್, ಕೇಳೋ ಚಾನ್ಸ್ ಸ್ವಲ್ಪ ಕಡಿಮೆನೇ ಇದೆ, ಓಕೆನಾ. LGBTQ ರೈಟ್ಸ್ ಇಶ್ಯೂಸ್ ಅಂತ ಕೇಳ್ತಾರೆ.
ನೆಕ್ಸ್ಟ್ ಆತ್ಮನಿರ್ಭರ್ ಭಾರತ್ ಇದಕ್ಕೆ ಅದು ಕೇಳ್ತಾರೆ. ಮತ್ತೆ ಅದು ಬಿಟ್ಟು MSME ಇದು ರೋಲ್ ಹೆಂಗಿರುತ್ತೆ ಇಂಡಿಯಾದು ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ, ಈ ರೀತಿ ಕೇಳೋ ಚಾನ್ಸ್ ಇದೆ. ಇವೆರಡು ಎರಡು ಲಿಂಕ್ ಮಾಡಿ ಕೂಡ ಕೇಳ್ಬೋದು. ನೆಕ್ಸ್ಟ್ ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಶೇಪಿಂಗ್ ದ ಮಾಡರ್ನ್ ವರ್ಲ್ಡ್ ಅಲ್ವಾ. ಇದು ತುಂಬಾ ಹೈ ಇದೆ. ಯೂಶುವಲಿ UPSC ಪ್ರತಿ ವರ್ಷ ಒಂದು ಕ್ವಶನ್ ಇದ್ದೇ ಇರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಯಾವ ರೀತಿ ನಮ್ಮ ಮಾಡರ್ನ್ ವರ್ಲ್ಡ್ ನ ಶೇಪ್ ಮಾಡಿದೆ ಅಂತ ಹೇಳ್ಬಿಟ್ಟು. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಅದು ಬಿಟ್ಟು ಕ್ಲಾಸಿಕಲ್ ಟಾಪಿಕ್ಸ್ ಕೆಲವಿದಾವೆ. ಡೆಮೋಕ್ರಸಿ, ಪೊಲ್ಯೂಷನ್, SDG, ಪಾಪ್ಯುಲೇಷನ್ ಅಂಡ್ ಡೆಮೋಗ್ರಫಿಕ್ ಡಿವಿಡೆಂಡು. ಅದಾದ್ಮೇಲೆ ಮತ್ತೆ ನಿಮ್ಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಏನೇ ಟಾಪಿಕ್ ಕೇಳ್ಬೋದು. ಇಂಡೋ ಪೆಸಿಫಿಕ್ ಕೇಳ್ಬೋದು, ಇಂಡೋ ಚೀನಾ ರಿಲೇಷನ್ಸ್, ಇಂಡೋ ಅಮೆರಿಕಾ ರಿಲೇಷನ್ಸ್, ಇಂಡಿಯಾ ಹೇಗೆ ಇತ್ತೀಚೆಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಯಾವ ರೀತಿ ತನ್ನ ಏನ್ ಮಾಡ್ತಿದೆ, ಪ್ರಾಬಲ್ಯವನ್ನ ಜಾಸ್ತಿ ಮಾಡ್ಕೋತಿದೆ, ಡಾಮಿನೆನ್ಸ್ ಜಾಸ್ತಿ ಮಾಡ್ಕೋತಿದೆ, ಈ ರೀತಿ ಕೇಳ್ತಾ ಹೋಗ್ತಾರೆ. ಅದು ಬಿಟ್ಟು ಓಕೆನಾ, ಕ್ಲಾಸಿಕಲ್ ಟಾಪಿಕ್ಸ್ ಇಷ್ಟೇ ಅನ್ಸುತ್ತೆ ಮೋಸ್ಟ್ಲಿ, ಸಾಕು. ನೆಕ್ಸ್ಟ್ ನಾನು ಎಸ್ಸೆದು ಇದನ್ನ ಸ್ಟ್ರಾಟಜಿ ಹೇಳಕ್ ಮುಂಚೆ, ಅಂದ್ರೆ ನಿಮಗೆ ಸ್ವಲ್ಪ ಪ್ರೆಸೆಂಟೇಷನ್ ಹೇಳಕ್ ಮುಂಚೆ ಕೆಲವು ಡೌಟ್ಸ್ ಇರ್ತಾವಲ್ಲ, ಅದನ್ನ ಹೇಳಕ್ ಮುಂಚೆ ಕೆಲವು GS ಕ್ವಶನ್ ಪೇಪರ್ ಇದಾವಲ್ಲ, ನಿಮ್ಮ GS 1, 2, 3, 4 ಅಲ್ಲಿ, ಅದಕ್ಕೆ ACSAD ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿರ್ತಕ್ಕಂಥ ಕ್ವಶನ್, ಈ ವರ್ಷ ಕೇಳಿರ್ತಕ್ಕಂಥ ರೀಸೆಂಟ್ ಆಗಿ ಆಯ್ತಲ್ಲ ACSAD ಎಕ್ಸಾಮು, ಅದರಲ್ಲಿ ಇರ್ತಕ್ಕಂಥ ಕೆಲವು ಟಾಪಿಕ್ಸ್ ಬರೋ ಚಾನ್ಸ್ ಇದೆ ನಿಮ್ಮ GS ಪೇಪರ್ಸ್ಗೆ, GS 1, 2, 3 ಈ ಪೇಪರ್ಸ್ಗೆ. ಕೆಲವು ಟಾಪಿಕ್ಸ್ ನ ನೋಡ್ಕೊಂಡು ಹೋಗಿರಿ, ಯಾವ್ದಾದ್ರು ಮಿಸ್ ಆದ್ರೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳಿದ್ದಾರೆ. ಮತ್ತೆ ಇಂಡಿಯಾಸ್ ಇಂಡಸ್ಟ್ರಿಯಲ್ ಪಾಲಿಸಿ 2022 ಇದು ಪ್ರಪೋಸ್ಡ್ ಇದೆ, ಅದನ್ನ ಕೇಳಿದ್ದಾರೆ. ಮತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಕೇಳಿದ್ದಾರೆ. ವಿಕಸಿತ್ ಭಾರತ್ ಬಗ್ಗೆ ಕೇಳಿದ್ದಾರೆ. ವಿಷನ್ ಇದು ಯಾವುದು ಎಸ್ಸೆ ಟಾಪಿಕ್ಸ್ ಆಗಿ ಬರೋ ಚಾನ್ಸ್ ತುಂಬಾ ಕಡಿಮೆ ಇದೆ. ನಾನು ಹೇಳ್ತಿರೋದು ಇದು ಎಸ್ಸೆ ಟಾಪಿಕ್ಸ್ ಇಷ್ಟೊತ್ತಿಗೂ ಡಿಸ್ಕಸ್ ಮಾಡಿದೆ. ಇದು GS 1, 2, 3 ಬರೋ ಚಾನ್ಸ್ ತುಂಬಾ ಹೈ ಇದೆ, ಬಿಕಾಸ್ ಇದು ಆಲ್ರೆಡಿ ACSAD ಎಕ್ಸಾಮ್ ಅಲ್ಲಿ ರೀಸೆಂಟ್ ಆಗಿ ಕೇಳಿದ್ದಾರೆ. ಓಕೆನಾ, ಮೋಸ್ಟ್ಲಿ ಅವರೇ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು ನೀವು. ಹಂಗಾಗ್ಬಿಟ್ಟು ಈ ಟಾಪಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನಿಮಗೆ GS 1, 2, 3 ಗೆ. ನೋಡ್ಕೊಳ್ಳಿ, ವಿಕಸಿತ್ ಭಾರತ ಆಯ್ತಾ, ವಿಷನ್ 2030 ಇದು ಇಂಡಿಯಾಸ್ ಫಾರ್ಮಾಸ್ಯೂಟಿಕಲ್ ಅಸೋಸಿಯೇಷನ್ ಇದೆಯಲ್ಲ, ಇಂಡಿಯಾಸ್ ಫಾರ್ಮಾಸ್ಯೂಟಿಕಲ್ ಅಸೋಸಿಯೇಷನ್ ಇವ್ರದ್ದು ಒಂದು ಗೋಲ್ ಇದೆ, ವಿಷನ್ 2030 ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಒಂದು ಕೇಳಿದ್ದಾರೆ ಕ್ವಶನ್. ಅದ್ಬಿಟ್ಟು ಜಲ್ ಜೀವನ್ ಮಿಷನ್ ಕೇಳಿದ್ದಾರೆ, ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಕೇಳಿದ್ದಾರೆ, ನ್ಯಾನೋ ಸೈನ್ಸ್ ಮತ್ತೆ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾರೆ. ಮತ್ತೆ ರೂರಲ್ ಅರ್ಬನ್ ಮೈಗ್ರೇಷನ್ ಕರ್ನಾಟಕದಲ್ಲಿ ಹೆಂಗಾಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಬೆಂಗಳೂರು, ಎಸ್ಪೆಷಲಿ ಮೈಸೂರು, ಇವೆರಡು ಕೇಳಿದ್ದಾರೆ ಅವರು. ಮಹದಾಯಿ ಮತ್ತೆ ಮೇಕೆದಾಟು ಎರಡು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ರೀಜನಲ್ ಡಿಸ್ಪ್ಯಾರಿಟಿ ಬಗ್ಗೆ ಕೇಳಿದ್ದಾರೆ. ಈ ಗವರ್ನೆನ್ಸ್ ಇನ್ ಕರ್ನಾಟಕ ಕೇಳಿದ್ದಾರೆ, ಇಂಪಾರ್ಟೆಂಟ್ ಟಾಪಿಕ್ ಇದು ನಮಗೆ. ಮ್ಯಾನುಫ್ಯಾಕ್ಚರಿಂಗ್ ಇನ್ ಕರ್ನಾಟಕ ಇದು ಕೇಳಿದ್ದಾರೆ, ಎಲ್ಲೆಲ್ಲಿ ಇಂಡಸ್ಟ್ರೀಸ್ ಇದಾವೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ ಲಾಸ್ಟ್ 7 ಡಿಕೇಡ್ಸ್ ಅಂತ ಕೇಳಿದ್ದಾರೆ. ಯಾವ ರೀತಿ ನ್ಯಾಷನಲ್ ಇನ್ಕಮ್ ನಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಅಗ್ರಿಕಲ್ಚರ್, ಮ್ಯಾನುಫ್ಯಾಕ್ಚರಿಂಗ್ ಬರುತ್ತಲ್ಲ ನಿಮಗೆ, ಸರ್ವಿಸಸ್ ಯಾವ ರೀತಿ ಕಾಂಟ್ರಿಬ್ಯೂಷನ್ ಇದೆ GDP ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ FPI ಇನ್ ಇಂಡಿಯಾ ಅಂಡ್ ಅಗ್ರಿಕಲ್ಚರ್ ಇದು ಲಿಂಕ್ ಮಾಡಿ ಕೇಳ್ತಾರೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಇಂಡಿಯನ್ ಸ್ಟಾರ್ಟ್ಅಪ್ಸ್ ಇತ್ತೀಚೆಗೆ ಬಹಳ ಸಕ್ಸಸ್ ಆಗಿದಾವಲ್ಲ, ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂಡ್ ರೂರಲ್ ಎಕಾನಮಿ ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಸೋಶಿಯೋ ಎಕನಾಮಿಕ್ ಇಂಪ್ಯಾಕ್ಟ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಆಫ್ ಕರ್ನಾಟಕ ಇದೊಂದು ಕ್ವಶನ್ ಕೇಳಿದ್ದಾರೆ. ಇದು GS 1, 2, 3 ಗೆ ಇಂಪಾರ್ಟೆಂಟ್, ನಾನು ಆಲ್ರೆಡಿ ಹೇಳಿದೆ. ಓಕೆನಾ, ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ನ ಪ್ರಿಸರ್ವ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಇದಾವೆ, ಮತ್ತೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವ್ದಾವ್ದು ನ್ಯಾಷನಲ್ ಪಾರ್ಕ್ಸ್ ಮತ್ತೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ACSAD ಎಕ್ಸಾಮ್ ಕೇಳಿದ್ದಾರೆ. ನೆಕ್ಸ್ಟ್ ಏರ್ ಪೊಲ್ಯೂಷನ್ ಬಗ್ಗೆ ಕೇಳಿದ್ದಾರೆ, ಸೋಲಾರ್ ಎನರ್ಜಿ ಬಗ್ಗೆ ಕೇಳಿದ್ದಾರೆ, ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್ಸ್ ಬಗ್ಗೆ ಕೇಳಿದ್ದಾರೆ ರೀಸೆಂಟ್ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಫರ್ಟಿಲೈಸರ್ಸ್ ಅದ್ರ ಇಂಪ್ಯಾಕ್ಟ್ಸ್ ಏನಿದೆ ಅದು ಕೇಳಿದ್ದಾರೆ. ಮತ್ತೆ ಸಸ್ಟೈನಬಲ್ ಆಗಿ ಯೂಸ್ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ ಫರ್ಟಿಲೈಸರ್ಸ್ ನ. ಮಿಸೈಲ್ಸ್ ಡೆವಲಪ್ಡ್ ಬೈ ಇಂಡಿಯಾ ಇದೊಂದು ಕ್ವಶನ್ ಕೇಳಿದ್ದಾರೆ. ಮಿರ್ಜಾ ಇಸ್ಮಾಯಿಲ್ ಕಾಂಟ್ರಿಬ್ಯೂಷನ್ ಕೇಳಿದ್ದಾರೆ, ನಿಮ್ಗೆ ಗೊತ್ತು ದಿವಾನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಹಿಸ್ಟೋರಿಯೋಗ್ರಫಿ ಆಫ್ ಹೈದರಾಬಾದ್ ಕರ್ನಾಟಕ ರೀಜನ್ ಕೇಳಿದ್ದಾರೆ. ಅಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನ್ ಯಾವ ರೀತಿ ಹಿಸ್ಟ್ರಿ ಇದೆ, ಮತ್ತೆ ಅಲ್ಲಿರ್ತಕ್ಕಂಥ ಆಥರ್ಸ್ ಹೈದರಾಬಾದ್ ಕರ್ನಾಟಕದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ ಆಥರ್ಸ್ ಏನೇನು ವ್ಯೂಸ್ ಇದಾವಲ್ಲ, ಪರ್ಸ್ಪೆಕ್ಟಿವ್, ಅದನ್ನ ಕ್ರಿಟಿಕಲಿ ಅನಲೈಸ್ ಅಂತ ಕೇಳಿದ್ದಾರೆ. ಓಕೆನಾ, ಇದಾದ್ಮೇಲೆ ಶಂಕರಾಚಾರ್ಯ ಬಗ್ಗೆ ಒಂದು ಕ್ವಶನ್ ಇದೆ, ಇದು ಆರ್ಟ್ ಅಂಡ್ ಕಲ್ಚರ್ ಕೇಳಿದ್ದಾರೆ. ನೆಕ್ಸ್ಟ್ ಕಾಸಸ್ ಫಾರ್ ನ್ಯೂ ಸಿ ರೂಟ್ಸ್ ಟು ಇಂಡಿಯಾ ಇದೊಂದು ಕ್ವಶನ್ ಕೇಳಿದ್ದಾರೆ ಮಾಡರ್ನ್ ವರ್ಲ್ಡ್ ಹಿಸ್ಟ್ರಿ ನಿಮಗೆ. ಓಕೆನಾ, ನೆಕ್ಸ್ಟ್ ವಿಶ್ವೇಶ್ವರಯ್ಯ ಕಾಂಟ್ರಿಬ್ಯೂಷನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಬಿಲ್ಡರ್ ಆಫ್ ಮಾಡರ್ನ್ ಮೈಸೂರು ಇದೆರಡು ಒಂದೇ ಟಾಪಿಕ್, ಸಾರಿ. ಓಕೆನಾ, ನೆಕ್ಸ್ಟ್ ಬಾದಾಮಿ ಚಾಲುಕ್ಯರದು, ವಿಜಯನಗರ, ರಾಷ್ಟ್ರಕೂಟ ಮತ್ತೆ ಹೊಯ್ಸಳದು, 4 ಟಾಪಿಕ್, 4 ಡೈನಾಸ್ಟಿಸ್ದು ಆರ್ಟ್ ಮತ್ತೆ ಆರ್ಕಿಟೆಕ್ಚರ್ಗೆ ಏನೇನು ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ ಹೇಳ್ಬಿಟ್ಟು 4 ಕ್ವಶನ್ ಅಪಿಯರ್ ಆಗಿದೆ. ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ವಿಜಯನಗರ ಏನಂತ ಕೇಳಿದ್ದಾರೆ, ಇಂಡೋ ಮುಸ್ಲಿಂ ಸ್ಟೈಲ್ದು ಇದು ಏನಾಗಿದೆ, ಒಂದು ಸಿಂಥಸಿಸ್ ಆಗಿದೆ ಅಂತ ಕೇಳಿದ್ದಾರೆ ಅಲ್ವಾ. ಮತ್ತೆ ಈ 3 ಕ್ವಶನ್ ಅಷ್ಟೇ, ಆರ್ಟ್ ಮತ್ತೆ ಆರ್ಕಿಟೆಕ್ಚರ್ ಎರಡು ಕೇಳಿದ್ದಾರೆ ಒಟ್ಟಿಗೆ. ಆರ್ಟ್ ಅಂದ್ರೆ ಎಲ್ಲ ಬರೀಬೇಕು, ಮ್ಯೂಸಿಕ್, ಲಿಟ್ರೇಚರ್, ಡ್ಯಾನ್ಸು ಅಲ್ವಾ, ಫೋಕ್ ಆರ್ಟು, ಅಲ್ಲೇನಿದೆ ಎಲ್ಲ ಆರ್ಟ್ಸ್ ಬರೀಬೇಕಾಗುತ್ತೆ ನೀವು. ಓಕೆನಾ, ಸ್ಕಲ್ಪ್ಚರ್ ಕೂಡ ಬರೀಬೇಕಾಗುತ್ತೆ. ಬೇಕಾದ್ರೆ ನೀವು ಆರ್ಕಿಟೆಕ್ಚರ್ ಜೊತೆ ಸ್ಕಲ್ಪ್ಚರ್ನ ಆ್ಯಡ್ ಮಾಡ್ಕೋಬಹುದು. ಓಕೆನಾ, ಆರ್ಕಿಟೆಕ್ಚರ್ ಬರೆಯುವಾಗ ಒಂದು ಯಾವ್ದಾದ್ರು ದೇವಸ್ಥಾನದ್ದು, ಒಂದು ಟೆಂಪಲ್ದು ಬೇಸಿಕ್ ರಫ್ ಸ್ಕೆಚ್ ಅನ್ನ ಹಾಕಿ ಅಲ್ಲಿರ್ತಕ್ಕಂಥ ಬೇಸಿಕ್ ಏನೇನು ಬೇಸಿಕ್ ಫೀಚರ್ಸ್ ಇದೆ ಅದನ್ನ ಸ್ವಲ್ಪ ಲಿಸ್ಟ್ ಆನ್ ಮಾಡಬೇಕಾಗುತ್ತೆ. ಓಕೆನಾ, 1935 ಆಕ್ಟ್ ಹೇಗೆ ನಮಗೆ ಬೇಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಒಂದು ಕ್ವಶನ್. ನೆಕ್ಸ್ಟ್ ಅದಾದ್ಮೇಲೆ ಬ್ಯಾಟಲ್ ಆಫ್ ಪ್ಲಾಸಿ ಬಗ್ಗೆ ಕೇಳಿದ್ದಾರೆ. ನಾನ್ ಕೋಪರೇಷನ್ ಮೂವ್ಮೆಂಟ್ ಇನ್ ಕರ್ನಾಟಕ ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇದಾದ್ಮೇಲೆ 1857 ರೆವಲ್ಯೂಷನ್ ಮತ್ತೆ ಕರ್ನಾಟಕದಲ್ಲಿ ಅದರ ರೆಸ್ಪಾನ್ಸ್ ಹೇಗಿತ್ತು,
1857 ರೆವಲ್ಯೂಷನ್ಗೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ ಈ ಕ್ವಶನ್. ನೆಕ್ಸ್ಟ್ ರೈಸ್ ಆಫ್ ಹೈದರ್ ಅಲಿ, ಅದು ಆಗಿಂದ ಸ್ಟೇಟಸ್ ಹೇಗಿತ್ತು, ಹೇಗೆ ಹೈದರ್ ಅಲಿ ರೈಸ್ ಆದ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಕರ್ನಾಟಿಕ್ ವಾರ್ ಬಗ್ಗೆ ಕೇಳಿದ್ದಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ರಿಪೋರ್ಟ್ 2024 ಇದೊಂದು ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ನಮಗೆ. ಇದು ಕನ್ಕ್ಲೂಷನ್ ನೀವು ಎಲ್ಲಿ ಬೇಕಾದ್ರೂ ಬಳಸ್ಕೋಬಹುದಲ್ಲ. SDG ಗೊತ್ತಿದ್ರೆ ನಿಮಗೆ 17 SDGs ಇದೆ, ಅಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಕನ್ಕ್ಲೂಷನ್ ಎಲ್ಲಿ ಬೇಕಾದ್ರೂ ಬಳಸಬಹುದು. ಎಸ್ಸೆ ಬರೆಯುವಾಗಲೂ ಕೂಡ SDG ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇಂಡೋ ಬಾಂಗ್ಲಾ ರಿಲೇಷನ್ಸ್ ಬಗ್ಗೆ ಕೇಳಿದ್ದಾರೆ. ಇಂಡೋ ಚೀನಾ ಎಕನಾಮಿಕ್ ರಿಲೇಷನ್ಸ್ ಕೇಳಿದರೆ ನೋಡಿ, ಎಕನಾಮಿಕ್ ಅಲ್ವಾ. ಇಂಡೋ ಚೀನಾ ಎಷ್ಟೇ ರಿವಾಲ್ರಿ ಇದ್ರೂ ಕೂಡ ನಮಗೆ ಎಕನಾಮಿಕ್ ರಿಲೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ನಾವು ಡಿಪೆಂಡೆನ್ಸ್ ನ ಕಡಿಮೆ ಮಾಡಕ್ ಆಗೋದೇ ಇಲ್ಲ ಅಲ್ವಾ. ಎರಡೂ ಕೂಡ ತುಂಬಾ ಡಿಪೆಂಡೆನ್ಸ್ ಇದೆ, ಇಂಟರ್ ಡಿಪೆಂಡೆನ್ಸ್ ಇದೆ ಜಾಸ್ತಿ. ನೆಕ್ಸ್ಟ್ ಅಮೃತ್ ಇನ್ ಕರ್ನಾಟಕ ಇದನ್ನ ಕೇಳಿದ್ದಾರೆ. ಅಮೃತ್ ಸ್ಕೀಮ್ ಬಗ್ಗೆ ಕರ್ನಾಟಕದಲ್ಲಿ ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನೆಕ್ಸ್ಟ್ 1881 ಇಂದ ಹಿಡಿದು 1947 ವರೆಗೂ ದಿವಾನ್ಸ್ ಇದಾರಲ್ಲ, ಇವ್ರದ್ದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಒಂದೇ ಕ್ವಶನ್ ಅಲ್ಲಿ ಅಷ್ಟು ಕ್ವಶನ್ ಕೇಳಿದ್ದಾರೆ. ಒಂದೇ ಇಷ್ಟರಲ್ಲೇ ನಾವು ಇಲ್ಲಿ ಈ ಪೀರಿಯಡ್ ಬರ್ತಕ್ಕಂಥ ಎಲ್ಲಾ ದಿವಾನ್ಸ್ ಬಗ್ಗೆ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ತುಂಬಾ ಕಷ್ಟ ಕ್ವಶನ್ ಇದು. ನೆಕ್ಸ್ಟ್ ಆರ್ಯ ಸಮಾಜ್ ಬಗ್ಗೆ ಕೇಳಿದ್ದಾರೆ. ಕರ್ನಾಟಕಸ್ತು ಫೋಕ್ ಡ್ಯಾನ್ಸಸ್ ಬಗ್ಗೆ ಕೇಳಿದ್ದಾರೆ, ತುಂಬಾ ಇಂಪಾರ್ಟೆಂಟ್. ರೋಲ್ ಆಫ್ ಕರ್ನಾಟಕ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಇದಂತೂ ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ನಿಮ್ಗೆ ಎಲ್ಲರೂ ಗೊತ್ತಿದೆ. ಎಲ್ಲದೂ ಬರೀಬೇಕು. ಕ್ವಿಟ್ ಇಂಡಿಯಾವರೆಗೂ ಯಾವ್ದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಲ್ಲ ನಮ್ದು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ಗೆ ಕರ್ನಾಟಕದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇತ್ತು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ಓದ್ಕೊಂಡು ಹೋಗಿ. ನೆಕ್ಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್ ಇನ್ ಕರ್ನಾಟಕ ತುಂಬಾ 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 ಇಂಪಾರ್ಟೆಂಟ್ ಟಾಪಿಕ್, ಕೇಳ್ತಾರೆ, ಡೌಟ್ ಇಲ್ಲ. ನೆಕ್ಸ್ಟ್ ಬಾಲಗಂಗಾಧರ ತಿಲಕ್ ಇನ್ಫ್ಲೂಯೆನ್ಸ್ ಹೇಗೆ ಮಾಡಿದ್ರು ಕರ್ನಾಟಕದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ಗೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನೆಕ್ಸ್ಟ್ ಪಾರ್ಟಿಷನ್ ಆಫ್ ಬೆಂಗಾಲ್ ಬಗ್ಗೆ ಒಂದು ಕ್ವಶನ್ ಇದೆ. ಯೂನಿಫಿಕೇಶನ್ ಅಂಡ್ ಪರ್ಸನಾಲಿಟೀಸ್ ಕೇಳ್ತಾರೆ. ಆಲೂರು ವೆಂಕಟರಾವ್ ಇದೆಲ್ಲ ಗೊತ್ತಲ್ಲ ನಿಮಗೆ, ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದು. 1924 ಕಾಂಗ್ರೆಸ್ ಸೆಷನ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕದಂಬ ಪೀರಿಯಡ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗಿತ್ತು ಅಂತ ಕೇಳಿದ್ದಾರೆ. ನೀತಿ ಆಯೋಗದು ಮತ್ತೆ ಅದ್ರ ಪ್ಲಾನಿಂಗ್ ಹೇಗೆ, ಅದ್ರ ರೋಲ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಪ್ಲಾನಿಂಗ್ ಅಲ್ಲಿ. ಕರ್ನಾಟಕ ಶ್ರಮ ಶಕ್ತಿ ಸ್ಕೀಮ್ ಬಗ್ಗೆ ಕೇಳಿದ್ದಾರೆ. ಮೈನಾರಿಟೀಸ್ ಇರ್ತಕ್ಕಂಥ ಸ್ಕೀಮ್ ಅಲ್ವಾ ಇದು ಕೇಳಿದ್ದಾರೆ. ನೆಕ್ಸ್ಟ್ ವುಮೆನ್ ರೆಸರ್ವೇಷನ್ ಆಕ್ಟ್ ಬಗ್ಗೆ ಕೇಳಿದ್ದಾರೆ, ಆಬ್ವಿಯಸ್ ಕ್ವಶನ್ ಇದು. ನೆಕ್ಸ್ಟ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಸೆಕ್ಯುಲರಿಸಮ್ ನ ಕಂಪ್ಯಾರಿಸನ್ ಮಾಡ್ಬಿಟ್ಟು ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಮಿಡಲ್ ಈಸ್ಟ್ ಕಾನ್ಫ್ಲಿಕ್ಟ್ಸ್ ಬಗ್ಗೆ ಒಂದು ಕೇಳಿದ್ದಾರೆ, ಇಸ್ರೇಲ್ ವಾರ್ ಬಗ್ಗೆ ಇದು ಕ್ವಶನ್ ಅಲ್ವಾ. ನೆಕ್ಸ್ಟ್ ಸೆಂಟ್ರಲ್ ಸ್ಟೇಟ್ ಇಶ್ಯೂಸ್ ಕನ್ಸರ್ನಿಂಗ್ ಕರ್ನಾಟಕ, ಇದು ಆಲ್ರೆಡಿ ಹೇಳಿದೆ ನಾನು. ಎಸ್ಪೆಷಲಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಆರ್ಗನೈಸೇಷನ್ ಆಫ್ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟೇರಿಯೇಟ್ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಕೇಳಿದ್ದಾರೆ. ಆರ್ಟಿಕಲ್ 166 ಸಬ್ ಸೆಕ್ಷನ್ 3 ಅಲ್ವಾ. ಇದೇನಾಗುತ್ತೆ, ಗವರ್ನರ್ ಕೆಲವು ರೂಲ್ಸ್ ಮಾಡ್ತಾರೆ, ಯಾವ ರೀತಿ ಬಿಸ್ನೆಸ್ ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಕೆಲವು ರೂಲ್ಸ್ ಮಾಡಿರ್ತಾರೆ, ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಇದು ತುಂಬಾ ಅಂದ್ರೆ ಡಿಫಿಕಲ್ಟ್ ಟಾಪಿಕ್, ಇದನ್ನ ಆನ್ಸರ್ ಮಾಡೋದು ತುಂಬಾ ಕಷ್ಟ. ಕೋಆಪರೇಟಿವ್ ಫೆಡರಲಿಸಮ್ ಇದ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಆಲ್ರೆಡಿ ಹೇಳಿದೆ ನಾನು. GST ಎಸ್ಪೆಷಲಿ ಕರ್ನಾಟಕ ವಿತ್ ಸೆಂಟರ್ ಕಂಪ್ಯಾರಿಸನ್ ಮಾಡ್ಬಿಟ್ಟು ಕೇಳ್ತಾರೆ, ಹೆಂಗೆ ಸ್ಟೇಟ್ ಮತ್ತೆ ಸೆಂಟರ್ ನಡುವೆ ಇಶ್ಯೂ ಇದೆ, ಎಸ್ಪೆಷಲಿ GST ಇಶ್ಯೂ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೀವು ಇದನ್ನ ಓವರ್ ಆಲ್ ಆಗಿ ಫೈನಾನ್ಷಿಯಲ್ ಇಶ್ಯೂ ರಿಲೇಶನ್ಶಿಪ್ ಹೇಗಿದೆ ಅದರಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ ವೈ ಲೇಬರ್ ಮಾರ್ಕೆಟ್ ಡಿಸ್ರಪ್ಷನ್ಸ್ ಹ್ಯಾಪನ್ ಇನ್ ಇಂಡಿಯಾ ಅಂಡ್ ಇಟ್ಸ್ ಇಂಪ್ಯಾಕ್ಟ್ಸ್, ಇದನ್ನು ಕೂಡ ಕೇಳಿದ್ದಾರೆ. ತುಂಬಾ ಆರ್ಟ್ ಟಾಪಿಕ್ ಇದೆ ಆಕ್ಚುಲಿ. ಇದಾದ್ಮೇಲೆ ಕರ್ನಾಟಕ ಮಿನರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಚಾಲೆಂಜಸ್ ಏನೇನಿದೆ ನಮಗೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಒಂದು ಕ್ವಶನ್. ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ಸ್ ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಅದಾದ್ಮೇಲೆ ನ್ಯೂಕ್ಲಿಯರ್ ಟೆಕ್ನಾಲಜೀಸ್ ಇನ್ ಫುಡ್ ಪ್ರಿಸರ್ವೇಷನ್ ಅಂಡ್ ಹೆಲ್ತ್ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಕೇಳಿದ್ದಾರೆ. ಇಷ್ಟು ಕ್ವಶನ್ಸ್ AC ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್, ರೀಸೆಂಟ್ ಆಗಿ ನಡೆದಂತ AC ಪೇಪರ್ ಅಲ್ಲಿ ಕೇಳಿದ್ದಾರೆ. ಇದು ನಿಮಗೆ GS 1 to 3 ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದಾದ್ಮೇಲೆ ನಾನು ಇವಾಗ ನಿಮಗೆ ಜನರಲ್ ಆಗಿ ಎಸ್ಸೆ ಸ್ಟ್ರಕ್ಚರ್ ಹೇಗಿರಬೇಕು ಅದು ಹೇಳ್ತೀನಿ. ಮೇನ್ ಆಗಿ ಏನ್ ಗೊತ್ತಾ, ಎಸ್ಸೆದಲ್ಲಿ ಬಹಳ ಜನ ಕನ್ಫ್ಯೂಷನ್ ಏನಿದೆ ಅಂದ್ರೆ, ನಾವು ಸಬ್ ಹೆಡ್ಡಿಂಗ್ಸ್ ಹಾಕ್ಬೇಕೋ ಬೇಡ ಅಂತ. ಕಂಪಲ್ಸರಿ ಸಬ್ ಹೆಡ್ಡಿಂಗ್ಸ್ ನ ಹಾಕ್ಲೇಬೇಕು ಎಸ್ಸೆದಲ್ಲಿ. ಸಬ್ ಹೆಡ್ಡಿಂಗ್ಸ್ ಇಲ್ಲ ಅಂದ್ರೆ ಅದು ಯಾವ ಪ್ಯಾರಾಗ್ರಾಫ್ ಯಾವ್ದಕ್ಕೆ ಲಿಂಕ್ ಆಗುತ್ತೆ ಅಂತ ಅವ್ನಿಗೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ವ್ಯಾಲ್ಯೂಟರಿಗೆ ಅಲ್ವಾ. ಈಗ ನೋಡಿ, ಇಲ್ಲೇನ್ ಮಾಡ್ತೀರಾ ನೀವು, ಎಸ್ಸೆ ಶುರು ಮಾಡ್ತೀರಲ್ವಾ, ಸ್ಟಾರ್ಟಿಂಗ್ ಏನು ಸಬ್ ಹೆಡ್ಡಿಂಗ್ ಹಾಕ್ಬೇಡಿ, ಇಂಟ್ರೊಡಕ್ಷನ್ ಇರುತ್ತಲ್ಲ ಹಂಗೆ ಶುರು ಮಾಡ್ಕೊಂತ ಹೋಗಿ. ಸಿಂಪಲ್ ಆಗಿ ಅದೊಂದು ಸ್ಟೋರಿ ಇದ್ರೆ ಸ್ಟೋರಿ ಬರೀರಿ, ಕಾನ್ಸೆಪ್ಟ್ ಇದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಾ ಅಲ್ವಾ. ಈ ರೀತಿ ಸ್ಟಾರ್ಟಿಂಗ್ ಪ್ರತಿ ಪ್ಯಾರಾಗ್ರಾಫ್ಗೂ ಒಂದ್ ಸ್ವಲ್ಪ ಸ್ಪೇಸ್ ಕೊಡಬೇಕು. ನಿಯರ್ಲಿ ಏನ್ ಮಾಡಬೇಕು, ಒಂದು ಪೇಜ್ ಅಲ್ಲಿ 3 ಪ್ಯಾರಾಗ್ರಾಫ್ ನ ಮಾಡ್ಕೋಬೇಕು. 6ರಿಂದ 7 ಲೈನು 6ರಿಂದ 7 ಲೈನು 6ರಿಂದ 7 ಲೈನ್ದು ಏನ್ ಮಾಡ್ಕೋತೀರಾ, 3 ಪ್ಯಾರಾಗ್ರಾಫ್ ನ ಮಾಡ್ಕೋಬೇಕು, ಸರಿನಾ. ಹಿಂಗ್ ಬರೀತೀರಾ, ಮತ್ತೆ ಸ್ವಲ್ಪ ಸ್ಪೇಸ್ ಕೊಡಿ, ಮತ್ತೊಂದು ಪ್ಯಾರಾಗ್ರಾಫ್ ಶುರು ಮಾಡ್ಕೊಳ್ಳಿ ಅಲ್ವಾ. ಮತ್ತೆ ಸ್ವಲ್ಪ ಸ್ಪೇಸ್ ಕೊಡಿ, ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಡಿ. ಪ್ಯಾರಾಗ್ರಾಫ್ ಆದ್ಮೇಲೆ ಮತ್ತೊಂದು ಹೊಸ ಪ್ಯಾರಾಗ್ರಾಫ್ ಓಪನ್ ಮಾಡ್ಕೋತೀರಾ. ಈ ರೀತಿ 5 to 6 ಲೈನ್ ಅಥವಾ 6ರಿಂದ 7 ಲೈನ್ ಶುರು ಮಾಡ್ಕೊಳ್ಳಿ, ಪರವಾಗಿಲ್ಲ. 6ರಿಂದ 7 ಲೈನ್ದು 3 ಪ್ಯಾರಾಗ್ರಾಫ್ ನ ಮಾಡ್ಕೋಬೇಕು ಒಂದೇ ಪೇಜ್ ಅಲ್ಲಿ, ಓಕೆನಾ. ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ಗೆ ಏನು ಸಬ್ ಹೆಡ್ಡಿಂಗ್ ಹಾಕಲ್ಲ, ಡೈರೆಕ್ಟ್ ಶುರು ಮಾಡ್ತೀರಾ. ಇಲ್ಲಿ ಒಂದು ಸ್ಟೋರಿನಾರ ಹೇಳಿ, ಯಾವ್ದಾದ್ರು ನಿಮ್ಗೆ ಸ್ಟೋರಿ ಗೊತ್ತಿದ್ರೆ, ಅಥವಾ ನೀವೇ ಅನಕ್ಡೋಟ್ ನ ಒಂದು ಸೃಷ್ಟಿ ಮಾಡಿ ಓಪನ್ ಮಾಡಿ ಹೊಸದಾಗಿ ಯಾವ್ದಾದ್ರು. ಅದು ಬಿಟ್ಟು ನೀವು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ಬೋದು, ಅದೇನ್ ಕಾನ್ಸೆಪ್ಟ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು. ಆ ರೀತಿ ಇಂಟ್ರೊಡಕ್ಷನ್ ಶುರು ಮಾಡ್ತೀರಾ. ಆದಷ್ಟು ಫಸ್ಟ್ ಪೇಜ್ ಅಲ್ಲೇ ನೀವು ಆ ಟಾಪಿಕ್ಗೆ ಹಿಟ್ ಮಾಡಕ್ ಟ್ರೈ ಮಾಡಿ, ಓಕೆನಾ.
ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಎರಡನೇ ಟಾಪಿಕ್ ವರೆಗೂ ಬೇಕಾದ್ರೆ ನೀವು ಎಲಾಬ್ರೇಟ್ ಮಾಡ್ಕೋಬಹುದು, ಇಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟು ಟಾಪಿಕ್. ಇಲ್ಲಿ ಇಂಟ್ರೊಡಕ್ಷನ್ ಇಲ್ಲಿವರೆಗೂ ಹೋಗ್ಬೋದು, ಬೇಕಾದ್ರೆ ಎರಡನೇ ಪೇಜ್ ವರೆಗೂ ಕೂಡ ಇಂಟ್ರೊಡಕ್ಷನ್ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಅಲ್ವಾ. ಇಲ್ಲಿವರೆಗೂ ಇಂಟ್ರೋನ ಬರೀತೀರಾ ಎರಡು ಪೇಜ್ ಬರೋವರೆಗೂ, ಆಯ್ತಾ. ಎರಡನೇ ಪೇಜ್ ಎಂಡಿಗೆ ಬರ್ತಾ ಬರ್ತಾ ಏನ್ ಮಾಡಿ, ನೀವು ಇಲ್ಲೊಂದು ಪ್ಲಾನ್ ಆಫ್ ಎಸ್ಸೆ ಬರೀರಿ. ಈ ಪ್ಲಾನ್ ಆಫ್ ಎಸ್ಸೆ ಅಂದ್ರೆ ಏನು, ನೀವು ಏನ್ ಬರೀಬೇಕು, ನಾವು ಈ ಎಸ್ಸೆದಲ್ಲಿ ಏನ್ ನೋಡ್ತೀವಿ, ಮೆರಿಟ್ಸು, ಡಿಮೆರಿಟ್ಸು, ಚಾಲೆಂಜಸ್, ಗೌರ್ಮೆಂಟ್ ಎಫರ್ಟ್ಸು, ಇದನ್ನೆಲ್ಲ ನೋಡ್ತಾ ಹೋಗೋಣ ಅಂದ್ಬಿಟ್ಟು ಅವ್ರಿಗೆ ಏನ್ ಮಾಡ್ತೀರಾ, ಒಂದು ಪ್ಲಾನ್ ಆಫ್ ಎಸ್ಸೆ ಇಲ್ಲಿ ಕೊಡ್ತೀರಾ, ಓಕೆನಾ. ಇದು ಎರಡನೇ ಪೇಜ್ ಎಂಡಲ್ಲಿ ಬರಲಿ ಪ್ರಿಫರಬಲಿ, ಓಕೆನಾ. ಇದಾದ್ಮೇಲೆ ಮೂರನೇ ಪೇಜ್ ಇಂದ ನೀವೇನ್ ಮಾಡ್ತೀರಾ, ರೆಗ್ಯುಲರ್ ಆಗಿ ಮೂರನೇ ಪೇಜ್ ಇಂದ ಇಲ್ಲಿಂದ ನೀವು ಕಂಪಲ್ಸರಿ ಸಬ್ ಹೆಡ್ಡಿಂಗ್ಸ್ ನ ಹಾಕ್ಲೇಬೇಕು. ಸಬ್ ಹೆಡ್ಡಿಂಗ್ಸ್ ಹಾಕಿನೇ ನೀವು ಎಸ್ಸೆನ ಶುರು ಮಾಡಬೇಕು. ಸಬ್ ಹೆಡ್ಡಿಂಗ್ಸ್ ಇಲ್ಲದೆ ಎಸ್ಸೆ ಬರೀಬಾರ್ದು, ದಯವಿಟ್ಟು ಮಾಡಬೇಡಿ ಅದು ಆ ಕೆಲಸ. ಯಾಕೆ ಗೊತ್ತಾ, ನೀವೇನಾದ್ರು ಸಬ್ ಹೆಡ್ಡಿಂಗ್ಸ್ ಹಾಕಿಲ್ಲ ಅಂದ್ರೆ ಯಾವ ಪ್ಯಾರಾಗ್ರಾಫ್ ಯಾವ್ದು ಕನೆಕ್ಟ್ ಆಗಿದೆ, ಏನ್ ಹೇಳಕ್ಕೆ ಹೊರಟಿದೆ ಅಂತ ಅವ್ರಿಗೆ ಅರ್ಥನೇ ಆಗಲ್ಲ ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ಒಂದು ದೊಡ್ಡ ಸಬ್ ಹೆಡ್ಡಿಂಗ್ ಹಾಕ್ಬೇಕು ಇಲ್ಲಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಯೂಶುವಲಿ ಹಿಸ್ಟಾರಿಕಲ್ ಕಂಟೆಕ್ಸ್ಟ್ ಹಾಕ್ತೀರಾ, ಆ ಇಶ್ಯೂ ಯಾವ ರೀತಿ ಶುರುವಾಯ್ತು ಅಲ್ವಾ, ಇದು ನಾವೇನ್ ಮಾಡ್ಬೇಕು, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನ ಹಾಕ್ಬೇಕು ಇಲ್ಲಿ ಅಲ್ವಾ. ಇಲ್ಲಿ ಏನ್ ಮಾಡ್ತೀರಾ, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಹಾಕ್ತೀರಾ. ನೀವು ಸಬ್ ಹೆಡ್ಡಿಂಗ್ ಬೇಕಾದ್ರೆ ಏನ್ ಬೇಕಾದ್ರೆ ಹೆಸರು ಕೊಡಿ. ಯೂಶುವಲಿ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನಿಮಗೆ ಯೂಶುವಲಿ ಫಸ್ಟ್ ಸಬ್ ಹೆಡ್ಡಿಂಗ್ ಸಿಗುತ್ತೆ. ಇದು ನಾಲ್ಕದಾಗ ಏನಾಗುತ್ತೆ, ನಿಮಗೆ ಅಪ್ ಟು 3 to 4 ಪೇಜ್ ವರೆಗೂ ಬರೀಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಅದ್ರದ್ದು ಆ ಇಶ್ಯೂ ಯಾವ ರೀತಿ ಶುರುವಾಯ್ತು ಅಂತ ಹೇಳ್ಬಿಟ್ಟು ನೀವು ಏನ್ ಮಾಡ್ತೀರಾ, ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಏನ್ಷಿಯಂಟ್ ಇಂಡಿಯಾದಲ್ಲಿ ಯಾವ ತರ ಇತ್ತು, ಮಿಡಲ್ ಇಂಡಿಯಾದಲ್ಲಿ ಯಾವ ತರ ಇತ್ತು, ಮಾಡರ್ನ್ ಇಂಡಿಯಾದಲ್ಲಿ ಯಾವ ರೀತಿ ಆ ಇಶ್ಯೂ ಇತ್ತು, ಮತ್ತೆ ಬ್ರಿಟಿಷ್ ಟೈಮಲ್ಲಿ ಹೇಗಿತ್ತು, ಪ್ರೀ ಇಂಡಿಪೆಂಡೆನ್ಸ್, ಪೋಸ್ಟ್ ಇಂಡಿಪೆಂಡೆನ್ಸ್, ಈ ರೀತಿ ಅನ್ನೆಸೆಸರಿ ಜಾಸ್ತಿ ಡೈಮೆನ್ಷನ್ಸ್ ನ ಓಪನ್ ಮಾಡ್ಕೊಂಡು ನೀವು ಅದ್ರದ್ದು ಹಿಸ್ಟ್ರಿ ಹೇಳ್ತಾ ಹೋಗ್ತೀರಾ ಅಲ್ವಾ. ನಿಮ್ಗೆ ಗೊತ್ತಿರುತ್ತೆ ಯೂಶುವಲಿ ಅದನ್ನ ಹೇಳ್ತಾ ಹೋದಾಗ ನಿಯರ್ಲಿ 3 to 4 ಪೇಜ್ ನೀವು ಬರೀ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಬರೀಬಹುದು. ಯಾಕಂದ್ರೆ ಏನಾಗುತ್ತೆ, ಸಮ್ ಟೈಮ್ಸ್ 15 ಪೇಜ್ ಬರೆಯೋಕೆ ನಿಮಗೆ ಕಂಟೆಂಟ್ ಗೊತ್ತಿರೋದಿಲ್ಲ, ಆ ತರ ಟಾಪಿಕ್ಸ್ ಬರೋ ಚಾನ್ಸ್ ಇದೆ ಎಸ್ಸೆದಲ್ಲಿ. ಅವಾಗ ಏನ್ ಮಾಡ್ತೀರಾ, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನ 3 ಇಂದ 4 ಪೇಜ್ ವರೆಗೂ ಬರೆದಾಗ ಏನಾಗುತ್ತೆ, ಅದು ನಿಮ್ದು ಎಸ್ಸೆ ಬೇಗ ಪೇಜ್ ತುಂಬ್ತಾ ಹೋಗುತ್ತೆ ಅಲ್ವಾ. ಇಲ್ಲ ನಮ್ಮ ಹತ್ರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಬಿಟ್ಟು ನಮ್ಮ ಹತ್ರ ಆಲ್ರೆಡಿ ಬಹಳ ಕಂಟೆಂಟ್ ಇದೆ ಬರೀಲಿಕ್ಕೆ, 15 ಪೇಜ್ ಬರೆಯೋಕ್ಕೂ ಸಾಕಷ್ಟು ಕಂಟೆಂಟ್ ಇದೆ ಅಂದಾಗ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನ ಜಾಸ್ತಿ ಬರೆಯಕ್ಕೆ ಹೋಗ್ಬಿಡಿ, 1 ಅಥವಾ 2 ಪೇಜ್ ಬರ್ಬಿಡಿ ಸಾಕು. ನೆಕ್ಸ್ಟ್ ಬೇರೆ ಸಬ್ ಹೆಡ್ಡಿಂಗ್ ಮೂವ್ ಹೋಗ್ಬಿಡಿ. ಯೂಶುವಲಿ ಸಬ್ ಹೆಡ್ಡಿಂಗ್ಸ್ ಹಿಂಗೆ ಇರ್ಬೇಕಂತ ಏನಿಲ್ಲ, ಓಕೆನಾ, ಅದೇ ಸಬ್ ಹೆಡ್ಡಿಂಗ್ ಬರ್ಬೇಕಂತ ಏನಿಲ್ಲ. ಬಟ್ ಆದ್ರೆ ಏನಾಗುತ್ತೆ, ಯೂಶುವಲಿ ನಾನು ಒಂದು ಪ್ಲಾನ್ ಹೇಳ್ತೀನಿ ಅಷ್ಟೇ, ಓಕೆನಾ. ಸೊ ಸಬ್ ಹೆಡ್ಡಿಂಗ್ಸ್ ನೋಡ್ಕೊಳ್ಳಿ. ಯೂಶುವಲಿ ಇಂಟ್ರೊಡಕ್ಷನ್ ಆಗುತ್ತೆ ಅಲ್ವಾ, ಇದಕ್ಕೇನು ನೀವು ಬಾಕ್ಸ್ ಮಾಡಲ್ಲ ಹೌದಾ. ಪ್ಲಾನ್ ಆಫ್ ಎಸ್ಸೆ ಬರೀತೀರಾ ಸೆಕೆಂಡ್ ಪೇಜ್ ಎಂಡ್ ಅಲ್ಲಿ, ಇದಕ್ಕೂ ಕೂಡ ಬಾಕ್ಸ್ ಮಾಡಲ್ಲ. ನೆಕ್ಸ್ಟ್ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನಾನು ಹೇಳಿದೆ 4 ಪೇಜ್ ಅಲ್ಲಿ ಬರೀಬೇಕಿರ್ತಂತ, ಅಪ್ ಟು 4 ಪೇಜ್ ಅಂತ ಹೇಳಿದೆ, ಓಕೆನಾ. ಇದಕ್ಕೆ ಬಾಕ್ಸ್ ಮಾಡ್ಬೇಕು, ಇಲ್ಲಿಂದ ಬಾಕ್ಸ್ ಶುರು ಮಾಡ್ತೀರಾ. ಪ್ರಿಫರಬಲಿ ಏನ್ ಮಾಡ್ತೀರಾ, ಈ ಪೇಜ್ ನ ಸ್ಟಾರ್ಟಿಂಗ್ ಅಲ್ಲೇನೆ ಸಬ್ ಹೆಡ್ಡಿಂಗ್ ಬರ್ತಾರ ನೋಡ್ಕೊಳ್ಳಿ, ಇಲ್ಲೇ ಬರ್ಲಿ ಸಬ್ ಹೆಡ್ಡಿಂಗ್. ಮಧ್ಯಕ್ಕೆಲ್ಲ ಇಲ್ಲೆಲ್ಲ ಬಂದ್ರೆ ಸಬ್ ಹೆಡ್ಡಿಂಗ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ. ಅದಕ್ಕೆ ಆದಷ್ಟು ಇಲ್ಲೇ ಬರ್ಲಿ, ಇಲ್ಲಿ ಬರೋದು ಬೇಡ ಅಲ್ವಾ ಸಬ್ ಹೆಡ್ಡಿಂಗು. ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆದ್ಮೇಲೆ ಸಿಗ್ನಿಫಿಕೆನ್ಸ್, ಇದನ್ನ 1 ರಿಂದ 2 ಪೇಜ್ ಅಲ್ಲಿ ಬರೀಬಹುದು ನೀವು, ಹೌದಲ್ವಾ. ನೆಕ್ಸ್ಟ್ ಮೆರಿಟ್ಸ್, ಫಾರ್ ಎಕ್ಸಾಂಪಲ್ ನಾನು 1 ನೇಷನ್ 1 ಎಲೆಕ್ಷನ್ ಅಂತ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಮೆರಿಟ್ಸ್ ಏನ್ ಬರೀತೀರಾ, 1-2 ಪೇಜ್ ಅಲ್ಲಿ ಮೆರಿಟ್ಸ್ ಬರೀಬೇಕಾಗುತ್ತೆ. ಈ ತರ ಟಾಪಿಕ್ ತಗೊಂಡಾಗ ಏನ್ ಮಾಡ್ಬೇಕು, ನೀವು ಆದಷ್ಟು ಇನ್ಫಾರ್ಮ್ಡ್ ಒಪಿನಿಯನ್ ಬರೀಬೇಕು. ಇನ್ಫಾರ್ಮ್ಡ್ ಆಲ್ರೆಡಿ ಇರ್ತಕ್ಕಂಥ ಮಾಹಿತಿನ ಬರೀಬೇಕು ಹೊರತು ನೀವು ಸ್ವಂತಕ್ಕೆ ನೀವೇ ಬರೆಯಕ್ಕೆ ಹೋಗ್ಬಾರ್ದು. ಏನಾಗುತ್ತೆ, ಆಲ್ರೆಡಿ ವೈಡ್ಲಿ ಡಿಸ್ಕಸ್ ಆಗಿರುತ್ತೆ, ನ್ಯೂಸ್ ಪೇಪರ್ ಬಂದಿರುತ್ತೆ, ಎಲ್ಲ ಕಡೆ ಡಿಸ್ಕಷನ್ ಆಗಿರುತ್ತೆ. ನೀವು ಸ್ವಂತ ಏನೋ ಪಾಯಿಂಟ್ಸ್ ಬರೆದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ಎಸ್ಸೆ. ಅದಕ್ಕೆ ಏನ್ ಮಾಡಿ, ಯಾರ್ದಾರು ಆಲ್ರೆಡಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಇರುತ್ತಲ್ಲ, ಎಕ್ಸ್ಪರ್ಟ್ಸ್ ಆಲ್ರೆಡಿ ಒಂದು ರೆಕಮೆಂಡೇಶನ್ ಕೊಟ್ಟಿರ್ತಾರೆ, ಅವ್ರು ಆಲ್ರೆಡಿ ಒಂದು ಮೆರಿಟ್ಸ್ ನ ಐಡೆಂಟಿಫೈ ಮಾಡಿರ್ತಾರೆ, ಡಿಮೆರಿಟ್ಸ್ ನ ಐಡೆಂಟಿಫೈ ಮಾಡಿರ್ತಾರೆ, ಅವ್ರದೇ ವರ್ಡ್ಸ್ ಅಲ್ಲಿ ಬರೆದಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ ಎಸ್ಸೆ, ನೋಡೋಕ್ಕೂ ಓದೋಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದು ಬಿಟ್ಟರೆ ನೀವೇ ಬರೆದಾಗ ಅಷ್ಟು ನೀಟಾಗಿ ಬರೋದಿಲ್ಲ ಅದು ಪ್ರೆಸೆಂಟೇಷನ್, ಆಯ್ತಾ. ಅಂದ್ರೆ ಏನರ್ಥ, ಎಲ್ಲ ಟಾಪಿಕ್ನು ಮೊದಲೇ ಪ್ರಿಪೇರ್ ಆಗಬೇಕು ಅಂತ ಅರ್ಥ. ಮೊದಲೇ ನೀವೇನಾದ್ರು ಪ್ರಿಪೇರ್ ಆಗಿಲ್ಲ ಅಂದ್ರೆ ಎಸ್ಸೆ ತುಂಬಾ ಮಾರ್ಕ್ಸ್ ಕಮ್ಮಿ ಕೊಡ್ತಾರೆ. ಎಸ್ಸೆ ಪೇಪರ್ ಮಾರ್ಕ್ಸ್ ಕಮ್ಮಿ ಬಂದ್ರೆ ನೀವು GS 1 2 3 4 ಎಷ್ಟು ತೆಗೆದ್ರು ಕೂಡ ವೇಸ್ಟ್ ಏನಾದ್ರು. ಯಾಕಂದ್ರೆ ಒಂದು ಎಸ್ಸೆ ನೀವೇನಾದ್ರು ತಪ್ಪು ಮಾಡಿದ್ರೆ 60 ಇಂದ 70 ಮಾರ್ಕ್ಸ್ ಗಾನ್. ನೋಡ್ಕೊಳ್ಳಿ, ಸಿಗ್ನಿಫಿಕೆನ್ಸ್ ಆದ್ಮೇಲೆ ಮೆರಿಟ್ಸ್ ಬರೀತೀರಾ, ಆಮೇಲೆ ಯೂಶುವಲಿ ಡಿಮೆರಿಟ್ಸ್ ಬರೀತೀರಾ, ಆಮೇಲೆ ಏನ್ ಬರೀತೀರಾ, ಡಿಮೆರಿಟ್ಸ್ ಆದ್ಮೇಲೆ ನೀವು ಬೇಕಾದ್ರೆ ಆಂಟಿಥಿಸಿಸ್ ಬರೀಬಹುದು. ಆಂಟಿಥಿಸಿಸ್ ಅಂದ್ರೆ ಏನ್ ಟಾಪಿಕ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಆಪೋಸಿಟ್ ಬರೀಬೇಕು, 180 ಡಿಗ್ರಿ ಆಪೋಸಿಟ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಅವ್ರು ಏನ್ ಕೊಡ್ತಾರೆ, ಇಂಡಿಯಾ ಇಸ್ ಎ ಲೀಡಿಂಗ್ ಸ್ಟೇಟ್ ಅಂತ ಕೊಡ್ತಾರೆ, ಸಾರಿ ಕರ್ನಾಟಕ ಇಸ್ ಎ ಲೀಡಿಂಗ್ ಸ್ಟೇಟ್ ಅಂತ ಕೊಡ್ತಾರೆ. ನೀವೇನ್ ಮಾಡ್ತೀರಾ, ಕರ್ನಾಟಕ ಈಸ್ ನಾಟ್ ಎ ಲೀಡಿಂಗ್ ಸ್ಟೇಟ್ ಅಂತ ಹೇಳ್ತೀರಾ ಅಲ್ವಾ. ಅಥವಾ ಇನ್ನು ಸಬ್ ಹೆಡ್ಡಿಂಗ್ ಬೇರೆ ತರ ಯಾವ ತರ ಹಾಕೋದು ಅಂದ್ರೆ, ಏನ್ ಆಂಟಿಥೆಟಿಕಲ್ ವ್ಯೂ ಆಫ್ ಅಂತ ಹೇಳ್ಬಿಟ್ಟು ನಿಮಗೆ ಏನ್ ಟಾಪಿಕ್ ಕೊಟ್ಟಿರ್ತಾರಲ್ಲ ಆ ಟಾಪಿಕ್ ನ ಮುಂದೆ ಬರೀತೀರಾ. ಏನ್ ಆಂಟಿಥೆಟಿಕಲ್ ವ್ಯೂ ಆಫ್ ಅಂತ ಹೇಳ್ಬಿಟ್ಟು ನಿಮಗೆ ಏನ್ ಟಾಪಿಕ್ ಕೊಟ್ಟಿರ್ತಾರೋ ಅದು ಬರೀತೀರಾ ಮುಂದೆ, ಅರ್ಥ ಆಯ್ತಲ್ವಾ. ಇದು ಆಂಟಿಥಿಸಿಸ್. ಇದನ್ನ ನೀವು ಎಲ್ಲಿ ಬರೀಬಹುದು, ವೇ ಫಾರ್ವರ್ಡ್ ಮುಂಚೆನಾರು ಬರೀಬಹುದು ಅಥವಾ ಡಿಮೆರಿಟ್ಸ್ ಆದ್ಮೇಲೆ ಬರೀಬಹುದು. ಬೆಟರ್ ವೇ ಫಾರ್ವರ್ಡ್ ಆದ್ಮೇಲೆ ಇದು ಮುಂಚೆನೆ ಬರ್ಕೊಳ್ಳಿ ಬೇಕಾದ್ರೆ, ಓಕೆನಾ. ಇದನ್ನ ಬರೀಲೇಬೇಕು. ಇದನ್ನ ಬರೆದಾಗ ಮಾತ್ರ ಆನ್ಸರ್ಗೆ ನಿಮ್ಮ ಎಸ್ಸೆಗೆ ಕಂಪ್ಲೀಷನ್ ಬರೋದೇ ಅವಾಗ ಅಲ್ವಾ. ಇದಾದ್ಮೇಲೆ ಚಾಲೆಂಜಸ್ ಅಥವಾ ಇಶ್ಯೂಸ್ ಇದನ್ನ ಡಿಸ್ಕಸ್ ಮಾಡಬೇಕಾಗುತ್ತೆ. ನಿಮಗೆ ಇಶ್ಯೂ ಬೇಸ್ಡೇ ಬರುತ್ತೆ ಎಸ್ಸೆ, ಹಂಗಾಗ್ಬಿಟ್ಟು ಜಾಸ್ತಿ ನೀವು ಚಾಲೆಂಜಸ್ ಅಥವಾ ಈಗ ಪ್ರೆಸೆಂಟ್ಲಿ ಇರ್ತಕ್ಕಂಥ ಇಶ್ಯೂಸ್ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡಿ ಅದನ್ನೇ ಜಾಸ್ತಿ ಬರಬೇಕಿರುತ್ತೆ. ಅಪ್ ಟು 4 ಪೇಜ್ ವರೆಗೂ ಬರೀತಾ ಹೋಗ್ತೀರಾ ಅಲ್ವಾ. ಅಂದ್ರೆ ಡಿಮೆರಿಟ್ಸ್ ಚಾಲೆಂಜಸ್ ಇವೆರಡು ಸೇರಿ ನಿಯರ್ಲಿ 6 ಪೇಜ್ ವರೆಗೂ ಬರಲಿ ಅಲ್ವಾ.
ಅದನ್ನ ಜಾಸ್ತಿ ಎಲಾಬ್ರೇಟ್ ಮಾಡಿ ಬರೀಬೇಕಿರುತ್ತೆ. ಓಕೆನಾ? ಅಂದ್ರೆ ನೀವು ಡಿಮ್ಯಾಂಡ್ ನೋಡ್ಕೊಂಡೆ ಬರೀಬೇಕಿರುತ್ತೆ ಕ್ವಶನ್ಲಿ. ಏನ್ ಮಾಡ್ತಾರೆ, ಯೂಶುವಲಿ ಅವ್ರೇನಾದ್ರು ಡಿಮ್ಯಾಂಡ್ನ ಸರಿಯಾಗಿ ಅವರೇ ಸಬ್ ಹೆಡಿಂಗ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನೀವೇ ಈ ರೀತಿ ಸಬ್ ಹೆಡಿಂಗ್ ಮಾಡ್ಕೋಬೇಕಾಗುತ್ತೆ. ಯೂಶುವಲಿ ಸಬ್ ಹೆಡಿಂಗ್ ಅವ್ರು ಮಾಡ್ಕೊಡೋದಿಲ್ಲ, ನೀವೇ ಸಬ್ ಹೆಡಿಂಗ್ ಈ ರೀತಿ ಜನರಲ್ ನೆನ್ಪಿಟ್ಕೊಂಡು ಹೋಗಿರಿ. ಇದು ಬಿಟ್ಟು ಬೇರೆ ಸಬ್ ಹೆಡಿಂಗ್ಸ್ ಕೂಡ ಹಾಕ್ಬೋದು. ನೀವು ಫುಲ್ ಫ್ರೀ ಇರ್ತೀರಾ, ಈ ಎಸ್ಸೆ ಪೇಪರ್ಲಿ ಹಿಂಗೆ ಬರೀಬೇಕು ಅಂತ ಏನಿಲ್ಲ. ಇದು ಸುಮ್ಮನೆ ನಿಮಗೆ ನೆನಪಿರ್ಲಿ ಅಂತ ಅಷ್ಟೇ. ಫಾರ್ ಎಕ್ಸಾಂಪಲ್ ನೋಡಿ, ನೀವೇನಾದ್ರು ನೆನ್ಪಿಟ್ಕೊಂಡಿದ್ದು ತಿಳ್ಕೊಳ್ಳಿ, ಇದನ್ನ ನೆನ್ಪಿಟ್ಕೊಂಡು ಹೋಗಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ನ ಸ್ಕಿಪ್ ಮಾಡ್ಬಿಡ್ತೀರಾ. ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಸ್ಕಿಪ್ ಮಾಡಿದ್ರೆ ಅದೆಷ್ಟು ದೊಡ್ಡ ಡೇಂಜರ್ ಅಂದ್ರೆ ಎಸ್ಸೆ ಪೇಪರ್ಲಿ ಆ ಆಂಗಲ್ ಮಿಸ್ ಮಾಡ್ಬಿಟ್ರೆ ಏನಾಗುತ್ತೆ, ಮಾರ್ಕ್ಸ್ ಕೊಡೋ ಚಾನ್ಸ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ನಿಮ್ಮ ಎಸ್ಸೆ ಕೂಡ ತುಂಬಾ ಚೆನ್ನಾಗಿ ಬರೋದಿಲ್ಲ ಅಲ್ವಾ. ಅದಕ್ಕೆ ಯೂಶುವಲಿ ನೆನ್ಪಿಟ್ಕೊಂಡು ಹೋಗಿರಿ, ಇದು ಅಪ್ಲೈ ಆದ್ರೆ ಬರೀರಿ ಆ ಟಾಪಿಕ್ಗೆ. ಸಮ್ ಟೈಮ್ಸ್ ಕೆಲವು ಅಪ್ಲೈ ಆಗೋದಿಲ್ಲ, ಮೆರಿಟ್ಸ್ ಡಿಮೆರಿಟ್ಸ್ ಕೆಲವು ಕಡೆ ಅಪ್ಲೈ ಆಗಲ್ಲ, ಬಿಟ್ಬಿಟ್ರೆ ಅದನ್ನ ಅಲ್ವಾ. ನಿಮಗೆ ಹೊಸದಾಗಿ ಏನಾರ ಡೈಮೆನ್ಷನ್ ನೆನಪಿದ್ರೆ ಅದ ಬರೀರಿ. ಫಾರ್ ಎಕ್ಸಾಂಪಲ್, ಇಶ್ಯೂ ಆಫ್ ಅರ್ಬನೈಸೇಷನ್ ಇನ್ ಇಂಡಿಯಾ ಅಂತ ಕೇಳ್ತಾನೆ. ಅವಾಗ ಏನ್ ಮಾಡ್ತೀರಾ, ಇಶ್ಯೂ ಆಫ್ ಅರ್ಬನೈಸೇಷನ್ ಇನ್ ಕರ್ನಾಟಕ ಎಸ್ಪೆಷಲಿ ಇನ್ ಬೆಂಗಳೂರು ಅಂತ ಹೇಳ್ಬಿಟ್ಟು ನೀವೇ ಹೊಸದಾಗಿ ಒಂದು ಸಬ್ ಹೆಡಿಂಗ್ ಮಾಡ್ತೀರಾ. ಈ ರೀತಿ ನಿಮಗೆ ಫ್ರೀಡಮ್ ಇರುತ್ತೆ, ಏನ್ ಬೇಕಾದ್ರೂ ನೀವು ಸಬ್ ಹೆಡಿಂಗ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಬೇರೆ ಬೇರೆ ಆಂಗಲ್ ಇಂದ ಥಿಂಕ್ ಮಾಡಿ ಬರೀಬೇಕಿರುತ್ತೆ ಅಲ್ವಾ. ಡೈಮೆನ್ಷನ್ಸ್ ನ ಆ ರೀತಿ ಜಾಸ್ತಿ ಡೈಮೆನ್ಷನ್ಸ್ ಜಾಸ್ತಿ ಸಬ್ ಹೆಡಿಂಗ್ಸ್ ಯೂಸ್ ಮಾಡಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಮಿನಿಮಮ್ ಅಂದ್ರು 6 ಸಬ್ ಹೆಡಿಂಗ್ ಯೂಸ್ ಮಾಡಿ, ಅಟ್ಲೀಸ್ಟ್ 6 ಸಬ್ ಹೆಡಿಂಗ್ ಯೂಸ್ ಮಾಡಿ ದೊಡ್ಡ ಬಾಕ್ಸ್ ಮಾಡಿ ಅದನ್ನ ಬರೀಬೇಕಾಗುತ್ತೆ. ಓಕೆನಾ? 6 ರಿಂದ 8 ಯೂಸ್ ಮಾಡಿ ಸಬ್ ಹೆಡಿಂಗ್ಸ್ ನ. ನೆಕ್ಸ್ಟ್ ಮೆರಿಟ್ಸ್ ಆದ್ಮೇಲೆ ಡಿಮೆರಿಟ್ಸ್ ಆದ್ಮೇಲೆ ಆಂಟಿಥೆಸಿಸ್ ಆಗುತ್ತೆ, ಅದಾದ್ಮೇಲೆ ಚಾಲೆಂಜಸ್ ಹೇಳಿದೆ, ಅದಾದ್ಮೇಲೆ ಗೌರ್ಮೆಂಟ್ ಎಫರ್ಟ್ಸ್ ನ ಬರಬೇಕಾಗುತ್ತೆ. ಅದು ಆಲ್ರೆಡಿ ಆ ಎಫರ್ಟ್ ಅದ್ರ ಬಗ್ಗೆ ಗೌರ್ಮೆಂಟ್ ಆಲ್ರೆಡಿ ಒಂದು ಕಮಿಟಿ ಮಾಡಿರುತ್ತೆ, ಒಂದು ರೂಲ್ಸ್ ಮಾಡಿರುತ್ತೆ, ಏನೋ ಒಂದು ಮಾಡಿರ್ತದೆ ಅಲ್ವಾ, ಅದ್ರ ಬಗ್ಗೆ ಬರೀಬೇಕಿರುತ್ತೆ. ಅದನ್ನೊಂದು 2 ಪೇಜಲ್ಲಿ ಬರೀರಿ. ನೆಕ್ಸ್ಟ್ ವೇ ಫಾರ್ವರ್ಡ್ ಅಗೇನ್ ಇದೊಂದು 2 ರಿಂದ 3 ಪೇಜಲ್ಲಿ ಮತ್ತೆ ವೇ ಫಾರ್ವರ್ಡ್ ಬರಿಬಹುದು ನೀವು. ವೇ ಫಾರ್ವರ್ಡ್ ಅಂದ್ರೆ ನೀವು 6 ರಿಂದ 7 ಪ್ಯಾರಾಗ್ರಾಫ್ ಅಲ್ಲಿ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ ಅಲ್ಲಿ ವೇ ಫಾರ್ವರ್ಡ್ ನ ಕೊಡ್ಬೇಕಾಗುತ್ತೆ. ಓಕೆನಾ? ಇದಾದ್ಮೇಲೆ ಕನ್ಕ್ಲೂಷನ್ ಮಾಡ್ಬೇಕಿರುತ್ತೆ. ಕನ್ಕ್ಲೂಷನ್ ಅಂದ್ರೆ ಇದು ಬಹಳ ಬರಿಬಾರ್ದು, 10 ರಿಂದ 12 ಲೈನ್ ಅಷ್ಟೇ. ಒಂದೇ ಪ್ಯಾರಾಗ್ರಾಫ್ ಮಾಡ್ಕೊಳ್ಳಿ ಬೇಕಾದ್ರೆ ಕನ್ಕ್ಲೂಷನ್ಗೆ. ಇಲ್ಲಿಂದ ಶುರು ಮಾಡ್ರಿ. ಫಾರ್ ಎಕ್ಸಾಂಪಲ್, ಇಲ್ಲಿಗೆ ವೇ ಫಾರ್ವರ್ಡ್ ಮುಗಿತು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ವೇ ಫಾರ್ವರ್ಡ್ ಬರ್ದಿರ್ತೀರಾ, ಇಲ್ಲಿ ಮುಗಿತಾ ಬರುತ್ತೆ ವೇ ಫಾರ್ವರ್ಡ್. ಕನ್ಕ್ಲೂಷನ್ಗೆ ಬಂದಾಗ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಟ್ಕೊಳ್ಳಿ. ಇಲ್ಲಿ ಕನ್ಕ್ಲೂಷನ್ ಬರುತ್ತೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿಂದ ಶುರು ಮಾಡಿ, ಕಂಟಿನ್ಯೂಸ್ ಆಗಿ 10 ರಿಂದ 12 ಲೈನ್ ಬರೀರಿ. ಓಕೆನಾ? ಅವಾಗ ಏನಾಗುತ್ತೆ, ಅವ್ರಿಗೆ ಕನ್ಕ್ಲೂಷನ್ ಬಂತು ಅಂತ ಗೊತ್ತಾಗುತ್ತೆ. ಓಕೆನಾ? ಈ ರೀತಿ 10 ರಿಂದ 12 ಲೈನ್ ಮಾಡಿ ಓವರ್ ಆಲ್ ಆಗಿ ಆ ಟಾಪಿಕ್ ಬಗ್ಗೆ ನಿಮ್ದು ಫೈನಲ್ ವರ್ಡ್ಸ್ ಏನಿದೆ, ಫೈನಲ್ ಒಪಿನಿಯನ್ ಏನಿದೆ ನಿಮಗೆ, ಅದನ್ನ ಇಲ್ಲಿ ಲಾಸ್ಟ್ ವರ್ಡ್ಸ್ ನ ಇಲ್ಲಿ ಬರಬೇಕಿರುತ್ತೆ ಕನ್ಕ್ಲೂಷನ್. ಓಕೆನಾ? ಇದು ಕನ್ಕ್ಲೂಷನ್ ಅಂದ್ರೆ. ವೇ ಫಾರ್ವರ್ಡ್ ಕನ್ಕ್ಲೂಷನ್ ಅಲ್ಲ, ಕನ್ಕ್ಲೂಷನ್ ಸಪರೇಟ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ಬೇಕಾದ್ರೆ ನೀವು ಇಲ್ಲಿ ಅವ್ನಿಗೆ ಹಿಂಟ್ ಕೊಡ್ಬೇಕಂದ್ರೆ ಇನ್ ಕನ್ಕ್ಲೂಷನ್ ಅಂತ ಬೇಕಾದ್ರೆ ಒಂದು ವರ್ಡ್ ಇಲ್ಲಿ ಶುರು ಮಾಡಿ. ಇನ್ ಕನ್ಕ್ಲೂಷನ್ ಅಂತ ಬರೆದ್ರೆ ಅವ್ನಿಗೆ ಅರ್ಥ ಆಗ್ಬಿಡುತ್ತೆ ಕನ್ಕ್ಲೂಷನ್ ಮಾಡಕ್ ಬರ್ತಾ ಇದಾರೆ ಅಂತ. ಓಕೆನಾ? ಮತ್ತೆ ಈ ಕಡೆ ಮಾರ್ಜಿನ್ ಇಂದ ಆಚೆ ಈಚೆ ಏನು ಬರೆಯಂಗಿಲ್ಲ, ಗೊತ್ತಲ್ವಾ. ಮಾರ್ಜಿನ್ ಇಂದ ಆ ಕಡೆ ಒಂದೇ ಒಂದು ಅಕ್ಷರ ಕೂಡ ಬರಿಬಾರ್ದು, ಪೆನಾಲ್ಟಿ ಬಿಡುತ್ತೆ. ಮಿನಿಮಮ್ 5 ಮಾರ್ಕ್ಸ್ ಪೆನಾಲ್ಟಿ ಆಗ್ತಾರೆ ಒಂದು ಪೇಪರ್ಲಿ. ಇದಾಯ್ತಲ್ವಾ? ಇಷ್ಟ ಆಯ್ತಾ? ಆದ್ರೆ ಇದು ಬಿಟ್ಟು ಕೂಡ ನಿಮಗೆ ಜಾಸ್ತಿ ಡೈಮೆನ್ಷನ್ಸ್ ನೆನಪಿದ್ರೆ ಎಷ್ಟಾಗುತ್ತೋ ಅಷ್ಟು ಡೈಮೆನ್ಷನ್ಸ್ ನ ಜಾಸ್ತಿ ಜಾಸ್ತಿ ಬರಿತಾ ಹೋಗಿ ಜಾಸ್ತಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಅದು ಬಿಟ್ಟು ಎಸ್ಸೆದಲ್ಲಿ ಸ್ವಲ್ಪ ಫ್ಲೋ ಇರಬೇಕು, ಸುಮ್ಮನೆ ಸಣ್ಣ ಸಣ್ಣ ಪಾಯಿಂಟ್ಸ್ ಬರಿಬಾರ್ದು. ಏನ್ ಗೊತ್ತಾ, ಒಂದು ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಪ್ಯಾರಾಗ್ರಾಫ್ ಬರೀತಿರಲ್ವಾ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಂದಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಏನಾದ್ರು ಕನೆಕ್ಟಿಂಗ್ ವರ್ಡ್ ಸಾಧ್ಯ ಆದ್ರೆ ಕನೆಕ್ಟಿಂಗ್ ವರ್ಡ್ ನ ಹಾಕ್ಬೇಕು. ಕನೆಕ್ಟಿಂಗ್ ವರ್ಡ್ಸ್ ಅಂದ್ರೆ ಬರಿತಿರಲ್ಲ, ಹೌಎವರ್, ಹಾಲ್ದೋ, ಈ ತರ ಬರಿತಿರಲ್ಲ, ಆಲ್ಸೋ ಅಲ್ವಾ, ಈ ರೀತಿ ಕನೆಕ್ಟಿಂಗ್ ವರ್ಡ್ಸ್ ನ. ಬಟ್ ಈ ರೀತಿ ಕನೆಕ್ಟಿಂಗ್ ವರ್ಡ್ಸ್ ಹಾಕ್ಬಿಟ್ಟು ನೀವು ಬರ್ದಾಗ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಫ್ಲೋ ಬರುತ್ತೆ ಎಸ್ಸೆದಲ್ಲಿ ಅಲ್ವಾ. ಒಂದು ಪ್ಯಾರಾಗ್ರಾಫ್ ಇಂದ ಇನ್ನೊಂದು ಪ್ಯಾರಾಗ್ರಾಫ್ಗೆ ಜಂಪ್ ಹಾಕಿ ಮುಂಚೆ ಏನಿರಬೇಕು, ಒಂದು ಕನೆಕ್ಟಿಂಗ್ ವರ್ಡ್ ನ ಹಾಕಿದ್ರೆ ಬೆಸ್ಟ್ ಇರುತ್ತೆ. ಓಕೆನಾ? ನೆನ್ಪು ಮಾಡ್ಕೊಂಡು ಬರಿತಾ ಹೋಗಿ, ನೆನಪಾಗುತ್ತೆ ಯಾವ್ದಾದ್ರು ಒಂದು ಕನೆಕ್ಟಿಂಗ್ ವರ್ಡ್ ಸಿಗುತ್ತೆ ನಿಮ್ಗೆ ಅಲ್ವಾ. ಯಾವ ಸಿಕ್ಕಿಲ್ಲ ಅಂದ್ರೂ ಆಲ್ಸೋ ಯೂಸ್ ಮಾಡ್ಬೋದು, ಯಾವ ಸಿಕ್ಕಿಲ್ಲ ಅಂದ್ರೂ ಆಲ್ದೋ ಯೂಸ್ ಮಾಡ್ಬೋದು, ಹೌಎವರ್ ಯೂಸ್ ಮಾಡ್ಬೋದು, ಯೂಸ್ ಅಂತೂ ಸಿಕ್ಕ. ಓಕೆನಾ? ಇದಾದ್ಮೇಲೆ ಮತ್ತೆ ಎಸ್ಸೆ ಟಾಪಿಕ್ಗೆ ಪದೇ ಪದೇ ನೀವು ಅಲ್ಲಿಗೆ ವಾಪಸ್ ಬರ್ತಾ ಇರ್ಬೇಕಿರುತ್ತೆ. ಎಸ್ಸೆ ಟಾಪಿಕ್ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಮೂವಿಲಿ ಏನ್ ಮಾಡ್ತಾರೆ, ಯಾವ್ದೋ ಒಂದು ಥೀಮ್ ಇಟ್ಕೊಂಡು ಪದೇ ಪದೇ ಆ ಥೀಮ್ ನ ತೋರಿಸ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಮೂವಿದು ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಅಲ್ವಾ ಮೂವಿ. ಅದೇ ತರನೇ ಎಸ್ಸೆ ನಿಮ್ಗೆ ಅವ್ರಿಗೆ ಎವಲೇಟಿಗೆ ಅರ್ಥ ಬೇಕಂದ್ರೆ, ಇಂಪ್ಯಾಕ್ಟ್ಫುಲ್ ಆಗಿ ಇರ್ಬೇಕಂದ್ರೆ ಎಸ್ಸೆ, ತುಂಬಾ ಎಂಗೇಜಿಂಗ್ ಆಗಿ ಇರ್ಬೇಕಂದ್ರೆ ಎಸ್ಸೆ ನೀವೇನ್ ಮಾಡ್ಬೇಕು, ಟಾಪಿಕ್ಗೆ ಪದೇ ಪದೇ ಅಲ್ಲಿಗೆ ವಾಪಸ್ ಬರ್ತಾ ಇರಬೇಕು. ಅಲ್ಲಿ ಬಂದಾಗ ಏನಾಗುತ್ತೆ, ಆ ಟಾಪಿಕ್ ಪದೇ ಪದೇ ನೆನಪಾಗುತ್ತೆ. ಅವಾಗ ಅವ್ನ ಗಮನ ಎಲ್ಲೂ ಹೋಗೋದಿಲ್ಲ, ಅಲ್ಲೇ ಇರ್ತಾನೆ. ಎಂಗೇಜಿಂಗ್ ಬಹಳ ಅದನ್ನ ಪೇಪರ್ ಓದ್ತಾರೆ. ಅವಾಗ ನಿಮಗೆ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ಕೊಡೋಕೆ ಶುರು ಮಾಡ್ತಾರೆ ಅಲ್ವಾ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಪದೇ ಪದೇ ಎಸ್ಸೆ ಟಾಪಿಕ್ಗೆ ಬರ್ತಾ ಇರಬೇಕು. ಅದಕ್ಕೊಂದು ಸಿಂಪಲ್ ಏನ್ ಟೂಲ್ ಇದೆ ಅಂದ್ರೆ, ಇಲ್ಲಿ ಇದು ಬರೀತಿರಲ್ಲ, ಸಬ್ ಹೆಡಿಂಗ್ ಬರಿತಾ ಇರ್ತಿರಲ್ಲ, ಅಲ್ಲಿ ಅವನಿಗೆ ನೆನ್ಪು ಮಾಡ್ಕೊಡ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಮೆರಿಟ್ಸ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್, ಡಿಮೆರಿಟ್ಸ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್. ಪದೇ ಪದೇ ಟಾಪಿಕ್ ನ ಬರಿತಾ ಇದ್ದಾರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್, ಈ ತರ ಪದೇ ಪದೇ ಮೆನ್ಷನ್ ಮಾಡಿದಾಗ ಏನ್ ಆಂಟಿಥೆಟಿಕಲ್ ವ್ಯೂ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ವಾ. ಗೌರ್ಮೆಂಟ್ ಎಫರ್ಟ್ಸ್ ಟುವರ್ಡ್ಸ್ ಇಂಪ್ಲಿಮೆಂಟಿಂಗ್ ಒನ್ ನೇಷನ್ ಒನ್ ಎಲೆಕ್ಷನ್. ಈ ರೀತಿ ಪದೇ ಪದೇ ಟಾಪಿಕ್ ಬಂದಾಗ ಏನ್ ಅನ್ಸುತ್ತೆ ಅವನಿಗೆ, ಆ ಕಡೆ ಈ ಕಡೆ ಹೋಗೋದಿಲ್ಲ, ಅವನಿಗೆ ನೆನಪಾಗುತ್ತೆ ಟಾಪಿಕ್ ಯಾವುದು ಅಂತ ಅಲ್ವಾ. ಇಲ್ಲಾಂದ್ರೆ ಮೈಂಡ್ 1 ಸೆಕೆಂಡ್ ಅಲ್ಲಿ ಹೋಗಿರುತ್ತೆ, ಇಲ್ಲಿ ಹೋಗಿರುತ್ತೆ, ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಪದೇ ಪದೇ ಎಸ್ಸೆ ಟಾಪಿಕ್ ನ ಅವನಿಗೆ ನೆನ್ಪು ಮಾಡಿ ಕೊಡ್ತಾ ಇರಬೇಕು. ಅದು ಬಿಟ್ಟು ಮತ್ತೆ ಇನ್ನೇನು ಎಸ್ಸೆದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಎಸ್ಸೆದಲ್ಲಿ ನೀವು
ತುಂಬಾ ನೀಟಾಗಿ ಬರೀಬೇಕು, ಅಕ್ಷರಗಳನ್ನ ದುಂಡು ಬರೀಬೇಕು, ನೀಟಾಗಿ ಬರೀಬೇಕು. ಸಾಕಷ್ಟು ಟೈಮ್ ಇರುತ್ತೆ, 15ರಿಂದ 20 ನಿಮಿಷ ಸ್ಟಾರ್ಟಿಂಗ್ ಪ್ಲಾನ್ ಮಾಡ್ಕೊಳ್ಳಿ. 15 ನಿಮಿಷ ತಗೊಂಡು ಎಷ್ಟಾಗುತ್ತೆ ಅಷ್ಟು ಪಾಯಿಂಟ್ಸ್ ಜನರೇಟ್ ಮಾಡಿ, ಒಂದು 25-30 ಪಾಯಿಂಟ್ಸ್ ಜನರೇಟ್ ಮಾಡಿ ಆ ಟಾಪಿಕ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ. ಆಮೇಲೆ ಆ ಟಾಪಿಕ್ಸ್ ಜನರೇಟ್ ಮಾಡಿ ಆದ್ಮೇಲೆ ನೀವೇನ್ ಮಾಡ್ಬೇಕು, ಆ ಟಾಪಿಕ್ ನ ಆರ್ಗನೈಸ್ ಮಾಡ್ಕೋಬೇಕು. ಇಲ್ಲೇನ್ ಮಾಡ್ತೀರಾ, ಲಾಸ್ಟ್ ರಫ್ ಪೇಜ್ ಕೊಟ್ಟಿರ್ತಾರೆ, ನಿಯರ್ಲಿ ಒಂದು 6 ಪೇಜಸ್ ನಿಮಗೆ ರಫ್ ಪೇಜಸ್ ಕೊಟ್ಟಿರ್ತಾರೆ. ಆ ರಫ್ ಪೇಜ್ ತುಂಬಿಸಾದ್ಮೇಲೆ ಪಾಯಿಂಟ್ಸ್ ಬರ್ದಾದ್ಮೇಲೆ ಇಲ್ಲೆಲ್ಲ ಬರ್ಕೋತೀರಾ ಪಾಯಿಂಟ್ಸ್ ಹಿಂಗೆಲ್ಲ ಅಲ್ವಾ, ಒಂದು 25-30 ಪಾಯಿಂಟ್ ಮಾಡ್ಕೋತೀರಾ. ಅದಾದ್ಮೇಲೆ ಆ ನಂಬರಿಂಗ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್ ಬರಿತೀನಿ, ಇದನ್ನ ಸೆಕೆಂಡ್ ಪಾಯಿಂಟ್ ಬರಿತೀನಿ, ಇದನ್ನ 4th ಪಾಯಿಂಟ್ ಬರಿತೀನಿ. ಈ ರೀತಿ ನಂಬರಿಂಗ್ ಮಾಡ್ಕೊಳ್ಳಿ. 5 ನಿಮಿಷ 15 ನಿಮಿಷ ಪಾಯಿಂಟ್ಸ್ ಲಿಸ್ಟ್ ಆನ್ ಮಾಡ್ಕೋತೀರಾ, 5 ನಿಮಿಷ ಆರ್ಗನೈಸ್ ಮಾಡ್ಕೊಂತೀರಾ ನಿಮ್ಮ ಕಂಟೆಂಟ್ ನ. ಆಮೇಲೆ ಬರೆಯಕ್ಕೆ ಶುರು ಮಾಡಬೇಕು. ನೀವೇನಾದ್ರು ಹಂಗೆ ಬರೆಯಕ್ಕೆ ಶುರು ಮಾಡಿದ್ರೆ ಸಮ್ ಟೈಮ್ಸ್ ಕೆಲವು ಟಾಪಿಕ್ ನೆನಪಾಗುತ್ತೆ, ಸಮ್ ಟೈಮ್ಸ್ ಕೆಲವು ಡೈಮೆನ್ಷನ್ಸ್ ನೆನಪೇ ಆಗೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ಏನೇನೋ ಬರೆಯಕ್ಕೆ ಶುರು ಮಾಡ್ತೀರಾ. ಆ ರೀತಿ ಫ್ಲೋ ತಪ್ಪಾಗಬಾರ್ದು. ಎಸ್ಸೆದಲ್ಲಿ ನೀವು ಟಾಪಿಕ್ ಇಂದ ಆಚೆ ಈಚೆ ಹೋಗ್ಬಾರ್ದು. ಟಾಪಿಕ್ ಇಂದ ತುಂಬಾ ಜಾಸ್ತಿ ಆಚೆ ಈಚೆ ಹೋದ್ರೆ ಫ್ಲೋ ತಪ್ಪೋಗ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಆಲ್ರೆಡಿ ಎಲ್ಲೋ ಕಳೆದೋಗಿದ್ದಾರೆ ಅಂತ ಫೀಲ್ ಆಗ್ಬಿಡುತ್ತೆ. ಬರಿತಾ ಎಲ್ಲೋ ಕಳೆದೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾರ್ಕ್ಸ್ ಕೊಡೋದಿಲ್ಲ ಅಲ್ವಾ. ಯಾಕಂದ್ರೆ ಮೈಂಡ್ ಏನ್ ಮಾಡುತ್ತೆ, ಒಂದು ಟಾಪಿಕ್ ನೆನಪಾಗುತ್ತೆ, ಆಮೇಲೆ ಇನ್ನೊಂದೇನೋ ನೆನಪಾಗುತ್ತೆ, ಅದಕ್ಕೆ ಅದ್ ನೆನಪಾಗುತ್ತೆ. ನಿಮ್ಗೆ ಗೊತ್ತಿರೋದೆಲ್ಲ ಬರಿತಾ ಹೋಗ್ಬಾರ್ದಲ್ಲಿ. ಟಾಪಿಕ್ ಏನಿದೆ ಅದಕ್ಕೆ ರಿಸ್ಟ್ರಿಕ್ಟ್ ಆಗಿರ್ಬೇಕು. ಮತ್ತೆ ನೀವು ಬೇಕಾದ್ರೆ ಬೇರೆ ನಿಮ್ದು ಎಕ್ಸ್ಟ್ರಾ ನಾಲೆಜ್ ಇರುತ್ತಲ್ಲ, ನಿಮ್ದು ಆಪ್ಷನಲ್ ನಾಲೆಜ್ ಇರುತ್ತೆ, ಅಥವಾ ನಿಮ್ಗೆ ಏನೋ ಫಿಲಾಸಫಿ ಗೊತ್ತಿರುತ್ತೆ, ಎಕ್ಸ್ಪರ್ಟ್ ಸ್ಟೇಟ್ಮೆಂಟ್ ಗೊತ್ತಿರುತ್ತೆ, ಗಾಂಧಿ ಕೋಟ್ ಗೊತ್ತಿರುತ್ತೆ, ಅಂಬೇಡ್ಕರ್ ಕೋಟ್ ಗೊತ್ತಿರುತ್ತೆ. ನಿಮ್ಗೆ ಈ ರೀತಿ ಕೋಟ್ ನಾಲೆಜ್, ಎಕ್ಸ್ಟ್ರಾ ನಾಲೆಜ್ ಎಷ್ಟೇ ಇದ್ರು ಅದನ್ನ ಎಸ್ಸೆ ಟಾಪಿಕ್ ಲಿಂಕ್ ಮಾಡಿ ಬರಿಬಹುದು. ಬಟ್ ಆದ್ರೆ ಅದರಿಂದ ಆಚೆ ಹೋಗ್ಬಾರ್ದು ನೀವು ಅಲ್ವಾ. ಟಾಪಿಕ್ಗೆ ರಿಸ್ಟ್ರಿಕ್ಟ್ ಆಗಿರ್ಬೇಕು. ಓಕೆನಾ. ಮತ್ತೆ ನಿಮ್ ಫ್ಲೋಸ್, ನಿಮ್ ಥಾಟ್ಸ್ ಇರ್ತಾವಲ್ಲ, ಅದೆಲ್ಲ ಒಂದು ಫ್ಲೋ ಅಲ್ಲಿ ಬರಬೇಕು. ಮೆರಿಟ್ಸ್ ಆದ್ಮೇಲೆ ಡಿಮೆರಿಟ್ಸ್ ಬರಬೇಕು. ಗೌರ್ಮೆಂಟ್ ಎಫರ್ಟ್ಸ್ ಅದ್ಯಾವ ಬರಬೇಕು, ಚಾಲೆಂಜಸ್ ಬರ್ದಾದ್ಮೇಲೆ ಗೌರ್ಮೆಂಟ್ ಎಫರ್ಟ್ಸ್ ಬರಬೇಕು, ಆಮೇಲೆ ವೇ ಫಾರ್ವರ್ಡ್ ಬರಬೇಕು. ಆ ರೀತಿ ಒಂದು ಫ್ಲೋ ಅಲ್ಲಿ ಬರಬೇಕು ಅಲ್ವಾ. ಆರ್ಗನೈಸ್ ಆಗಿರ್ಬೇಕು ಕಂಟೆಂಟ್. ಅದನ್ನೇ ನೋಡೋದವ್ರು ನೀವು ಎಷ್ಟು ಆರ್ಗನೈಸ್ ಆಗಿದ್ದೀರಾ ಅಂತ ಗೊತ್ತಾಗುತ್ತೆ ಅವಾಗ. ಮತ್ತೆ ನೀವು ಎಷ್ಟು ಡೈಮೆನ್ಷನ್ಸ್ ಥಿಂಕ್ ಮಾಡಕ್ ಸಾಧ್ಯ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಜಾಸ್ತಿ ಸಬ್ ಹೆಡಿಂಗ್ ಹಾಕಿ, ಜಾಸ್ತಿ ಸಬ್ ಹೆಡಿಂಗ್ ನ ದೊಡ್ಡ ಬರೆದು ಬಾಕ್ಸ್ ಹಾಕಿ ಹೆಚ್ಚು ಡೈಮೆನ್ಷನ್ಸ್ ಬರೀಬೇಕು. ಡೈಮೆನ್ಷನ್ ಬರೆಯೋದು ಹೆಂಗೆ, ನಿಮಗೆ ಯೂಶಲಿ ಏನಿದೆ, ನಮಗೆ ಪೆಸ್ಟಲ್ ಅಪ್ರೋಚ್ ಇದೆ ಅಲ್ವಾ. ಕಾಮನ್ ಆಗಿ ಪೆಸ್ಟಲ್ ಅಪ್ರೋಚ್ ಇದೆ. ಅದು ಬಿಟ್ಟು ನಿಮಗೆ GS ಸಿಲೆಬಸ್ ಇದೆಯಲ್ಲ ನಿಮ್ದು, ಆ ಸಿಲೆಬಸ್ ನೆನ್ಪು ಮಾಡ್ಕೊಂತ ಹೋಗಿ ಅಲ್ವಾ. ಅಲ್ಲಿ ಏನಾದ್ರೆ ಸೊಸೈಟಿ ಇಟ್ಟಿರ್ತಾರೆ, ಜಿಯೋಗ್ರಫಿ ಇಟ್ಟಿರ್ತಾರೆ, ಪಾಲಿಟಿ ಇಟ್ಟಿರ್ತಾರೆ, ಎಕನಾಮಿ ಇಟ್ಟಿರ್ತಾರೆ. ನಿಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಆ ಟಾಪಿಕ್ಸ್ ನೆನ್ಕೊಂಡ್ಬಿಟ್ರೆ ಸಾಕು. ಆರ್ಟಿಕಲ್ಚರ್ ನೆನಪಾಗುತ್ತೆ, ಅಗ್ರಿಕಲ್ಚರ್ ನೆನಪಾಗುತ್ತೆ ಅಲ್ವಾ. ಒಂದೇ ಟಾಪಿಕ್ ನೆನಪಾಗ್ತಾ ಹೋಗ್ತವೆ ನಿಮಗೆ. ಅವಾಗ ಏನಾಗುತ್ತೆ, ನಿಮಗೆ ಬಹಳ ಪಾಯಿಂಟ್ಸ್ ನೆನಪಾಗ್ತಾ ಹೋಗ್ತವೆ. ಈ ಎರಡು ಅಪ್ರೋಚ್ ಯೂಸ್ ಮಾಡ್ಕೊಂಡು ನೀವು ಜಾಸ್ತಿ ಟಾಪಿಕ್ಸ್ ನ ನೆನ್ಪು ಮಾಡ್ಕೊಂತ ಹೋಗ್ಬೋದು. ಅದು ಬಿಟ್ಟು ರೀಸೆಂಟ್ ಆಗಿ ಕರೆಂಟ್ ಇವೆಂಟ್ ಆಗಿದ್ರೆ ಅದನ್ನು ಕೂಡ ನೀವು ಲಿಂಕ್ ಮಾಡಿ ಬರೀಬಹುದು ಅಲ್ವಾ ಎಸ್ಸೆದಲ್ಲಿ. ಅದು ಬಿಟ್ಟು ನಾನು ಹೇಳಿದೆ ಫಿಲಾಸಫಿ ಸ್ಟೇಟ್ಮೆಂಟ್ಸ್ಗಳು, ಅವ್ರದ್ದು ಥೀಸಿಸ್ ಇರ್ತಾವಲ್ಲ, ಅವ್ರ ಥಿಯರಿ ಇರ್ತಾವಲ್ಲ, ಅದನ್ನ ಲಿಂಕ್ ಮಾಡಿ ಬರೀರಿ, ತುಂಬಾ ಚೆನ್ನಾಗಿ ಬರುತ್ತೆ ಎಸ್ಸೆ. ಅದು ಬಿಟ್ಟು ಎಸ್ಸೆ ಕೇಳಿದಾಗ ಕರ್ನಾಟಕದ ಬಗ್ಗೆ ಏನಾರು ಲಿಂಕ್ ಮಾಡಿ. ಕುವೆಂಪು ಏನಾರು ಹೇಳಿದ್ರೆ, ದಾರಾ ಬೇಂದ್ರೆ ಏನಾರು ಹೇಳಿದ್ರೆ, ಕರ್ನಾಟಕ ಥಿಂಕರ್ಸ್ ಏನಾರು ಹೇಳಿದ್ರೆ, ಪುರಂದರದಾಸ, ಬಸವಣ್ಣ, ಇವರು ಕನಕದಾಸ, ಇವ್ರದ್ದೆಲ್ಲರದ್ದು ನೀವು ಲಿಂಕ್ ಮಾಡಿ ಬರ್ದಾಗ ಏನಾಗುತ್ತೆ, ಅವ್ರಿಗೆ ತುಂಬಾ ರಿಲೇಟಬಲ್ ಅನ್ಸುತ್ತೆ ಅಲ್ವಾ. ಎಸ್ಸೆ ಯಾರೋ UPSC ಬರಿತೀವಲ್ಲ ಆ ರೀತಿ ಎಸ್ಸೆ ಸಿಂಪಲ್ ಬರೆಯೋಕ್ಕಿಂತ ಇಲ್ಲಿ ನಮ್ಮ ಕರ್ನಾಟಕದ ಜಾಸ್ತಿ ಎಕ್ಸಾಂಪಲ್ಸ್ ನ ಕೋಟ್ ಮಾಡೋದ್ರಿಂದ, ಅಥವಾ ನಮ್ಗೆ ಜಾಸ್ತಿ ಕರ್ನಾಟಕದ ಕಂಟೆಂಟ್ ಅಲ್ಲಿ ಹಾಕೋದ್ರಿಂದ ಅವ್ರಿಗೆ ರಿಲೇಟ್ ಆಗುತ್ತೆ. ಬಿಕಾಸ್ ಇದು ವ್ಯಾಲಿಡೇಟ್ ಮಾಡೋರು ಯಾರು, ಕರ್ನಾಟಕದವ್ರು ಕಂಪಲ್ಸರಿ ಅಲ್ವಾ. ಮತ್ತೆ ನಾನು ಹೇಳಿದೆ ಸಬ್ ಹೆಡಿಂಗ್ ಏನಕ್ಕೆ ಹಾಕ್ಬೇಕಂದ್ರೆ, ಅಲ್ಲಿ ವ್ಯಾಲಿಡೇಟ್ ಮಾಡ್ತಾ ಇರ್ತಾರಲ್ಲ ಅವ್ರು, ಗೌರ್ಮೆಂಟ್ ಲೆಕ್ಚರ್ಸ್ ಇರ್ತಾರಲ್ಲ, ಅವ್ರಿಗೆ ಪೇಷನ್ಸ್ ತುಂಬಾ ಕಡಿಮೆ ಇರುತ್ತೆ. ಅವ್ರು ಎಲ್ಲದೂ ಓದೋಕ್ಕಾಗೋದಿಲ್ಲ. ದಿನಕ್ಕೆ 30 ಪೇಪರ್ ವ್ಯಾಲ್ಯೂಷನ್ ಮಾಡ್ಬೇಕಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕಷ್ಟ ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕು, ಸಬ್ ಹೆಡಿಂಗ್ ಹಾಕ್ಬಿಟ್ಟು ಪ್ರತಿಯೊಂದು ಪ್ಯಾರಾಗ್ರಾಫ್ ಯಾವ್ದಾದ್ರು ಒಂದು ಸಬ್ ಹೆಡಿಂಗ್ ಕನೆಕ್ಟ್ ಆಗಿರ್ಬೇಕು. ಈ ಪ್ಯಾರಾಗ್ರಾಫ್ ಇಲ್ಲಿ ಬರ್ದಿರಾ ಅಂದ್ರೆ ಇದ್ರ ಹಿಂದ್ಗಡೆ ಯಾವ್ದೋ ಒಂದು ಸಬ್ ಹೆಡಿಂಗ್ ಇರ್ಬೇಕಲ್ಲಿ. ಪ್ರತಿ ಪೇಜ್ ಇರ್ಬೇಕಂತ ಹೇಳ್ತಿಲ್ಲ ನಾನು ಅಲ್ವಾ. ಒಂದು ಸಬ್ ಹೆಡಿಂಗ್ ಹಾಕಿ 2-3 ಪೇಜ್ ಬೇಕಾದ್ರೆ ಬರೀಬಹುದು ನೀವು. ಆದ್ರೆ ಪ್ರತಿಯೊಂದು ಪ್ಯಾರಾಗ್ರಾಫ್ ಯಾವ್ದಾದ್ರು ಒಂದು ಹಿಂದಿನ ಸಬ್ ಹೆಡಿಂಗ್ ಕನೆಕ್ಟ್ ಆಗಿರ್ಲಿ, ಎಕ್ಸೆಪ್ಟ್ ಇಂಟ್ರೊಡಕ್ಷನ್, ಎಕ್ಸೆಪ್ಟ್ ಕನ್ಕ್ಲೂಷನ್ ಅಲ್ವಾ. ಆ ರೀತಿ ಕನೆಕ್ಟ್ ಆದಾಗ ಏನಾಗುತ್ತೆ, ಅವ್ರಿಗೆ ಇದ್ಯಾವುದು ಓದಕ್ ಹೋಗಲ್ಲ. ಅವರು ಇಲ್ಲಿರುತ್ತಲ್ಲ ಇದನ್ನೇನು ಓದಕ್ ಹೋಗಲ್ಲ. ಅಟ್ಲೀಸ್ಟ್ ಸಬ್ ಹೆಡಿಂಗ್ ನೋಡ್ತಾರೆ ಅಲ್ವಾ. 3-4 ನಿಮಿಷದಲ್ಲಿ ನಿಮ್ಮ ಎಸ್ಸೆ ಕಾಪಿ ವ್ಯಾಲ್ಯೂಷನ್ ಆಗ್ಬಿಡುತ್ತೆ. ನೀವು ಎಷ್ಟೇ ಚೆನ್ನಾಗಿ ಬರೀರಿ, ನೋ ಮ್ಯಾಟರ್ ಅಲ್ವಾ. 3-4 ನಿಮಿಷ ಕೊಡ್ತಾರೆ ಅಷ್ಟೇ. ಅವ್ರು ಒಂದ್ಸಲ ಏನ್ ಮಾಡ್ತಾರೆ, ಇಂಟ್ರೊಡಕ್ಷನ್ ಓದ್ತಾರೆ, ಸಬ್ ಹೆಡಿಂಗ್ ನೋಡ್ತಾರೆ ಏನೇನು ಹಾಕೋರೆ. ಬಹಳ ಸಬ್ ಹೆಡಿಂಗ್ ಹಾಕಿದ್ದಾರೆ, ಬಹಳ ಡಿಫ್ರೆಂಟ್ ಥಿಂಕ್ ಮಾಡಿದ್ದಾರೆ, ಸಬ್ ಹೆಡಿಂಗ್ ತುಂಬಾ ಚೆನ್ನಾಗಿ ಬರ್ತಾರೆ. ಓಕೆನಾ, ಅಕ್ಷರ ನೀಟ್ ಆಗಿದಾವೆ, ಓಕೆ ಚೆನ್ನಾಗಿದೆ. ಅಲ್ಲಲ್ಲಿ ತುಂಬಾ ಇಂಪಾರ್ಟೆಂಟ್ ಅದನ್ನ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನು ನೋಡ್ತಾರೆ. ಮತ್ತೆ ಫಿಲಾಸಫರ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ದಾರೆ, ಎಕ್ಸ್ಟ್ರಾ ನಾಲೆಜ್ ಎಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ನೋಡ್ತಾರೆ. ಅದಾದ್ಮೇಲೆ ಕನ್ಕ್ಲೂಷನ್ ಬರ್ತಾರೆ. ಕನ್ಕ್ಲೂಷನ್ ಅಲ್ಲಿ ಸ್ವಲ್ಪ ಓದ್ತಾರೆ. ಕನ್ಕ್ಲೂಷನ್ ಹೆಂಗ್ ಮಾಡಿದಾರೆ, ಫೈನಲ್ ವರ್ಡ್ಸ್ ಹೆಂಗಿದೆ, ಡಿಪ್ಲೊಮ್ಯಾಟಿಕ್ ಆಗಿದೆಯಾ, ಅಥವಾ ಏನಾದ್ರು ಎಕ್ಸ್ಟ್ರೀಮ್ ವ್ಯೂ ಬರ್ದ್ಬಿಟ್ರಾ, ಪಾಲಿಟಿಷಿಯನ್ಸ್ ಎಲ್ಲ ತುಂಬಾ ಕೆಟ್ಟವರು, ಸಿನಿಮಾ ಆಕ್ಟರ್ಸ್ ಎಲ್ಲ ತುಂಬಾ ಕೆಟ್ಟವರು, ಹಂಗೇನಾರ ಬರ್ದ್ರೆ ಹೋಯ್ತು. ಆ ರೀತಿ ಬ್ಯಾಲೆನ್ಸ್ ಬರ್ದಾರ ಎಲ್ಲ ಚೆಕ್ ಮಾಡ್ತಾರೆ. ಒಬ್ಬ ಮೆಚೂರ್ಡ್ ಗ್ರಾಜುಯೇಟ್ ಹೆಂಗ್ ಬರೀತಾರೋ ಆ ರೀತಿ ಇರ್ಬೇಕು ನಿಮ್ದು ಅಲ್ವಾ. ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕು ಆನ್ಸರ್ಸ್ ಅಲ್ವಾ. ಇದಾದ್ಮೇಲೆ ಎಸ್ಸೆದಲ್ಲಿ ಸಾಕಿಷ್ಟು ನಾನು ಹೇಳಿದೆ. ಮತ್ತೆ ಏನ್ ಗೊತ್ತಾ, ಎಸ್ಸೆದಲ್ಲಿ ಫಸ್ಟ್ ಎಸ್ಸೆಗೆ ಜಾಸ್ತಿ ಟೈಮ್ ಕೊಡೋದು, ಸೆಕೆಂಡ್ ಎಸ್ಸೆಗೆ ಕಮ್ಮಿ ಟೈಮ್ ಕೊಡೋದು, ಹಂಗ್ ಮಾಡಂಗಿಲ್ಲ ಅಲ್ವಾ. ಫಸ್ಟ್ ಎಸ್ಸೆಗೆ ಎಷ್ಟು ಕೊಡ್ತಿರೋ ನಿಯರ್ಲಿ ಅಷ್ಟೇ ಎಸ್ಸೆ ಕೊಡಿ, ಸರಿನಾ. ಮನೇಲಿ 1-2 ಎಸ್ಸೆ ಮುಂಚೆ ಬರ್ಕೊಂಡು ಹೋಗಿ, ಅವಾಗ ಮಾತ್ರ ನಿಮ್ಗೆ ಹೆಂಗಂತ ಗೊತ್ತಾಗೋದು. ಅಲ್ಲಿ ಡೈರೆಕ್ಟ್ ಆಗಿ ಕೂತ್ಕೋಬಾರ್ದು, ಓಕೆನಾ. ಅದು ಬಿಟ್ಟು ಎಸ್ಸೆ ನಿಮ್ಗೆ ಹೆಂಗ್ ಕಾಣಿಸ್ಬೇಕು ಅಂತ ನಾನು ಒಂದ್ ಸ್ವಲ್ಪ ತೋರಿಸ್ತೀನಿ ನೋಡಿ. ಇಲ್ಲೊಂದು ಸಬ್ ಹೆಡಿಂಗ್ ಇರುತ್ತಲ್ವಾ, ಇಲ್ಲಿ ಹಿಂಗ್ ಶುರು ಆಗುತ್ತೆ ಅಲ್ವಾ. ಹಿಂಗಿರ್ಬೇಕು. ಇಲ್ಲಿ ನಂಬರಿಂಗ್ ಆಗಲಿ, ಆರೋ ಮಾರ್ಕ್ ಆಗಲಿ ಬರಂಗಿಲ್ಲ. ಏನು ನಂಬರಿಂಗ್ ಬೇಡ, ಯಾವ್ದು ಆರೋ ಮಾರ್ಕ್ ಬೇಡ. ಸಿಂಪಲ್ ಆಗಿ
ಇಲ್ಲಿ ಪ್ಯಾರಾ 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 ಕಾಣಿಸ್ತಾ ಇರಬೇಕು. ಒಂದ್ಸಲ ಪ್ಯಾರಾ ಶುರು ಮಾಡಿದ್ರೆ 6 ಇಂದ 7 6 to 7 ಲೈನ್ಸ್ ನಿಲ್ಲಿಸಬೇಡಿ. ಅದನ್ನ ಕಂಟಿನ್ಯೂ ಆಗಿ 6 ಶಾರ್ಟ್ ಪಾಯಿಂಟ್ಸ್ ಬರೆಯಂಗಿಲ್ಲ, ಫ್ಲೋ ಚಾರ್ಟ್ಸ್ ಹಾಕಂಗಿಲ್ಲ, ಡಯಾಗ್ರಾಮ್ಸ್ ಹಾಕಂಗಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ಬಾರ್ ಗ್ರಾಫ್ ಹಾಕ್ಬೋದು. ಬಾರ್ ಗ್ರಾಫ್ ಅಂದ್ರೆ ಗೊತ್ತಾಗುತ್ತಲ್ವಾ, ಈ ರೀತಿ ಮ್ಯಾಕ್ಸಿಮಮ್ ಅಂದ್ರೆ ಈ ರೀತಿ ಹಾಕ್ಬೋದು ಅಷ್ಟೇ. ಓಕೆನಾ? ಅಂದ್ರೆ 2011 ನಲ್ಲಿ ಅರ್ಬನೈಸೇಷನ್ ಎಷ್ಟಿತ್ತು ಇಂಡಿಯಾದಲ್ಲಿ, ಇವಾಗ ಎಷ್ಟಿದೆ, 2030 ಎಷ್ಟಾಗುತ್ತೆ, 1951 ನಲ್ಲಿ ಎಷ್ಟಿತ್ತು, ಈ ರೀತಿ ಒಂದು ಬಾರ್ ಗ್ರಾಫ್ ಬೇಕಾದ್ರೆ ಹಾಕ್ಬಿಟ್ಟು ತೋರಿಸ್ಬೋದು. ಅದು ಬಿಟ್ರೆ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇನ್ ಇಂಡಿಯಾ ಅಂತ ಕೇಳ್ತಾರೆ, ಅವಾಗ ಏನ್ ಮಾಡ್ತೀರಾ, ಇಂಡಿಯಾ ಮ್ಯಾಪ್ ಹಾಕ್ಬಿಟ್ಟು ಎಲ್ಲೆಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇದೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಇಂಡಿಯನ್ ಮ್ಯಾಪ್ ಹಾಕ್ಬಿಟ್ಟು ಅದು ಬೇಕಾದ್ರೆ ತೋರಿಸಿ. ಇದು ಅಲೌಡ್ ಇದೆ. ಅದು ಬಿಟ್ಟು ಫ್ಲೋ ಚಾರ್ಟ್ ಹಾಕೋದು, ಡಯಾಗ್ರಾಮ್ ಹಾಕೋದು ಇದು ಯಾವುದು ಅಲೌಡ್ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಎಷ್ಟು ಜನ ಬರೀತೀರಾ ಅನ್ನೋದೇ ನೋಡೋದವ್ರು. ನಿಮ್ ಕೈಯಲ್ಲಿ ಎಲಾಬರೇಟಿವ್ ಆಗಿ ಬರೆಯೋಕ್ಕಾಗುತ್ತೋ ಇಲ್ಲೋ, ನೀವು ಕನ್ನಡದಲ್ಲಿ ಬರೀತೀರಾ ಅಥವಾ ಇಂಗ್ಲೀಷ್ ಬರೀತೀರಾ ಅದು ಮ್ಯಾಟರ್ ಅಲ್ಲ. ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಬರೀರಿ, ಅಟ್ಲೀಸ್ಟ್ ನೀವು ಪ್ಯಾರಾಗ್ರಾಫ್ ಅಲ್ಲಿ ಅದನ್ನ ಎಲಾಬರೇಟ್ ಮಾಡೋ ಶಕ್ತಿ ಇದೆಯಲ್ಲೋ ಅದನ್ನೇ ಅವ್ರು ಟೆಸ್ಟ್ ಮಾಡ್ತಾ ಇರೋದು. ಹಂಗಾಗಿ ಇಲ್ಲಿ ಫ್ಲೋ ಚಾರ್ಟ್ಸ್ ಅಲ್ಲಿ ಡಯಾಗ್ರಾಮ್ಸ್ ಅಲ್ಲಿ ಹಾಕ್ಬಾರ್ದು, ನಂಬರ್ಸ್ ಹಾಕ್ಬಾರ್ದು, ಆರೋ ಮಾರ್ಕ್ ಹಾಕ್ಬಾರ್ದು. ಒಂದು ಸಬ್ ಹೆಡಿಂಗ್ ಇರುತ್ತೆ, ಇಲ್ಲಿ ಬರೀತೀರಾ ಸಬ್ ಹೆಡಿಂಗ್ ನ, ಅದು ಬಿಟ್ರೆ ಲೈನ್ಸ್ ಇರುತ್ತೆ, ಪ್ಯಾರಾ 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 ಇರುತ್ತೆ ಅಲ್ವಾ. ಇಷ್ಟು ಆಲ್ಮೋಸ್ಟ್ ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ಒಂದು GS ಆನ್ಸರ್ ಹೆಂಗಿರ್ಬೇಕಂತ ತೋರಿಸ್ತೀನಿ ನಾನು. ಇದು ಎಸ್ ಎ ಮುಗಿತಲ್ವಾ. ಸೊ ನೆಕ್ಸ್ಟ್ GS ಆನ್ಸರ್ಸ್, GS 1 2 3 ಸ್ಟಾರ್ಟಿಂಗ್ ಹೇಳ್ತೀನಿ, ಆಮೇಲೆ GS 4 ಬಗ್ಗೆ ಹೇಳ್ತೀನಿ. GS 1 2 3 ಅಲ್ಲಿ ಸ್ಟ್ರಕ್ಚರ್ ಹೆಂಗಿರ್ಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ. ಒಂದು ಕ್ವಶನ್ ಕೊಟ್ಟಿರ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ ಕ್ವಶನ್ ಅಲ್ವಾ. ನೀವೇನ್ ಮಾಡ್ತೀರಾ, ಇಂಟ್ರೊಡಕ್ಷನ್ ಶುರು ಮಾಡ್ತೀರಾ. ಇಂಟ್ರೊಡಕ್ಷನ್ ಯೂಶುವಲಿ 3 ಲೈನ್ಸ್ ಇರಲಿ. ಇಂಟ್ರೊಡಕ್ಷನ್ 10 ಮಾರ್ಕ್ಸ್ ಕೇಳಿದಾರೆ. ಇನ್ ಕೇಸ್ 15 ಮಾರ್ಕರ್ ಕೇಳಿದ್ರೆ ಅವ್ರು ಏನ್ ಮಾಡ್ತೀರಾ, ಒಂದು ಇನ್ನೂ 3 ಲೈನ್ ಎಕ್ಸ್ಟ್ರಾ ಬರೀತೀರಾ. ಒಂದು 3 ಲೈನ್ ಆದ ತಕ್ಷಣ ಕಟ್ ಮಾಡ್ಬೇಕು ಪ್ಯಾರಾಗ್ರಾಫ್ ನ. 5 ಇಂದ 6 ಲೈನ್ ಉದ್ದಕ್ಕೆ ಬರೆಯುವ ಇಂಟ್ರೊಡಕ್ಷನ್ ನ 3 ಲೈನ್ ಆದ ತಕ್ಷಣ ಕಟ್ ಮಾಡಿ ಮತ್ತೆ 3 ಲೈನ್ ಓಪನ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ತೀರಾ, ಒಂದು ದೊಡ್ಡ ಸಬ್ ಹೆಡಿಂಗ್ ಹಾಕ್ಬೇಕು. ಏನು ಸಬ್ ಹೆಡಿಂಗ್ ಅಂದ್ರೆ ಕ್ವಶನ್ ಏನ್ ಡಿಮ್ಯಾಂಡ್ ಇತ್ತಲ್ಲ, ಫಾರ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಏನಂತ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇನ್ ಇಂಡಿಯಾ ಅಂತ ಕೇಳ್ತಾರೆ, ಅಥವಾ ಏನ್ ಕೇಳ್ಬೋದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು. ನೀವು ಅದನ್ನ ದೊಡ್ಡದಾಗ ಬರಿಬೇಕು, ಇಲ್ಲಿ ಪೂರ್ತಿ ಬರ್ಬೇಕನ್ನ. ಏನ್ ಸಬ್ ಹೆಡಿಂಗ್ ಇದೆ ಅಲ್ವಾ, ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ವಾ, ಇದನ್ನ ಪೂರ್ತಿ ಬರೀತೀರಾ. ಬರ್ದಾದ್ಮೇಲೆ ನಿಮ್ಮ ಹತ್ರ ಡಯಾಗ್ರಾಮ್ ಇದ್ರೆ ಡಯಾಗ್ರಾಮ್ ಹಾಕಿ, ಪ್ರಿಫರಬಲಿ ಡಯಾಗ್ರಾಮ್ ಹಾಕೋದು ಬೆಟ್ರು. ಓಕೆನಾ? ಡಯಾಗ್ರಾಮ್ಸ್ ಜಾಸ್ತಿ ಫ್ಲೋ ಚಾರ್ಟ್ಸ್ ಇದ್ರೆ ಬೆಸ್ಟ್. ಓಕೆನಾ? ನೋಡಕ್ ಚೆನ್ನಾಗಿ ಕಾಣುತ್ತೆ ಆನ್ಸರ್ಸ್. ಇಲ್ಲ ನಿಮ್ ತಗ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೀವೇನ್ ಮಾಡ್ಬೇಕು, ಕನಿಷ್ಠ ಪಕ್ಷ ಪಾಯಿಂಟ್ಸ್ ಅಲ್ಲಿ ಬರೀಬೇಕು, ಏನು ಪ್ಯಾರಾಗ್ರಾಫ್ ಅಲ್ಲಿ ಬರೀಬಾರ್ದು. ಸಬ್ಮಿಟಿಂಗ್ ಆದ್ಮೇಲೆ ಏನ್ ಮಾಡ್ತೀರಾ, ಶಾರ್ಟ್ ಪಾಯಿಂಟ್ಸ್ ನ ಬರೀಬೇಕು. ಒಂದು 4 ಪಾಯಿಂಟ್ಸ್ ಬರೀರಿ ಇದ್ರ ಕೆಳಗಡೆ. ಓಕೆನಾ? ಒಂದು ಆರ್ಗ್ಯುಮೆಂಟ್ ಬರೀರಿ, ಸಾಧ್ಯ ಆದ್ರೆ ಒಂದು ಈ ತರ ಹಾಕ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಅಂತ ಬರೆದು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡಿ. ಒಂದು ಆರ್ಗ್ಯುಮೆಂಟ್ ಶಾರ್ಟ್ ಆಗಿ ಬರಬೇಕು, ಅದನ್ನ ತುಂಬಾ ಲೆಂದಿ ಬರಬಾರ್ದು. ಒಂದು ಸೆಂಟೆನ್ಸ್ ಬೇಡ, 2 ಸೆಂಟೆನ್ಸ್ ಅಲ್ಲಿ ಆರ್ಗ್ಯುಮೆಂಟ್ ಮುಗಿಬೇಕು. ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಡಬೇಕು. ಬಹಳ ಎಕ್ಸ್ಪ್ಲೇನ್ ಮಾಡಬಹುದು, ಒಂದೇ ಪಾಯಿಂಟ್ ಇಟ್ಕೊಂಡು ಬಹಳ ಎಕ್ಸ್ಪ್ಲೇನ್ ಮಾಡಬಾರ್ದು. ಅದ್ರ ಬದಲು ಏನ್ ಮಾಡಬೇಕು, ಶಾರ್ಟ್ ಆಗಿ ಆರ್ಗ್ಯುಮೆಂಟ್ ಬರ್ದು, ಶಾರ್ಟ್ ಆಗಿ ಒಂದು ಎಕ್ಸಾಂಪಲ್ ಬರ್ದು ಅದನ್ನ ಏನ್ ಮಾಡಬೇಕು ಅಂದ್ರೆ ಅರ್ಥ ಆಗಿ ಬರಬೇಕು. ತೀರಾ ಶಾರ್ಟ್ ಮಾಡಬಾರ್ದು, ಸುಮ್ಮನೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಷ್ಟೇ ಬರೀಬಾರ್ದು. ಎನ್ಹಾನ್ಸಿಂಗ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇನ್ ರೂರಲ್ ಎಕಾನಮಿ, ಆ ರೀತಿ ಪೂರ್ತಿ ಬರೀಬೇಕು. ಹಂಗೆ ಬರ್ದಾದ್ಮೇಲೆ ಒಂದು ಎಕ್ಸಾಂಪಲ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಜನ್ಧನ್ ಅಕೌಂಟ್ ಅಲ್ವಾ, ಈ ರೀತಿ ಬರೀಬೇಕು ಹೊರತು ತೀರಾ ಶಾರ್ಟ್ ಮಾಡಬಾರ್ದು, ತೀರಾ ಎಲಾಬ್ರೇಟ್ ಮಾಡಬಾರ್ದು. ಅದ್ರ ಬದಲು ಏನ್ ಮಾಡಬೇಕು, ಶಾರ್ಟ್ ಆಗಿ ಬರ್ದು ಪಾಯಿಂಟ್ಸ್ ನ, ಅಂದ್ರೆ 1 ಲೈನ್ 1.5 ಲೈನ್ ವರೆಗೂ ಆರ್ಗ್ಯುಮೆಂಟ್ ಬರ್ದು, ಬೇಡ 2 ಲೈನ್ಸ್ ತಗೊಳ್ಳಿ ಆರ್ಗ್ಯುಮೆಂಟ್ ಮಾಡಕ್ಕೆ. ಅದಾದ್ಮೇಲೆ ಒಂದು ಎಕ್ಸಾಂಪಲ್ ಕೊಡಿ. ಅದಾದ್ಮೇಲೆ ಎಕ್ಸಾಂಪಲ್ ಬೆಟರ್ ಎಕ್ಸಾಂಪಲ್ ಏನ್ ಗೊತ್ತಾ, ಎಲ್ಲದಕ್ಕೂ ಕೊಡ್ಲೇಬೇಕಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ GS 1 2 3 ಅಲ್ಲಿ ನೀವು 6 ಸ್ಟೇಟ್ಮೆಂಟ್ ಬರೆದ್ರೆ ಅದಕ್ಕೆ ಕನಿಷ್ಠ ಪಕ್ಷ 2 ಅಥವಾ 3ಗೆ ಎಕ್ಸಾಂಪಲ್ ಕೊಡಿ ಸಾಕು. 2 ಕೊಟ್ಟರು ಸಾಕಾಗುತ್ತೆ. 6 ಸ್ಟೇಟ್ಮೆಂಟ್ಗೆ 2ಕ್ಕೆ ಎಕ್ಸಾಂಪಲ್ ಕೊಡಿ ಸಾಕು. ಬಟ್ GS 4 ಎಥಿಕ್ಸ್ ಪೇಪರ್ ಏನಾಗುತ್ತೆ, 6 ಸ್ಟೇಟ್ಮೆಂಟ್ 6 ಆರ್ಗ್ಯುಮೆಂಟ್ ಬರೆದ್ರೆ ಕನಿಷ್ಠ ಪಕ್ಷ ನೀವು 4 ಎಕ್ಸಾಂಪಲ್ ಕೊಡಿ, 3 ಎಕ್ಸಾಂಪಲ್ ಕೊಡಿ. 3 ಇಂದ 4 ಎಕ್ಸಾಂಪಲ್ ಬೇಕೇ ಬೇಕು ಅಲ್ಲಿ 6 ಬರೆದಾಗ, 6 ಸ್ಟೇಟ್ಮೆಂಟ್ ಬರೆದಾಗ. ಮತ್ತೆ ಒಂದೇ ಪಾಯಿಂಟ್ಸ್ ನ ಎಲಾಬ್ರೇಟ್ ಮಾಡೋ ಬದಲು ಅದನ್ನೇ ಮಾಡಿ ತುಂಬಾ ಶಾರ್ಟ್ ಆಗಬಾರ್ದು. ಏನ್ ಮಾಡಬೇಕು, ಬೇರೆ ಬೇರೆ ಡೈಮೆನ್ಷನ್ ಥಿಂಕ್ ಮಾಡಬೇಕು. ಪೆಸ್ಟಲ್ ಅಪ್ರೋಚ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ನಿಮ್ GS ಸಿಲೆಬಸ್ ಅಪ್ರೋಚ್ ಯೂಸ್ ಮಾಡ್ಕೊಳ್ಳಿ. ಹಂಗ್ ಮಾಡ್ಕೊಂಡು ಅಥವಾ ನಿಮ್ ಡಾಟಾ ಫ್ಯಾಕ್ಟ್ಸ್ ನಿಮ್ಗೆ ಗೊತ್ತಿರುತ್ತೆ, ಸ್ಪೆಸಿಫಿಕ್ ಕಂಟೆಂಟ್ ಇರುತ್ತೆ, ಯಾವ್ದೋ ಕಮಿಟಿ ನೇಮ್ ಇರುತ್ತೆ, ನಿಮ್ಮ ಹತ್ರ ಡಾಟಾ ಫ್ಯಾಕ್ಟ್ ಇರುತ್ತೆ, ಯಾವ್ದೋ ಇಂಡಿಸಿಸ್ ಇರುತ್ತೆ, ರಿಪೋರ್ಟ್ ಇರುತ್ತೆ, ಏನೋ ಒಂದು ಇರುತ್ತಲ್ವಾ, ಅದ್ ನೆನ್ಪ್ ಮಾಡ್ಕೊಳ್ಳಿ. ಅದ್ ನೆನ್ಪ್ ಮಾಡ್ಕೊಂಡ್ಬಿಟ್ಟು ಬರಿತಾ ಹೋಗಿ. ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಜಾಸ್ತಿ ಪಾಯಿಂಟ್ಸ್ ಆಗ್ತಾ ಹೋಗ್ಬೇಕಾಗುತ್ತೆ. ಆ ರೀತಿ ಮಾಡಿದಾಗ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಅಲ್ವಾ. ಒಂದೇ ಡೈಮೆನ್ಷನ್ ಇಟ್ಕೊಂಡು ಜಾಸ್ತಿ ಬರಿಬಾರ್ದು, ಒಂದೇ ಪಾಯಿಂಟ್ ಇಟ್ಕೊಂಡು ಜಾಸ್ತಿ ಎಲಾಬ್ರೇಟ್ ಮಾಡಬಾರ್ದು. ಅದ್ರ ಬದಲು ಬೇರೆ ಬೇರೆ ಡೈಮೆನ್ಷನ್ಸ್ ಆಗ್ತಾ ಹೋಗ್ಬೇಕಾಗುತ್ತೆ ಅಲ್ವಾ. ಈ ರೀತಿ ಮಾಡ್ತೀರಾ. ಒಂದು ಸಬ್ ಹೆಡಿಂಗ್ ಕೆಳಗಡೆ ಒಂದು 4 ಪಾಯಿಂಟ್ ಬರೀತಾರೆ. ನೆಕ್ಸ್ಟ್ 2ನೇ ಪೇಜ್ಗೆ ಹೋಗ್ತೀರಾ ಅಲ್ವಾ. ನಾನು ಹೇಳಿದೆ 15 ಮಾರ್ಕ್ಸ್ ಸಿಗಾದ್ರೆ 6 ಲೈನ್ ಇಂಟ್ರೊಡಕ್ಷನ್ ಬರೀರಿ, ಈ ತರ 3 ಕಟ್ ಮಾಡ್ಕೊಂಡು. ಅಂದ್ರೆ ಯಾವುದೇ ಪ್ಯಾರಾಗ್ರಾಫ್ ಬರೋದು 3 ಲೈನ್ಗಿಂತ ಜಾಸ್ತಿ ಹೋಗ್ಬೋದು ಅಲ್ವಾ, ಚೆನ್ನಾಗಿ ಕಾಣಿಸಲ್ಲ, ನೋಡಕ್ ಓದಕ್ ಕಷ್ಟ ಆಗ್ಬಿಡುತ್ತೆ. ನೆಕ್ಸ್ಟ್ 2ನೇ ಪೇಜ್ಗೆ ಹೋಗ್ತೀರಾ. ಇದು 10 ಮಾರ್ಕ್ಸ್ ಆಗಿದ್ರೆ ಇರೋದಿಲ್ಲ ಅಲ್ವಾ. 10 ಮಾರ್ಕ್ಸ್ 3 ಲೈನ್ ಮಾತ್ರ ಇಂಟ್ರೊಡಕ್ಷನ್ ಇರುತ್ತೆ. ನೆಕ್ಸ್ಟ್ ಹೋಗ್ತೀರಾ, ಮತ್ತೆ ಇನ್ನೊಂದು ಡಿಮ್ಯಾಂಡ್ ಏನೋ ಇರುತ್ತೆ ಅಲ್ಲಿ ಅಲ್ವಾ. ಡಿಮ್ಯಾಂಡ್ ಏನ್ ಮಾಡ್ತಾರೆ, ಇತ್ತೀಚೆಗೆ ಎಕ್ಸಾಮ್ ಅಲ್ಲಿ ನೋಡಿರ್ಬೋದು ನೀವು, AC ಸಾದ ಎಕ್ಸಾಮ್ ರೀಸೆಂಟ್ ನೋಡಿ, ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ, 4 ರಿಂದ 5 ಸಮ್ಟೈಮ್ಸ್ 3 ರಿಂದ 4 ಏನ್ ಮಾಡ್ತಾರೆ ಡಿಮ್ಯಾಂಡ್ಸ್ ಕೇಳಿರ್ತಾರೆ ಒಂದೇ ಕ್ವಶನ್ ಅಲ್ಲಿ. 15 ಮಾರ್ಕ್ಸ್ಗೆ 4 ಡಿಮ್ಯಾಂಡ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು 4 ಸಬ್ ಹೆಡಿಂಗ್ ಹಾಕ್ಬೇಕು.
ಆ ಡಿಮ್ಯಾಂಡ್ ತಕ್ಕಂಗೆ ನೀವು ಅದೇ ಆರ್ಡರ್ ಅಲ್ಲಿ ಸಬ್ ಹೆಡ್ಡಿಂಗ್ ಆಗ್ತಾ ಹೋಗ್ಬೇಕು. ಅದು ಹಾಕಿ ಮತ್ತೆ ಪಾಯಿಂಟ್ಸ್ ಬರಿತಾ ಹೋಗ್ತೀರಿ. ಇಲ್ಲಿ ಹೇಳಿದ್ಮೇಲೆ ಈ ತರ ಪಾಯಿಂಟ್ಸ್ ಬರೀರಿ, ಅಥವಾ ನಿಮ್ಮ ಹತ್ರ ಡಯಾಗ್ರಾಮ್ ಇದೆ ಡಯಾಗ್ರಾಮ್ ಬರೀ. ಓಕೆನಾ? ಬೆಟರ್ ಎಲ್ಲದೂ ಕೂಡ ಚಾಲೆಂಜಸ್ ಅಂತ ಕೇಳಿದ್ರೆ ಚಾಲೆಂಜಸ್, ಗೌರ್ಮೆಂಟ್ ಎಫರ್ಟ್ಸ್ ಎಲ್ಲದೂ ಕೂಡ ನೀವು ಈ ತರ ಡಯಾಗ್ರಾಮ್ ಹಾಕ್ಬೋದು ಅಲ್ವಾ. ಈ ರೀತಿ ಡಯಾಗ್ರಾಮ್, ಫ್ಲೋ ಚಾರ್ಟ್ ಏನೋ ಒಂದು ಬರೀತೀರಾ ಅಲ್ವಾ. ಪ್ರತಿಯೊಂದು ಕಂಟೆಂಟ್ ಕೂಡ ನೀವು ಡಯಾಗ್ರಾಮ್ ಆಗಿ ಅಥವಾ ಫ್ಲೋ ಚಾರ್ಟ್ ಕನ್ವರ್ಟ್ ಮಾಡ್ಬೋದು. ಟ್ರೈ ಮಾಡ್ಬೇಕಷ್ಟೇ ನೀವು. ಹಂಗಂತ ಈ ಟೈಮಲ್ಲಿ ನಿಮ್ದು ಏನು ಅದನ್ನ ಕಷ್ಟಪಟ್ಕೊಂಡು ಮಾಡೋದು ಬೇಡ, ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇದೆ. ಇವಾಗ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ತೀರಾ, ಇದು ಸಬ್ ಹೆಡ್ಡಿಂಗ್ ಆಯ್ತಲ್ವಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ಯೂಶುವಲಿ ಅದ್ರ ಬಗ್ಗೆ ಒಂದು ಗೌರ್ಮೆಂಟ್ ಎಫರ್ಟ್ಸ್ ಏನು ಕೊಟ್ಟಿರ್ತಾರೆ ಅಲ್ವಾ. ಆ ಗೌರ್ಮೆಂಟ್ ಎಫರ್ಟ್ಸ್ ಅಂತ ಇಲ್ಲಿ ಬರೀತೀರಾ, ಸಿಂಪಲ್ ಆಗಿ ಗೌರ್ಮೆಂಟ್ ಎಫರ್ಟ್ಸ್ ಅಂತ ಬರೀತೀರಾ. ಇಲ್ಲಿ ಒಂದು 4 ಗೌರ್ಮೆಂಟ್ ಎಫರ್ಟ್ಸ್, ಯಾವ್ದಾದ್ರು ಸ್ಕೀಮು ಅಥವಾ ರೂಲ್ಸ್ ಯಾವ್ದು ಇರುತ್ತೆ, ಆಕ್ಟ್ಸ್ ಇರುತ್ತೆ, ಅದನ್ನ ಬರೀತೀರಾ. ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಮಾಡಬೇಕು. ಕನ್ಕ್ಲೂಷನ್ ಯೂಶುವಲಿ STG ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕನ್ಕ್ಲೂಷನ್ಗೆ. ಅದು ಬಿಟ್ಟು ಯಾವ್ದಾದ್ರು ಡಾಟಾ ರಿಪೋರ್ಟ್ಸ್ ಇದ್ರೆ ಬರಿಬಹುದು, ಅಥವಾ ಸಿಂಪಲ್ ಆಗಿ ವಿಕಸಿತ ಭಾರತ್ ಮಾಡ್ಲಿಕ್ಕೋಸ್ಕರ ಬೇಕು, ಇಂಡಿಯಾ ಈ ತರ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಬೇಕು, 6 ಟ್ರಿಲಿಯನ್ ಎಕಾನಮಿ ಮಾಡೋಕ್ಕೋಸ್ಕರ ಬೇಕು, ಈ ರೀತಿ ಸಿಂಪಲ್ ಆಗಿ ಕನ್ಕ್ಲೂಷನ್ ಮಾಡ್ತೀರಾ, ಅಥವಾ STG ನ ಹಾಕ್ಬಿಟ್ಟು ಕನ್ಕ್ಲೂಷನ್ ಮಾಡ್ತೀರಾ. ಮತ್ತೆ ಕನ್ಕ್ಲೂಷನ್ ಮತ್ತೆ ಇಂಟ್ರೊಡಕ್ಷನ್ ಆದಷ್ಟು ಕ್ವಶನ್ ಸ್ಪೆಸಿಫಿಕ್ ಆಗಿರಬೇಕು. ಆಲ್ಮೋಸ್ಟ್ ಕ್ವಶನ್ ಏನ್ ಕೇಳಿದಾರಲ್ವಾ ಅದೇ ತರನೇ ತುಂಬಾ ಹತ್ರ ಇರ್ಬೇಕು ಅದಕ್ಕೆ. ಓಕೆನಾ? ಅಲ್ಲೊಂದು ಕ್ವಶನ್ ಏನೋ ಕೇಳಿದ್ರು ಇನ್ನೊಂದೇನೋ ಬರೆಯೋದಲ್ಲ. ಫಾರ್ ಎಕ್ಸಾಂಪಲ್ ಬಸವಣ್ಣ ಅವ್ರದ್ದು ಶೋ ಏನ್ ಕೇಳ್ತಾರೆ, ಡಿಸ್ಕ್ರಿಮಿನೇಷನ್ ರೆಡ್ಯೂಸ್ ಮಾಡ್ಲಿಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಕೇಳಿದಾಗ ನೀವು ಸುಮ್ಮನೆ ಹೋಗಿ ಬಸವಣ್ಣದು ಫಾದರ್ ನೇಮು ಮದರ್ ನೇಮು ಅದನ್ನ ಬರೀಬಾರ್ದು. ಅವ್ರದ್ದು ಏನಿದೆಯಲ್ಲ, ಅವ್ರದ್ದು ಏನು ಹೋರಾಟ ಇದೆಯಲ್ಲ ಈಕ್ವಾಲಿಟಿಗೆ, ಅದ್ರ ಬಗ್ಗೆ ನಿಮ್ದು ಇಂಟ್ರೊಡಕ್ಷನ್ ಇರಬೇಕು, ಅದ್ರ ಬಗ್ಗೆನೇ ಕನ್ಕ್ಲೂಷನ್ ಇರಬೇಕು. ಕನ್ಕ್ಲೂಷನ್ ಬೇಕಾದ್ರೆ ಲೆಗಾಸಿ ಬಗ್ಗೆ ಬರೀರಿ. ಬಸವಣ್ಣ ಅವ್ರದ್ದು ಎಫರ್ಟ್ಸ್ ಯಾವ ರೀತಿ ನಮಗೆ ಮುಂದೆ ಇನ್ಫ್ಲೂಯೆನ್ಸ್ ಆಯ್ತು ಅಂದ್ಬಿಟ್ಟು ಈ ರೀತಿ ಬರಿಬಹುದು. ಇದು ಬಿಟ್ಟು ಈ ಕನ್ಕ್ಲೂಷನ್ ಮಾಡಕ್ ಮುಂಚೆ ಬೇಕಾದ್ರೆ ನೀವೆಲ್ಲೊಂದು ಕರೆಂಟ್ ಅಫೇರ್ಸ್ ಯಾವ್ದಾದ್ರು ನಿಮ್ಗೆ ಗೊತ್ತಿದ್ರೆ ಆ ಕರೆಂಟ್ ಅಫೇರ್ಸ್ ನ ಇಲ್ಲಿ ಆಡ್ ಬೇಕಾದ್ರೆ ಮಾಡ್ಬೋದು. ಓಕೆನಾ? ಎಷ್ಟು GS ಆನ್ಸರ್ಸ್ ಅಲ್ವಾ. ಇದು ಬಿಟ್ಟರೆ ಎಥಿಕ್ಸ್ ಆನ್ಸರ್ ಹೆಂಗಿರ್ಬೇಕಂದ್ರೆ ಆಲ್ಮೋಸ್ಟ್ ಇದೇ ತರನೇ ಇರುತ್ತೆ, ಬಟ್ ಆದ್ರೆ ಜಾಸ್ತಿ ನೀವೇನ್ ಮಾಡ್ಬೇಕು, ಎಥಿಕ್ಸ್ ಆನ್ಸರ್ಲಿ ಡಯಾಗ್ರಾಮ್ಸ್ ಜಾಸ್ತಿ ಇರಬೇಕು ಒಂದು. ಅದು ಬಿಟ್ಟು ಅದಕ್ಕಿಂತ ಇಂಪಾರ್ಟೆಂಟ್, ಡಯಾಗ್ರಾಮ್ಸ್ ಕಮ್ಮಿ ಇದ್ರೂ ಪರವಾಗಿಲ್ಲ, ಎಕ್ಸಾಂಪಲ್ಸ್ ಜಾಸ್ತಿ ಇರಬೇಕು. ಜಾಸ್ತಿ ಎಕ್ಸಾಂಪಲ್ಸ್ ಇರಬೇಕು. ಆರ್ ಬರೆದ್ರೆ ಆರ್ಗ್ಯುಮೆಂಟು ಕನಿಷ್ಠ ಪಕ್ಷ 3 ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ಸ್ ಇವನ್ನೇ ಕೊಡಿ ಪರವಾಗಿಲ್ಲ. ಯಾವುದು TN ಸೇಷನ್ ಅಂತ ಬರೀತೀರಾ ಅಲ್ವಾ, ಶ್ರೀಧರನ್ ಅಂತ ಬರೀತೀರಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬರೀತೀರಾ, ಮಹಾತ್ಮ ಗಾಂಧಿ ಬರೀತೀರಾ, ಅಂಬೇಡ್ಕರ್ ಬರೀತೀರಾ. ಇದೇ ಎಕ್ಸಾಂಪಲ್ ಕ್ಲಾಸಿಕಲ್ ಎಕ್ಸಾಂಪಲ್ ಕೊಡಿ ಪರವಾಗಿಲ್ಲ, ಬಟ್ ಕೊಡ್ಲೇಬೇಕು. IAS IPS ಆಫೀಸರ್ಸ್ ಕಿರಣ್ ಬೇಡಿ ಇಂತರ ಬರೀತೀರಾ ಅಲ್ವಾ. ಅದಾದ್ಮೇಲೆ ಕ್ಲಾಸಿಕಲ್ ಎಕ್ಸಾಂಪಲ್ ಇದು ಕೊಡ್ಬೋದು, ಬಸವಣ್ಣ ಕೊಡ್ಬೋದು, ಪುರಂದರದಾಸ, ಕನಕದಾಸ, ಈ ರೀತಿ ಎಕ್ಸಾಂಪಲ್ಸ್ ಕೊಡ್ಬೋದು. ಈ ರೀತಿ ಮತ್ತೆ ರಾಜ್ಯೋತ್ಸವ ಅವಾರ್ಡ್ ತಗೊಂಡಿರ್ತಾರೆ, ಪದ್ಮಶ್ರೀ ಅವಾರ್ಡ್ಸು, ನೊಬೆಲ್ ತಗೊಂಡಿರ್ತಕ್ಕಂಥ ಸೈಂಟಿಸ್ಟ್ ಇರ್ತಾರೆ, ಯಾವ್ದಾರ ಎಕ್ಸಾಂಪಲ್ ಕೊಡಿ, ಅಬ್ದುಲ್ ಕಲಾಂ ಅವರ ಕೊಡಿ. ನೀವು ರಿಪಿಟೇಷನ್ ಆದ್ರೂ ಪರವಾಗಿಲ್ಲ, ಜಾಸ್ತಿ ಏನ್ ಮಾಡ್ಬೇಕು, ಎಕ್ಸಾಂಪಲ್ಸ್ ನ ಕೊಡೋದು ಕಂಪಲ್ಸರಿ. ಎಕ್ಸಾಂಪಲ್ಸ್ ಕಮ್ಮಿ ಮಾಡಬಾರ್ದು ಎಥಿಕ್ಸ್ ಪೇಪರ್ಲಿ. ಎಕ್ಸಾಂಪಲ್ಸ್ ತುಂಬಾ ವೇಟೇಜ್ ಇರುತ್ತೆ ಎಥಿಕ್ಸ್ ಪೇಪರ್ಲಿ ಅಲ್ವಾ. ಅದು ಬಿಟ್ಟು ಎಥಿಕ್ಸ್ ಪೇಪರ್ಲಿ ಏನಾಗುತ್ತೆ, ನಿಮಗೆ ಕೆಲವು ಮೆಕಾನಿಸಮ್ ಕೇಳ್ತಾರೆ. ನಾವು ಎಥಿಕ್ಸ್ ನ ಎನ್ಶೋರ್ ಮಾಡ್ಲಿಕ್ಕೆ ಏನೇನು ಮೆಕಾನಿಸಮ್ ತರಬಹುದು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೀವೇನ್ ಮಾಡ್ತೀರಾ ಅವಾಗ ಜಾಸ್ತಿ ಕೋಡ್ ಆಫ್ ಎಥಿಕ್ಸು ಅಲ್ವಾ, ಕೋಡ್ ಆಫ್ ಕಂಡಕ್ಟು, ಆಮೇಲೆ ಏನ್ ಮಾಡ್ತೀರಾ ರಿವಾರ್ಡ್ಸು ಅಂಡ್ ಪನಿಷ್ಮೆಂಟ್ಸ್ ಅಂತ ಬರಿಬಹುದು. ಅಂದ್ರೆ ಎಥಿಕಲ್ ಆಕ್ಟ್ ಮಾಡಿದಾಗ ಯಾರು ಅವ್ರಿಗೆ ರಿವಾರ್ಡ್ ಮಾಡಬೇಕು, ಅವ್ರ ಅನ್ಎಥಿಕಲ್ ಆಕ್ಟ್ ಮಾಡಿದಾಗ ಅವ್ರಿಗೆ ಪನಿಷ್ ಮಾಡಬೇಕು ಅಲ್ವಾ. 360 ಡಿಗ್ರಿ ಅಪ್ರೈಸಲ್ ಇದೆ, ಸ್ಪ್ಯಾರೋ ಇದೆ, CBI ಇದೆ, CVC ಇದೆ. ಈ ರೀತಿ ಜಾಸ್ತಿ ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ, ನೀವು ಇದನ್ನ ಏನ್ ಮಾಡ್ತೀರಾ ಮೆಕ್ಯಾನಿಸಮ್ಸ್ ನ ಬರಿಬೇಕಾಗುತ್ತೆ. ಓಕೆನಾ? ಮತ್ತೆ ಇದಾದ್ಮೇಲೆ ನಿಮಗೆ ಕೇಸ್ ಸ್ಟಡಿ ಬರೆಯೋದು ಹೆಂಗೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಕೇಸ್ ಸ್ಟಡಿ ನೋಡಿ, ಯೂಶುವಲಿ ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತಾರಲ್ವಾ ನಿಮಗೆ 20 ಮಾರ್ಕ್ಸ್ಗೆ 15 ನಿಮಿಷದಲ್ಲಿ ಬರೀಬೇಕಿರುತ್ತೆ ಕೇಸ್ ಸ್ಟಡಿನ. ಯೂಶುವಲಿ ಏನ್ ಮಾಡ್ತೀರಾ, ಕೇಸ್ ಸ್ಟಡಿ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಮರಿನ ಬರೀರಿ. 4 ಪೇಜ್ ಇರುತ್ತೆ ಕೇಸ್ ಸ್ಟಡಿಗೆ. ಅವಾಗ ಏನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಅಲ್ಲಿ 4 ಪೇಜ್ ಇರುತ್ತಲ್ವಾ. ಸೊ 4 ಪೇಜ್, ಫಸ್ಟ್ ಪೇಜ್ ಅಲ್ಲಿ ಏನ್ ಬರೀತೀರಾ, ಸ್ಟಾರ್ಟಿಂಗ್ ಅಲ್ಲಿ ಪ್ಯಾರಾಗ್ರಾಫ್ ಒಂದು 6 ರಿಂದ 7 ಲೈನ್ ಅಲ್ಲಿ 3 ಲೈನು ಮತ್ತೊಂದು 3 ಲೈನು ಈ ರೀತಿ ಕಟ್ ಮಾಡ್ಕೊಂಡು ಏನ್ ಮಾಡಿ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಬರೀರಿ. ಇಂಟ್ರೊಡಕ್ಷನ್ ಹೆಂಗಿರ್ಬೇಕಂದ್ರೆ ಅಲ್ಲಿ ಮೇನ್ ಆಗಿ ಎಥಿಕಲ್ ಇಶ್ಯೂ ಏನಿದೆ ಅಥವಾ ಅಲ್ಲಿರ್ತಕ್ಕಂಥ ಥೀಮ್ ಏನು ಅಂತ ಹೇಳ್ಬಿಟ್ಟು ಒಂದು 6 ರಿಂದ 7 ಲೈನ್ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ. ಓಕೆನಾ? ಇದಾದ್ಮೇಲೆ ಒಂದು ಸ್ಟೇಕ್ ಹೋಲ್ಡರ್ ಡಯಾಗ್ರಾಮ್ಸ್ ಹಾಕಿ. ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ಒಂದು ಸಬ್ ಹೆಡ್ಡಿಂಗ್ ಹಾಕಿ ಸ್ಟೇಕ್ ಹೋಲ್ಡರ್ಸ್ ಡಯಾಗ್ರಾಮ್ಸ್ ಬರೀರಿ. ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ, ಇಲ್ಲಿ ಯಾರು ಪಾರ್ಟೀಸ್ ಇದ್ದಾರೆ, ಯಾರಿಗೆ ಅಫೆಕ್ಟ್ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಬರೀತೀರಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ಯೂಶುವಲಿ ಅಲ್ಲಿರ್ತಕ್ಕಂಥ ಎಥಿಕಲ್ ಇಶ್ಯೂಸ್ ನ ಐಡೆಂಟಿಫೈ ಮಾಡಿ. ಎಥಿಕಲ್ ಇಶ್ಯೂಸ್ ನ ಐಡೆಂಟಿಫೈ ಮಾಡಬೇಕು. ಒಂದು 6 ರಿಂದ 7 ಎಥಿಕಲ್ ಇಶ್ಯೂಸ್ ನ ಐಡೆಂಟಿಫೈ ಮಾಡಬೇಕು. ಅಷ್ಟೊಂದು ಇರೋದಿಲ್ಲ. ಯೂಶುವಲಿ ಒಂದು ಕೇಸ್ ಸ್ಟಡಿಲಿ 1 ಅಥವಾ 2 ಎಥಿಕಲ್ ಇಶ್ಯೂ ಇರುತ್ತೆ. ನೀವು ಅನ್ನೆಸೆಸರಿ ಜಾಸ್ತಿ ಎಥಿಕಲ್ ಇಶ್ಯೂಸ್ ನ ಐಡೆಂಟಿಫೈ ಸಿಲ್ಲಿ ಇರ್ತಕ್ಕಂಥದ್ದು ಕೂಡ ಐಡೆಂಟಿಫೈ ಮಾಡಿ ಜಾಸ್ತಿ ತೋರಿಸಬೇಕಾಗುತ್ತೆ. ಪಬ್ಲಿಕ್ ಇಂಟ್ರೆಸ್ಟ್ ವರ್ಸಸ್ ಪ್ರೈವೇಟ್ ಇಂಟ್ರೆಸ್ಟ್, ಈ ರೀತಿ ಜಾಸ್ತಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸುಮ್ಮನೆ ಲಿಸ್ಟ್ ಆನ್ ಮಾಡೋದು, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಸಿಂಪಲ್ ಆಗಿ ಲಿಸ್ಟ್ ಆನ್ ಮಾಡಿ ಸಾಕು, ಜಾಸ್ತಿ ಯಾವ್ದನ್ನ ಎಕ್ಸ್ಪ್ಲೇನ್ ಮಾಡಬೇಡಿ. ಓಕೆನಾ? ಇದಾದ್ಮೇಲೆ ಏನ್ ಮಾಡ್ತೀರಾ, ನಿಮಗೆ ಡಿಮ್ಯಾಂಡ್ ಏನಾದ್ರು ಜಾಸ್ತಿ ಕೇಳಿದ್ರೆ ABC ಅಂತ ಕೇಳಿದ್ರೆ ಇಲ್ಲಿ ಆಲ್ರೆಡಿ ಹೇಗೆ ಹೋಗ್ಬಿಡಿ ಈ ಪೇಜ್ ಅಲ್ಲಿ. ಇನ್ ಕೇಸ್ ಜಸ್ಟ್ 2 ಮಾತ್ರ ಡಿಮ್ಯಾಂಡ್ ಇದೆ ಅಂದ್ರೆ ಇಲ್ಲಿ ಹೋಗಿ ನೆಕ್ಸ್ಟ್ ಪೇಜ್ಗೆ ಹೋಗಿ ಇಲ್ಲಿ ಏನ್ ಕ್ವಶನ್ ಕೇಳಿದ್ರೆ ಅದನ್ನ ಬರೀಬೇಕಾಗುತ್ತೆ. ಓಕೆನಾ? ಏನ್ ಕೇಳ್ತಾರೆ, ಮೋಸ್ಟ್ಲಿ ಕೋರ್ಸ್ ಆಫ್ ಆಕ್ಷನ್ ಅಂತ ಕೇಳ್ತಾರೆ.
ಕೋರ್ಸ್ ಆಫ್ ಆಕ್ಷನ್ ಏನ್ ಮಾಡ್ತೀರಾ, ಆ ಕೋರ್ಸ್ ಆಫ್ ಆಕ್ಷನ್ 3 ಇಂದ 4 ಬರೀತೀರಾ, ಬೆಟರ್ 3 ಬರೆದ್ರೆ ಸಾಕಾಗ್ಬಿಡುತ್ತೆ. 3ಅಲ್ಲಿ ಏನ್ ಮಾಡಿ, ನಿಮಗೆ ಯಾವ್ದು ಕೋರ್ಸ್ ಆಫ್ ಆಕ್ಷನ್ ಇಷ್ಟ ಆಗುತ್ತಲ್ಲ ಅದನ್ನ ಲಾಸ್ಟ್ ಇಟ್ಕೊಳ್ಳಿ, ಫಸ್ಟ್ ಎರಡ್ನ ಬರ್ದು ಸ್ಟಾರ್ಟಿಂಗ್ ಏನ್ ಬರೀತೀರಾ, ಇಲ್ಲಿ ಕೋರ್ಸ್ ಆಫ್ ಆಕ್ಷನ್ ಬರೀತೀರಾ, ಅದಕ್ಕೆ ಪ್ರಿಫರಬಲಿ ಒಂದು ಇದನ್ನ ಹಾಕ್ಬಿಟ್ಟು ಟೇಬಲ್ ಹಾಕ್ಬಿಟ್ಟು ಈ ಕಡೆ ಮೆರಿಟ್ಸ್ ಈ ಕಡೆ ಡಿಮೆರಿಟ್ಸ್ ಅಂತ ಬಿಟ್ಟು ಬರೀರಿ. ಓಕೆನಾ, ಪ್ರತಿಯೊಂದು ಕೋರ್ಸ್ ಆಫ್ ಆಕ್ಷನ್ಗೂ. ಓಕೆನಾ, ಮತ್ತೆ ನಿಮ್ಗೆ ಯಾವ ಕೋರ್ಸ್ ಆಫ್ ಆಕ್ಷನ್ ಇಷ್ಟ ಆಗುತ್ತೆ ಅದನ್ನ ಕೋರ್ಸ್ ಆಫ್ ಆಕ್ಷನ್ ನಾನು ಈ ರೀತಿ ಈ ಕೋರ್ಸ್ ಆಫ್ ಆಕ್ಷನ್ ನಾನು ಫಾಲೋ ಮಾಡ್ತೀನಿ ಅಂತ ಬರ್ಬಿಟ್ಟು ಅದಕ್ಕೆ ಸಬ್ಸ್ಟೆನ್ಶಿಯೇಟ್ ಮಾಡಬೇಕು, ಜಾಸ್ತಿ ಸಬ್ಸ್ಟೆನ್ಶಿಯೇಷನ್ ಕೊಡಬೇಕು. ಅಲ್ಲಿ ನೀವೇನ್ ಮಾಡ್ಬೋದು, ನಿಮ್ದು ಎಥಿಕ್ಸ್ ನಾಲೆಜ್ ಇದೆಯಲ್ಲ, ಯುಟಿಲಿಟೇರಿಯನ್ ಪ್ರಿನ್ಸಿಪಲ್, ಮೀನ್ಸ್ ವರ್ಸಸ್ ಎಂಡ್ಸ್ ರಿಲೇಶನ್ಶಿಪ್, ಬಸವಣ್ಣ ಹೀಗೆ ಹೇಳಿದ್ದಾರೆ, ಕನಕದಾಸ ಹೀಗೆ ಹೇಳ್ತಾರೆ, ಗಾಂಧಿ 7 ಸೀನ್ಸ್ ಅಲ್ಲಿ ಹೀಗೆ ಹೇಳ್ತಾನೆ ಅಲ್ವಾ, ಅಂಬೇಡ್ಕರ್ ಹೀಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಆ ತರ ಬರ್ದು ಅದನ್ನ ಸಬ್ಸ್ಟೆನ್ಶಿಯೇಟ್ ಮಾಡಬೇಕು ಅಲ್ವಾ. ಕಾಂತಿ ಈ ರೀತಿ ಹೇಳ್ತಾನೆ ಅಲ್ವಾ, ಇದನ್ನ ಬರ್ದ್ಬಿಟ್ಟು ಸಬ್ಸ್ಟೆನ್ಶಿಯೇಟ್ ಮಾಡಿ ನೀವೇನ್ ಮಾಡ್ತೀರಾ ಅದನ್ನ ಜಾಸ್ತಿ ಸಮರ್ಥನೆ ಮಾಡ್ಕೋಬೇಕು ಅಲ್ವಾ. ಇದಾದ್ಮೇಲೆ ಇದಾಯ್ತಲ್ವಾ, ಈ ರೀತಿ ABC 3 ಡಿಮ್ಯಾಂಡ್ ಅಡ್ರೆಸ್ ಮಾಡ್ಬೇಕಾಗುತ್ತೆ. ಓಕೆನಾ, ಅದು ಬಿಟ್ಟು ನೀವು ರೀಸೆಂಟ್ ಆಗಿ ಆ ತರದ್ದು ಯಾವ್ದಾದ್ರು ಕೇಸ್ ಸ್ಟಡಿ ತರ ಯಾವ್ದಾದ್ರು ರಿಯಲ್ ಲೈಫಲ್ಲಿ ಇವೆಂಟ್ ಬರೆದ್ರೆ ಅದನ್ನು ಕೂಡ ನೀವು ಕೋಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ರೀಸೆಂಟ್ ಆಗಿ ಯಾವ್ದಾದ್ರು ಎವಾಕ್ಯೂಷನ್ ಆಗಿದ್ರೆ ಬೇರೆ ದೇಶದಿಂದ ಅದನ್ನ ಕೊಟ್ಟಿರ್ತಾರೆ, ಇಲ್ಲಿ ಎವಾಕ್ಯೂಷನ್ ಬಗ್ಗೆ ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತಾರೆ. ಓಕೆನಾ, ನೀವು ರೀಸೆಂಟ್ ಆಗಿ ಈ ರೀತಿ ಇಂಡಿಯಾ ಆಪರೇಷನ್ ಸದ್ಭಾವನಾ ಯಾವ್ದೊಂದು ಮಾಡ್ಬಿಟ್ಟು ಈ ರೀತಿ ಎವಾಕ್ಯೂಷನ್ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ರಿಯಲ್ ಲೈಫ್ ಅಲ್ಲಿ ನಡೆರ್ತಕ್ಕಂಥ ಘಟನೆ ಲಿಂಕ್ ಮಾಡಿ ತೋರಿಸ್ಬೋದು ಬೇಕಾದ್ರೆ. ಓಕೆನಾ, ಅದು ಬಿಟ್ಟು ಓವರ್ ಆಲ್ ಆಗಿ ಒಂದು ಕನ್ಕ್ಲೂಷನ್ ಮಾಡ್ಬೋದು ನೀವು ಅದು ಟಾಪಿಕ್ ಬಗ್ಗೆ. ಓಕೆನಾ, ಒಂದು 4 ರಿಂದ 5 ಲೈನಲ್ಲಿ ಓವರ್ ಆಲ್ ಕೇಸ್ ಸ್ಟಡಿ ಒಂದು ಕನ್ಕ್ಲೂಷನ್ ಮಾಡ್ಬೋದು. ಓಕೆನಾ, ನಾನು ಹೇಳಿದೆ ಜಾಸ್ತಿ ನಿಮ್ದು ಥಿಯರಿ ನಾಲೆಜ್ ಇದೆಯಲ್ಲ ಅದನ್ನ ಇಲ್ಲಿ ಯೂಸ್ ಮಾಡ್ಕೋಬಹುದು ಕೇಸ್ ಸ್ಟಡಿ. ಓಕೆನಾ, ಇದಾದ್ಮೇಲೆ ನೀವು GS ಆನ್ಸರ್ಸ್ ಬರೆಯುವಾಗ ಜಾಸ್ತಿ ಕಮಿಟಿಗಳು ಥಿಂಕ್ ಮಾಡಿ. ನೀವು ಲಕ್ಷ್ಮೀಕಾಂತ್ ಓದಿರ್ತೀರಲ್ವಾ, ಜಾಸ್ತಿ ಆಕ್ಟ್ಸ್ ಓದಿರ್ತೀರಾ, ಸ್ಪೆಸಿಫಿಕ್ ಕಂಟೆಂಟ್ ಓದಿರ್ತೀರಾ ಅಲ್ವಾ, ಕರೆಂಟ್ ಅಫೇರ್ಸ್ ಎಲ್ಲೋ ರಿಪೋರ್ಟ್ಸ್ ಓದಿರ್ತೀರಾ, ಇಂಡಿಸಿಸ್ ಓದಿರ್ತೀರಾ, ಈ ರೀತಿ ಸ್ಪೆಸಿಫಿಕ್ ಕಂಟೆಂಟ್ ಬರೀಬೇಕು, ಜನರಿಕ ಬರಿಬಾರ್ದು, ಓದಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಡಿಮ್ಯಾಂಡ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಕ್ವಶನ್ 2-3 ಸಲ ಓದಿ ಕ್ವಶನ್ ಡಿಮ್ಯಾಂಡ್ ಅರ್ಥ ಮಾಡ್ಕೊಂಡೆ ನೀವು ಆನ್ಸರ್ನ ಶುರು ಮಾಡಬೇಕಾಗುತ್ತೆ, ಎಸ್ಪೆಷಲಿ ಎಸ್ಎ ಪೇಪರ್ ಅಲ್ಲಿ. ಓಕೆನಾ, ಆಲ್ಮೋಸ್ಟ್ ನಾನು ಎಲ್ಲ ಹೇಳಿದೀನಿ. ಓಕೆನಾ, ಪ್ರೆಸೆಂಟೇಷನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನೀವು ಅನ್ಕೋಬಹುದು ಕಂಟೆಂಟ್ ಓದ್ತಾರೆ ನಮ್ದು ಅಂತ, ನಿಮ್ ಕಂಟೆಂಟ್ ಯಾರು ಓದೋದಿಲ್ಲ, ಯಾಕಂದ್ರೆ ನೀವೇನ್ ಬಾರಿ ಇಂಪಾರ್ಟೆಂಟ್ ಪರ್ಸನಾಲಿಟಿ ಅಲ್ಲ ಅಲ್ವಾ. ಗಾಂಧಿ, ಕಾರ್ಲ್ ಮಾರ್ಕ್ಸ್, ಅಂಬೇಡ್ಕರ್ ಇವ್ರು ಬರ್ತಿದ್ನೇ ಯಾರು ಕೂಡ ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂತದ್ರಲ್ಲಿ ನಿಮ್ಮ ಕಂಟೆಂಟ್ ಓದೋಕೆ ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ. ನೀವಿನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ತೀರಾ, ನೀವು ಏನೇ ಕಂಟೆಂಟ್ ಬರೀರಿ ಅದ್ರಲ್ಲಿ ದಮ್ ಇರೋದಿಲ್ಲ, ಹಂಗಾಗಿ ನಿಮ್ ಕಂಟೆಂಟ್ ಯಾರು ಓದಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕು, ಪ್ರೆಸೆಂಟೇಷನ್ ಮೂಲಕನೇ ನೀವು ಎವ್ಯಾಲ್ಯೂಯೇಟರ್ನ ಅಟ್ರಾಕ್ಟ್ ಮಾಡ್ಬೇಕು ಹೊರತು ಕಂಟೆಂಟ್ ಮೂಲಕ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಕಂಟೆಂಟ್ ಅಂದ್ರೆ ಪ್ರೆಸೆಂಟೇಷನ್ ಮಾಡುವಾಗ ಹೇಳಿದ್ನಲ್ಲ, ಸಬ್ ಹೆಡ್ಡಿಂಗ್ಸ್ ಜಾಸ್ತಿ ಬರಬೇಕು, ಶಾರ್ಟ್ ಪಾಯಿಂಟ್ಸ್ ಇರಬೇಕು, ಎಕ್ಸಾಂಪಲ್ಸ್ ಜಾಸ್ತಿ ಇರಬೇಕು, ಎಷ್ಟಾಗುತ್ತೋ ಅಷ್ಟು ಸ್ಪೇಸ್ ನ ಕರೆಕ್ಟ್ ಮ್ಯಾನೇಜ್ ಮಾಡಬೇಕು, ಅಕ್ಷರ ಆದಷ್ಟು ಲೆಜಿಬಲ್ ಆಗಿರಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ನೀವು ಅನ್ಕೋಬಹುದು ನಾನು ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ದೀನಿ, ಅದನ್ನು ಕಂಟೆಂಟ್ ಯಾರು ಓದೋದಿಲ್ಲ. ಓಕೆನಾ, ಅಷ್ಟೊಂದು ಟೈಮ್ ಯಾರಿಗೂ ಇರೋದಿಲ್ಲ ಅಲ್ವಾ. ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಮಾತ್ರ ಕಂಟೆಂಟ್ ಓದೋ ಚಾನ್ಸ್ ಇರುತ್ತೆ. ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂದ್ರೆ ಕಂಟೆಂಟ್ ಓದೋದಿಲ್ಲ. ಅವ್ರು ಏನ್ ಮಾಡ್ತಾರೆ, 2 ಅಥವಾ 3 ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. 3 ಕೂಡ ಕೊಡಲ್ಲ, 2 ಕೊಡ್ತಾರೆ ಅಷ್ಟೇ. ಓಕೆನಾ, ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ಅಂಡರ್ಲೈನ್ ಮಾಡಬೇಕಿರುತ್ತೆ. ಓಕೆನಾ, ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಮಾಡಿ, ಕಾನ್ಫಿಡೆಂಟ್ ಆಗಿರಿ. ನೀವೇನೋದಿರೋ ಅದನ್ನೇ ಪದೇ ರಿವಿಷನ್ ಮಾಡ್ಕೊಳ್ಳಿ. ಓಕೆನಾ, ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲದನ್ನು ಈಗಲೇ ಮೊದಲೇ ಪ್ರಿಪೇರ್ ಆಗಿ ಹೋಗಿ. ಲಾಸ್ಟ್ ಮಿನಿಟ್ ಅಲ್ಲಿ ಮತ್ತೆ ಎಕ್ಸಾಮ್ ಅಲ್ಲಾಗಲಿ ಏನು ಮಿಸ್ಟೇಕ್ ಮಾಡ್ಕೋಬೇಡಿ, ಅಲ್ಲಿ ಯಾರನ್ನೂ ಪರಿಚಯ ಮಾಡ್ಕೋಬೇಡಿ. ನಿಮ್ಮ ಪಾಡಿ ನೀವು ಕೂತ್ಕೊಂಡು ಸೈಲೆಂಟ್ ಆಗಿ ಓದ್ತಾ ಇರಬೇಕು. ಓಕೆನಾ, ಮತ್ತೆ ಲಾಸ್ಟ್ ಮಿನಿಟ್ ವರೆಗೂ ಎಕ್ಸಾಮ್ ಓದ್ಕೊಂಡು ಹೋಗಿ. ಓಕೆನಾ, 1 ಅವರ್ ಟೈಮ್ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಮಧ್ಯಾಹ್ನ 2 ಅವರ್ಲಿ 1 ಅವರ್ ಚೆನ್ನಾಗಿ ಎನರ್ಜಿ ಎಲ್ಲ ಊಟ ಗೀಟ ಮಾಡ್ಕೊಂಡು ಅಲ್ವಾ, ನೀರು ಕುಡಿದು ಅಲ್ವಾ, ಅದಾದ್ಮೇಲೆ ಇನ್ನು 1 ಅವರ್ ಟೈಮ್ ಸಿಗುತ್ತಲ್ಲ, ಅಲ್ಲಿ ಏನ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ನಿಮ್ ಶಾರ್ಟ್ ನೋಟ್ಸ್ ನ ರಿವಿಷನ್ ಮಾಡ್ಕೋಬೇಕು. ಶಾರ್ಟ್ ನೋಟ್ಸ್ ತಗೊಂಡೋಗಿರ್ತೀರಲ್ವಾ, 15-20 ಪೇಜಲ್ಲಿ ಒಂದು ಪೇಪರ್ ಕಂಪ್ಲೀಷನ್ ಇರುತ್ತೆ. ಅಷ್ಟು ಸಿಲೆಬಸ್ ಒಂದು ರೌಂಡ್ ನೋಡ್ಕೋತೀರಾ, ನೀಟಾಗಿ ಎಕ್ಸಾಂಪಲ್ ಸ್ಪೆಸಿಫಿಕ್ ಕಂಟೆಂಟ್ ಏನಿದೆ ಅದನ್ನೆಲ್ಲ ನೆನ್ಪು ಮಾಡ್ಕೋತೀರಾ. 1 ಅವರ್ ಕಂಪ್ಲೀಟ್ ಆಗಿ ಓದ್ಕೊಂಡು ಲಾಸ್ಟ್ ಮಿನಿಟ್ ಅಲ್ಲಿ ಎಕ್ಸಾಮ್ ಆಲ್ಗೆ ಎಂಟ್ರಿ ಆಗಬೇಕು ಹೊರತು ನೀವು ಮುಂಚೆ ಕೂತ್ಕೋಬಾರ್ದಲ್ಲಿ, ಯಾರ ಜೊತೆನೂ ಮಾತಾಡಬಾರ್ದಲ್ಲಿ. ಓಕೆನಾ, ಅದು ಬಿಟ್ಟು ಅವತ್ತಿನ ದಿನ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಆಲ್ಗೆ ಸುಮ್ಮನೆ ಬಸ್ಸಲ್ಲಿ ಹೋದೆ ಮೆಟ್ರೋದಲ್ಲಿ ಹಂಗ್ ಮಾಡಬೇಡಿ. ಅವತ್ತು ಕ್ಯಾಬ್ ಬುಕ್ ಮಾಡ್ಕೊಂಡು ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಕ್ಯಾಬ್ ಬುಕ್ ಮಾಡ್ಕೊಂಡು ಆರಾಮಾಗಿ ಕಾರಲ್ಲಿ ರಿವಿಷನ್ ಮಾಡ್ಕೊಂತ ಹೋಗ್ಬೇಕು. ಅಲ್ಲಿ ಯಾರನ್ನೂ ಮಾತಾಡ್ಬಾರ್ದು. ಓಕೆನಾ, ಅದು ಬಿಟ್ಟು ಅಲ್ಲಿ ವಾಶ್ರೂಮ್ಗೆ ಹೋಗೋದಾಗ್ಲಿ ಅಂತದಲ್ಲಿ ಎಲ್ಲ ಮೊದಲೇನೆ ಅರೇಂಜ್ ಮಾಡ್ಕೋಬೇಕು. ಅಲ್ಲಿ ಏನಾಗುತ್ತೆ, ಸಣ್ಣ ಮಿಸ್ಟೇಕ್ ಮಾಡ್ರಿ ಅಂತ ತಿಳ್ಕೊಳ್ಳಿ, ಯು ವಿಲ್ ಬಿ ಔಟ್ ಆಫ್ ದ ಲಿಸ್ಟ್ ಅಲ್ವಾ. ನೆನ್ಪಿಟ್ಕೊಳ್ಳಿ, ತುಂಬಾ ಗಂಭೀರ ತಗೋಬೇಕು. ಸಣ್ಣದಕ್ಕೂ ಎಕ್ಸಾಮ್ ಅಲ್ಲಿ ಗಮನ ಕೊಡ್ಬೇಕು. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ಕಾನ್ಫಿಡೆಂಟ್ ಆಗಿರಿ, ಚೆನ್ನಾಗಿ ಮಾಡಿ.